ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದ್ವಿ GPSTR 2022 ಒಂದು GK ಪೇಪರ್ ಅಥವಾ ಸಾಮಾನ್ಯ ಅಧ್ಯಯನ ಪತ್ರಿಕೆ ಡಿಸ್ಕಸ್ ಮಾಡ್ತಾ ಇದ್ವಿ. ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸ್ಗಳಲ್ಲಿ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಏನಂದ್ರೆ ನಾವು ಕಂಪ್ಲೀಟ್ ಮಾಡಿದ್ವಿ. ಹಾಗಾಗಿ ಇದೊಂದು ಈ ಒಂದು ವಿಡಿಯೋನ ಮೂರನೇ ಪಾರ್ಟ್ ಆಗಿದೆ. ಇಲ್ಲಿ ಏನಂದ್ರೆ ನಾವು ಏನು ಜನರಲ್ ನಾಲೆಜ್ ಅಥವಾ ಜನರಲ್ ಸ್ಟಡೀಸ್, ಸಾಮಾನ್ಯ ಜ್ಞಾನದ ಸುಮಾರು 25 ಪ್ರಶ್ನೆಗಳನ್ನ ಡೀಟೇಲ್ಡ್ ಆಗಿ ವಿತ್ ಕರೆಂಟ್ ಅಫೇರ್ಸ್ ಅಲ್ಲಿ ಮುಖಾಂತರ ಅಂದ್ರೆ ಈ ಒಂದು ಕ್ಲಾಸ್ ಅಲ್ಲಿ ವಿಡಿಯೋ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು VPIS ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶ್ಚನ್. ಓಕೆ, 51ನೇ ಪ್ರಶ್ನೆ ಆಗಿದೆ, ಚಿದಂಬರ ರಹಸ್ಯ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಗೊತ್ತಿರುವಂತೆ ಏನು ಚಿದಂಬರ ರಹಸ್ಯ ಇದೆಯಲ್ಲ, ಇದರ ಒಂದು ಕೃತಿಯ ಕರ್ತೃ ಬಂದು ಯಾರಂದ್ರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಓಕೆನಾ, ಹಾಗಾಗಿ ಆಪ್ಷನ್ ಏನಾಗುತ್ತೆ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹೌದಾ, ನೋಡಿ KP ಪೂರ್ಣಚಂದ್ರ ತೇಜಸ್ವಿ ಇವರು ಏನಂದ್ರೆ ಕುವೆಂಪು ಅವರ ಮಗ ಆಗಿದ್ದಾರೆ. ಇವರು ಹಲವಾರು ಕಾದಂಬರಿಗಳನ್ನ ಕೂಡ ಬರೆದಿದ್ದಾರೆ. ಓಕೆ, ಅದರಲ್ಲಿ ಪ್ರಮುಖವಾಗಿ ಬಂದಾಗ ನಿಮಗೆಲ್ಲ ಗೊತ್ತಿರುವಂತೆ ಚಿದಂಬರ ರಹಸ್ಯ ಆಗಿದೆ. ಅದೇ ರೀತಿ ಅಬಚೂರಿನ ಪೋಸ್ಟ್ ಆಫೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್, ಅಬಚೂರಿನ ಪೋಸ್ಟ್ ಆಫೀಸ್ ಇವರ ಒಂದು ಬಹಳ ಫೇಮಸ್ ಒಂದು ಕಾದಂಬರಿ ಆಗಿದೆ, ಪೋಸ್ಟ್ ಆಫೀಸ್ ಅಂತ. ಅದೇ ರೀತಿ ಇವರ ಒಂದು ಕರ್ವಾರೋ ಅನ್ನೋದು ಕೂಡ ಬಹಳ ಒಂದು ಪ್ರಮುಖವಾಗಿರುವಂತಹ ಕೃತಿಯಾಗಿದೆ. ಹೌದಾ, ಇವೆಲ್ಲ ಕೂಡ ಅವರ ಪ್ರಮುಖ ಕೃತಿಗಳಾಗಿರುವಂತದ್ದಾಗಿದೆ. ಅದೇ ರೀತಿ ಕುವೆಂಪು ನಮಗೆ ಬಹಳ ಫೇಮಸ್, ನಮ್ಮ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಜೊತೆಗೆ ಇವರೇನಂದ್ರೆ ಇವರನ್ನ ರಾಷ್ಟ್ರಕವಿ ಅಂತ ಕೂಡ ಕರಿತೀವಿ. ಹೌದಾ, ಇವರು ಹಲವಾರು ಕೃತಿಗಳು ಬರೆದಿದ್ದಾರೆ. ಅವರ ಒಂದು ಲೀಸ್ಟ್ ಬೇಕಾದ್ರೆ ನಿಮ್ಗೆ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಅವರ ಶ್ರೀರಾಮನ ದರ್ಶನ ಇದೆಯಲ್ಲ, ಇದಕ್ಕೇನಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಹೌದಾ, ಅದೇ ರೀತಿ ಶೂದ್ರ ತಪಸ್ವಿ ಅಂತಿದೆ, ತಪೋನಂದನ್ ಅಂತಿದೆ. ಜೊತೆಗೆ ಇವರ ಒಂದು ಆತ್ಮಕಥೆ ಬಂದು ನೆನಪಿನ ದೋಣಿಯಲ್ಲಿ ಅಂತ ನೋಡಿ. ಇವರ ಒಂದು ಆತ್ಮಕೃತ್ಯವಾದ ಕಥೆ ಇದೆ, ನೆನಪಿನ ದೋಣಿಯಲ್ಲಿ ಅಂತಂದ್ರೆ ಇವರ ಒಂದು ಆಟೋಬಯೋಗ್ರಫಿ ಅಂತ ಕರೀತಾರೆ, ನೆನಪಿನ ದೋಣಿಯಲ್ಲಿ. ಹಾಗಾಗಿ ಇವ್ರ ಬಗ್ಗೆ ಕೂಡ ನಿಮಗೆ ಗೊತ್ತಿರುತ್ತೆ. ಒಂದ್ಸಲ ಲೀಸ್ಟ್ ಇದೆ, ಆಮೇಲೆ ನೋಡ್ಕೊಳ್ಳಿ. ಜೇನಾಗೋ, ಅನಿಕೇತನ, ಎಲ್ಲ ಚಂದ್ರಹಾಸ, ನನ್ನ ದೇವರು, ಇತರ ಕೃತಿಗಳು ಎಲ್ಲ ಕೂಡ ಅವರ ಒಂದು ಪ್ರಮುಖವಾದ ಕೃತಿಗಳಾಗಿದೆ. ಅದೇ ರೀತಿ ಲಂಕೇಶ್. ಹೌದಾ, ಲಂಕೇಶ್ ಅವರ ಬಹಳ ಫೇಮಸ್ ಕೃತಿ ಅಂದ್ರೆ ಉಳಿ ಮಾವಿನ ಮರ ಅಂತ ಕರಿತೀವಿ ನಾವು. ಉಳಿ ಮಾವಿನ ಮರ ಅನ್ನೋದು ಕೂಡ ಅವರ ಒಂದು ಉಳಿ ಮಾವಿನ ಮರ. ಮತ್ತೆ ಅವರು ಲಂಕೇಶ್ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಗಿರೀಶ್ ಕಾರ್ನಾಡ್, ಇವರು ಕೂಡ ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಇವರು ಕೂಡ ಹಲವಾರು ಕೃತಿಗಳನ್ನು ಬರೀತಾರೆ. ಓಕೆ, ಇವರು ಮೂಲತವಾಗಿ ನಾಟಕರಾಗಿದ್ದಾರೆ. ಇವರ ಒಂದು ಬಹಳ ಫೇಮಸ್ ಆಗಿರುವಂತಹ ನಾಟಕ ಅಂದ್ರೆ ತುಘಲಕ್ ಅಲ್ವಾ, ತುಘಲಕ್ ಆಗಿದೆ. ಗೊತ್ತಿರ್ಬೇಕು ನಿಮಗೆ. ಅದೇ ರೀತಿ ನೋಡಿ, ಇವ್ರದ್ದು ಕೊನೆಯ ಕೃತಿ ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. ಕೊನೆಯ ಕೃತಿ ಆಗಿದೆ ರಾಕ್ಷಸ ತಂಗಡಿ ಅಂತ ಕರೀತಾರೆ. ಓಕೆ, ಗಿರೀಶ್ ಕಾರ್ನಾಡ್ ಅವರ ಒಂದು ಕೊನೆಯ ಕೃತಿ ಯಾವ್ದಂದ್ರೆ ರಾಕ್ಷಸ ತಂಗಡಿಯಾಗಿದೆ. ಇದೇನಂದ್ರೆ ಏನು ವಿಜಯನಗರ ಸಾಮ್ರಾಜ್ಯದ ಒಂದು ಏನು ರಕ್ಕಸ ತಂಗಡಿಗೆ ತಾಳಿಕೋಟಿ ಕದಂಬ ಕುರಿತಾಗಿರುವಂತಹ ಒಂದು ಕೃತಿಯಾಗಿದೆ. ಇದು ಅವರ ಒಂದು ಕೊನೆಯ ಕೃತಿಯಾಗಿದೆ. ಇನ್ನೊಂದು ಇಂಪಾರ್ಟೆಂಟ್ ನೋಡಿ, ಆಕ್ಚುಲಿ ನಮಗೆ ಲಾಸ್ಟ್ ಇಯರ್ ಏನಾಯ್ತಂದ್ರೆ ನಮ್ಮ ಕನ್ನಡದ ಖ್ಯಾತ ಸಾಹಿತಿಗಳಿರುವಂತಹ ಪದ್ಮಭೂಷಣ ಸಾಹಿತ್ಯ ಪುರಸ್ಕೃತರಾಗಿರುವಂತಹ SL ಭೈರಪ್ಪನವರು ನಿಧನರಾಗಿದ್ರು. ಹಾಗಾಗಿ ನಮಗೆ ಮುಂಬರುವಂತ ಎಕ್ಸಾಮ್ಗಳಲ್ಲಿ ಅವರ ಒಂದು ಕಾವ್ಯದ ಕೃತಿಗಳ ಬಗ್ಗೆ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಅವರ ಕಾದಂಬರಿಗಳಾಗಿದೆ ಗೊತ್ತಿರಲಿ ನಿಮಗೆ. ಧರ್ಮಶ್ರೀ ಇದೆ, ದೂರ ಸರಿದರು, ಮತದಾನ, ವಂಶವೃಕ್ಷ ಮೂವಿ ಕೂಡ ಆಗಿದೆ, ಜಲಪಾತ, ನಾಯನಳು ಕೂಡ ಮೂವ್ ಆಗಿದೆ, ತಾಯಿ ತಬ್ಬಲಿ ನೀನದೆ ಮಗನೇ ಇವರ ಪ್ರಮುಖ ಕಾದಂಬರಿಗಳಾಗಿದೆ. ಓಕೆನಾ, ಅದೇ ರೀತಿ ಗೃಹಭಂಗ ಇದೆ, ನಿರಾಕರಣೆ ಇದೆ, ಗ್ರಹಣ ಇದೆ, ದಾಟು ಇದೆ, ಅನ್ವೇಷಣೆ ಇದೆ. ಇವರೆಲ್ಲ ಏನಂದ್ರೆ ಪ್ರಮುಖ ಕಾದಂಬರಿಗಳಾಗಿದೆ. ಇವರ ಆತ್ಮಚರಿತ್ರೆ ಬಂದು ಯಾವಂದ್ರೆ ಬಿತ್ತಿ ಅಂತಿದೆ ನೋಡಿ. ಬಿತ್ತಿ ಏನಂದ್ರೆ ಇವರ ಒಂದು ಆತ್ಮಚರಿತ್ರೆ ಆಗಿದೆ. ಓಕೆ, ಇವರು ತತ್ವಶಾಸ್ತ್ರ ಕೂಡ ಕುರಿತು ಹಲವಾರು ಕೃತಿಗಳು ಬರೆದಿದ್ದಾರೆ. ಸತ್ಯ ಮತ್ತು ಸೌಂದರ್ಯ ಅಂತಿದೆ, ಸಾಹಿತ್ಯ ಮತ್ತು ಪ್ರತೀಕ ಅಂತಿದೆ, ಕಥೆ ಮತ್ತು ಕಥಾವಸ್ತು ಅಂತಿದೆ. ಓಕೆ, ಅದೇ ರೀತಿ ಮೂವಿಗಳಾಗಿದ್ದು ವಂಶವೃಕ್ಷ, ತಬ್ಬಲಿ ನೀನಾದೆ ಮಗನೇ, ಮತದಾನ ಮತ್ತೆ ನಾಯನಳ ಅಂತ ಕರೀತಾರೆ. ಓಕೆ, ಹಾಗಾಗಿ ಇವ್ರ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ ಮುಂಬರುವಂತ ಎಕ್ಸಾಮ್ಗಳಲ್ಲಿ. ಹಾಗಾಗಿ ನಮ್ಗೆ ಇಲ್ಲಿ ಸರಿಯಾದ ಉತ್ತರ ಏನು ಚಿದಂಬರ ರಹಸ್ಯ ಇದೆಯಲ್ಲ, ಇದರ ಒಂದು ಕರ್ತೃ ಅಥವಾ ಲೇಖಕರಾಗಿದ್ದಾರೆ KP ಪೂರ್ಣಚಂದ್ರ ತೇಜಸ್ವಿ ಅವರು. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಏನ್ ನೋಡಿ, ನಮ್ಮ ಕನ್ನಡಕ್ಕೆ ಮೊಟ್ಟ ಮೊದಲೇನಂತಂದ್ರೆ ಒಂದು ಅಂತಾರಾಷ್ಟ್ರೀಯ 2020 ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಏನು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ನಮ್ಮ ಕನ್ನಡಕ್ಕೆ ಬಂದಿದೆ, ಕನ್ನಡ ಲೇಖಕರಿಗೆ ಬಂದಿದೆ. ಯಾವುದು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2025 ಯಾವ ಕೃತಿಗೆ ಕೃತಿಯಾಗಿದೆ? ಎದೆ ಆಣತಿ ಅಂತ ಕರೀತಾರೆ. ಇದರ ಲೇಖಕರಾಗಿದ್ದಾರೆ ಬಾನು ಮುಸ್ತಾಕ್ ಅವರು. ಇದು ಕನ್ನಡದ ಕೃತಿಯಾಗಿದೆ. ಇದಂದ್ರೆ ಇಂಗ್ಲಿಷ್ಗೆ ತರ್ಜುಮೆ ಆಗಿರೋದು. ಅದರ ಹೆಸರು ಬಂದು ಹಾರ್ಟ್ ಲ್ಯಾಂಪ್ ಅಂತ ಕರೀತಾರೆ. ಇದನ್ನ ತರ್ಜುಮೆ ಮಾಡಿದ್ದಾರೆ ಅಂದ್ರೆ ದೀಪಾ ಬಸ್ತಿ ಅವರು. ಓಕೆನಾ, ಹಾಗಾಗಿ
ಕನ್ನಡಕ್ಕೆ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ತಂದುಕೊಟ್ಟಂತ ಕೃತಿ ಅಂದ್ರೆ ಇದೇ ಅಣತಿಯಾಗಿದ್ದಾರೆ. ಅದರ ಲೇಖಕರಾಗಿದ್ದಾರೆ ಬಾನು ಮುಸ್ತಾಕ್ ಅವರು. ಓಕೆ, ಸೊ ಅದರ ತರ್ಜುಮೆ ಮಾಡಿದ್ದು ದೀಪಾ ಬಸ್ತಿಯವರು. ಹಾಗಾಗಿ ಇದ್ರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಜೊತೆಗೆ 2025 ಅಂದ್ರೆ ಆಕ್ಚುಲಿ ನಮ್ಮ ಕನ್ನಡಕ್ಕೆ 2 ಪ್ರಶಸ್ತಿಗಳು ಬಂದಿದೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ 2025 ಒಂದು ಯುವ ಪುರಸ್ಕಾರ ಪ್ರಶಸ್ತಿ ಕೊಟ್ಟಿದ್ದಾರೆ. ಯಾರಿಗೆ? ಲೇಖಕರಾಗಿರುವಂತಹ ಆರ್ ದಿಲೀಪ್ ಕುಮಾರ್ ಅವರಿಗೆ. ಅವರ ಕೃತಿಯಾಗಿದೆ ಪಚ್ಚೆ ಜಗುಲಿ ಅಂತ ನೋಡಿ, ವೆರಿ ಇಂಪಾರ್ಟೆಂಟ್. ಇವರು ಅಂದ್ರೆ 2025 ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೊಡುವಂತ ಯುವ ಪುರಸ್ಕಾರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರ ಲೇಖಕರು ಬಂದು ಆರ್ ದಿಲೀಪ್ ಕುಮಾರ್. ಕೃತಿಯಾಗಿದೆ ಪಚ್ಚೆ ಜಗುಲಿ ಅಂತ. ಅದೇ ರೀತಿ ಬಾಲ ಸಾಹಿತ್ಯ ಪುರಸ್ಕಾರ ಕೂಡ ಪಡ್ಕೊಂಡಿದ್ದಾರೆ. ಯಾರಂತಂದ್ರೆ ಕೆ ಶಿವಲಿಂಗಪ್ಪ ಹಂದಿಯಾಳ್ ಅವರು. ಅವರ ಕೃತಿಯಾಗಿದೆ ನೋಟ್ಬುಕ್ ಅಂತ. ಇವೆರಡು ಕೂಡ ನಿಮ್ಗೆ ಗೊತ್ತಿರಬೇಕು. ಒಂದು ಯುವ ಪುರಸ್ಕಾರ, ಯಾವ ಕೃತಿ? ಪಚ್ಚೆ ಜಗುಲಿ. ಇನ್ನೊಂದು ಬಾಲ ಪುರಸ್ಕಾರ, ಬಾಲ ಸಾಹಿತ್ಯ ಪುರಸ್ಕಾರ, ಅದು ನೋಟ್ಬುಕ್ ಪುಸ್ತಕಕ್ಕೆ ಡಾಕ್ಟರ್ ಕೆ ಶಿವಲಿಂಗಪ್ಪ ನಂದಿಯಾಳ್ ಅವರು ಕೊಟ್ಟಿದ್ದಾರೆ. ಇವೆಲ್ಲ ಕೂಡ ನಮಗೆ ಪ್ರಶಸ್ತಿಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಬರುವಂತ ಎಕ್ಸಾಮ್ ಗಳಲ್ಲಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎಸ್, ಒಂದು ಹಿಸ್ಟ್ರಿ ಕ್ವಶನ್ ಆಗಿದೆ. ಭಾರತದ ನೆಪೋಲಿಯನ್ ಎಂದು ಕರೆಯಲ್ಪಡುವಂತ ರಾಜ ಯಾರು ಅಂತ ಕೊಟ್ಟಿದ್ದಾರೆ. ಹೌದಾ? ನಮ್ಮ ಏನಂದ್ರೆ ಇಂಡಿಯನ್ ನೆಪೋಲಿಯನ್ ಅಂತ ಕರೀತಾರೆ. ಯಾರು ಕರಿತೀವಿ ನಾವು ಸಾಮಾನ್ಯವಾಗಿ? ಏನು ಸಮುದ್ರಗುಪ್ತ ಇದಲ್ಲ, ಗುಪ್ತರ ಬಹಳ ಶ್ರೇಷ್ಠವಾಗಿರುವಂತಹ ಪ್ರಸಿದ್ಧ ಆಗಿರುವಂತಹ ಅರಸರಾಗಿರುವಂತ ಸಮುದ್ರಗುಪ್ತನ ಏನ್ ಕರೀತಾರೆ ಅಂದ್ರೆ ಯಾರು? ಇಂಗ್ಲಿಷ್ ನ ಏನು ಬ್ರಿಟಿಷ್ ಹಿಸ್ಟಾರಿಯನ್ ಆಗಿರುವಂತ, ಬ್ರಿಟಿಷ್ ನ ಇತಿಹಾಸ ತಜ್ಞರಾಗಿರುವಂತ ಯಾರು ಹೆಸರು ಬಂದು ವಿನ್ಸೆಂಟ್ ಅರ್ಥೂರ್ ಸ್ಮಿತ್ ಅಂತ. ವಿನ್ಸೆಂಟ್ ಅರ್ಥೂರ್ ಸ್ಮಿತ್ ಏನಂದ್ರೆ, ಯಾಕೆಂದ್ರೆ ಇವರನ್ನ ನೆಪೋಲಿಯನ್ಗೆ ಹೋಲಿಕೆ ಮಾಡಿ ಏನಂದ್ರೆ ಇವರನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಯಾಕಂದ್ರೆ ಇವರು ಸಾಕಷ್ಟು ಏನಂತಂದ್ರೆ ಒಂದು ಯುದ್ಧಗಳನ್ನು ಮಾಡಿ ಗೆಲುವು ಸಾಧಿಸ್ತಾರೆ. ಹಾಗಾಗಿ ಮತ್ತೆ ಅವರೊಂದು ಅತಿ ದೊಡ್ಡದಾಗಿರುವಂತಹ ಒಂದು ಮಿಲಿಟರಿ ಕೂಡ ಇತ್ತು. ಓಕೆನಾ? ಸೊ ಏನಂತಂದ್ರೆ ಇವರನ್ನ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಸಮುದ್ರಗುಪ್ತನ ಏನೋ ಒಂದು ಈ ಮಿಲಿಟರಿ ಏನಂದ್ರೆ ಒಂದು ಹೋರಾಟ ಆಗಿರೋದಿಲ್ಲ, ಅದ್ರ ಬಗ್ಗೆ ಏನಂದ್ರೆ ಒಂದು ಶಾಸನ ಕೂಡ ಇದೆ. ಅದೇನ್ ಕರಿತೀವಿ ನಾವು? ಅಲಹಾಬಾದ್ ಶಾಸನ ಅಂತ ಕರೀತಾರೆ. ಅಲಹಾಬಾದ್ ಶಾಸನ ಅಂತ ಕರೀತಾರೆ. ಇದು ಬರುತ್ತೆ ಯಾರಂತಂದ್ರೆ ಹರಿಶೇನ. ಓಕೆ, ಗೊತ್ತಿರ್ಬೇಕು ನಿಮಗೆ. ಹರಿಶೇನ ಈ ಒಂದು ಶಾಸನವನ್ನ ಬರೆದಿರುವಂತದ್ದಾಗಿದೆ. ಸೊ ನಮಗೆ ಇಲ್ಲಿ ಭಾರತ ನೆಪೋಲಿಯನ್ ಅಂತ ಕರೆಯಲ್ಪಡುವಂತ ರಾಜ್ಯ ಅಂತಂದ್ರೆ ಸಮುದ್ರಗುಪ್ತ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಏನು? ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕ್ ಇದಾರಲ್ಲ, ಇವ್ರೇನಂದ್ರೆ ಆಕ್ಚುಲಿ ಇವರು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಅರಸನಾಗಿದ್ದಾರೆ. ಸಮುದ್ರಗುಪ್ತ ಬಂದು ಈತ ಗುಪ್ತರ ಕಾಲದ ಶ್ರೇಷ್ಠ ಅರಸನಾಗಿದ್ದಾನೆ. ಈತನ ಕಾಲ ಆಗಿತ್ತು 335ರಿಂದ 380 AD ಈತನ ಒಂದು ಕಾಲಮಾನ ಆಗಿತ್ತು. ಈತ ಗುಪ್ತರ ಶ್ರೇಷ್ಠ ಅರಸವಾಗಿರ್ತಾನೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ನೋಡಿ BCCI ನ ವಿಸ್ತೃತ ರೂಪ ಕೇಳ್ತಾರೆ. ಹೌದಾ? ಸೊ BCCI ಅನ್ನೋದು ಗೊತ್ತಾಗುತ್ತೆ ನಮಗೆ. ಇದೊಂದು ಇಂಡಿಯಾದ ಒಂದು ಕ್ರಿಕೆಟ್ ಬೋರ್ಡ್ ಆಗಿದೆ. ಹೌದಲ್ವಾ? ಏನಿದೆ ಫುಲ್ ಫಾರ್ಮ್? ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಅಂದ್ರೆ ನಮ್ಮ ಭಾರತದಲ್ಲಿ ಏನು ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಅಂದ್ರೆ ಯಾವ್ದಂತಂದ್ರೆ ಅದು ರಾಷ್ಟ್ರೀಯ ಸಂಸ್ಥೆ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಕರೀತಾರೆ. ಶಾರ್ಟ್ ಕಟ್ ಆಗಿ BCCI ಅಂತ ಕರೀತಾರೆ. ಓಕೆ, ಇದು ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1928ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇದೆ ಮುಂಬೈಲಿ. ಓಕೆ, ಇದರ ಕೇಂದ್ರ ಕಚೇರಿ ಇದೆ ಮುಂಬೈಲಿ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಕೀ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣ ಇರುವಂತಹ ಸ್ಥಳ ಕೇಳ್ತಾರೆ. ಓಕೆ, ಲಾರ್ಡ್ಸ್ ಕ್ರಿಕೆಟ್ ಅಂತ ಇದೆಯಲ್ಲ, ಇರುವಂತದ್ದು ಅಂದ್ರೆ ಸ್ಟೇಡಿಯಂ ಇರುವಂತದ್ದು ಅದು ಲಂಡನ್ ನಲ್ಲಿ. ಇದೊಂದು ಒನ್ ಆಫ್ ದಿ ಓಲ್ಡೆಸ್ಟ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ಹಳೆಯದಾಗಿರುವಂತಹ ಒಂದು ಕ್ರೀಡಾಂಗಣ ಅಂತ ಕರೀತಾರೆ. ಅದ್ಯಾವುದು? ಲಾರ್ಡ್ಸ್ ಕ್ರಿಕೆಟ್ ಸ್ಟೇಡಿಯಂ ಅಂತ ಕರೀತಾರೆ. ಇದಿರುವಂತದ್ದು ಲಂಡನ್ ನಲ್ಲಿ. ಹಾಗಾಗಿ ಆಪ್ಷನ್ 4 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಆಚರಿಸುವ ದಿನ ಅಂತ ಕೇಳ್ತಾರೆ. ನ್ಯಾಷನಲ್ ಸೈನ್ಸ್ ಡೇ ನಾವು ಯಾವಾಗ ಆಚರಿಸ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಬಹಳ ಇಂಪಾರ್ಟೆಂಟು ಇದು. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ ಅಲ್ವಾ? ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತೀವಿ. ಯಾವಾಗ ಆಚರಿಸ್ತೀವಿ? ಪ್ರತಿ ವರ್ಷ ಇದನ್ನ ಫೆಬ್ರವರಿ 28ನೇ ಫೆಬ್ರವರಿ ಏನಂದ್ರೆ ಪ್ರತಿ ವರ್ಷ ಏನ್ ಮಾಡ್ತೀವಿ ನಾವು? ರಾಷ್ಟ್ರೀಯ ವಿಜ್ಞಾನ ದಿನ ಅಥವಾ ನ್ಯಾಷನಲ್ ಸೈನ್ಸ್ ಡೇ ಅಂತ ಆಚರಿಸ್ತೀವಿ. ಹಾಗಾಗಿ ನಮಗೆ ಆಪ್ಷನ್ 1 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಓಕೆನಾ? ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಆಕ್ಚುಲಿ ನಾವು ಕರೆಂಟ್ ಅಫೇರ್ಸ್ ಯಾವ ತರ ಕ್ವಶನ್ಸ್ ಕೇಳಬಹುದು ಅಂದ್ರೆ ನೋಡಿ ಗೊತ್ತಿರಲಿ. ಏನು ರಾಷ್ಟ್ರೀಯ ವಿಜ್ಞಾನ ದಿನ ಇದೆಯಲ್ಲ, ಇದನ್ನ ನಾವೇನ್ ಮಾಡ್ತೀವಿ? ಪ್ರತಿ ವರ್ಷ ಫೆಬ್ರವರಿ 28ಕ್ಕೆ ಆಚರಣೆ ಮಾಡ್ತೀವಿ. ಏನಕ್ಕಂದ್ರೆ ಫೆಬ್ರವರಿ 8 ಏನಾಗುತ್ತೆ ಆಕ್ಚುಲಿ ನಮ್ಮ ದೇಶದಲ್ಲಿ ಏನು 1928ಕ್ಕೆ ಏನಾಗುತ್ತೆ ಸೊ ಯಾರು? ನಮ್ಮ CV ರಾಮನ್ ಏನ್ ಮಾಡ್ತಾರೆ? ಅವರೊಂದು ರಾಮನ್ ಪರಿಣಾಮ ಎನ್ನುವಂತ ಒಂದು ಸಂಶೋಧನೆ ಮಾಡ್ತಾರೆ. ಏನ್ ಮಾಡ್ತಾರೆ? ರಾಮನ್ ಎಫೆಕ್ಟ್ ಅಂತ ಏನ್ ಮಾಡ್ತಾರೆ ಅವರು? ಅದನ್ನ ಆವಿಷ್ಕಾರ ಡಿಸ್ಕವರಿ ಮಾಡ್ತಾರೆ. ಅದೇನಾಗುತ್ತೆ ಅವ್ರಿಗೆ? 1930ಕ್ಕೆ ಏನಾಗುತ್ತೆ? ಅದು ಸಂಬಂಧಪಟ್ಟಂತೆ ಅವ್ರಿಗೆ
ಸೊ ಯಾವ್ದ್ರಲ್ಲಿ ಫಿಸಿಕ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಫೆಬ್ರವರಿ 28ಕ್ಕೆ ಡಿಸ್ಕವರಿ ಮಾಡ್ತಾರಲ್ವಾ, ಹಾಗಾದ್ರೆ ಅದರ ಸ್ಮರಣಾರ್ಥ ಏನ್ ಮಾಡ್ತೀವಿ ನಾವು ಆಕ್ಚುಲಿ ಪ್ರತಿ ವರ್ಷ ಸೊ ಯಾವಾಗಿಂದ 1987ರಿಂದ ಸೊ ಫೆಬ್ರವರಿ 28ಅನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಆಚರಿಸ್ತೀವಿ. ಹಾಗಾದ್ರೆ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಹಾಗಾದ್ರೆ 2026ರ ಹಾಗಾದ್ರೆ 2026ರ ಫೆಬ್ರವರಿ 28 ಆಚರಿಸಿರುವಂತ ರಾಷ್ಟ್ರೀಯ ವಿಜ್ಞಾನ ದಿನದ ಒಂದು ದೇಹವಾಕ್ಯ ಏನಂತ ಕೇಳ್ತಾರೆ, ಥೀಮ್ ಕೇಳ್ತಾರೆ. ಗೊತ್ತಿರ್ಬೇಕು ನಿಮ್ಗೆ, ವುಮೆನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಅಂತ ನೋಡಿ. ಇದಂದ್ರೆ 2026ರ ಒಂದು ರಾಷ್ಟ್ರೀಯ ವಿಜ್ಞಾನ ದಿನದ ಒಂದೇನಾಗಿದೆ, ಥೀಮ್ ಆಗಿದೆ ಅಥವಾ ದೇಹವಾಗಿದೆ. ವುಮೆನ್ ಇನ್ ಸೈನ್ಸ್ ಅಂದ್ರೆ ವಿಜ್ಞಾನದಲ್ಲಿ ಮಹಿಳೆಯರು, ಕ್ಯಾಟಲೈಸಿಂಗ್ ದ ವಿಕಸಿತ್ ಭಾರತ ಅಂತ ಕರೀತಾರೆ. ಅಂದ್ರೆ ವಿಕಸಿತ್ ಭಾರತವನ್ನ ಕೆಟಲೈಸ್ ಮಾಡುವಂತದ್ದು ಥ್ರೋ ವುಮೆನ್ ಮುಖಾಂತರ ಅಂತ. ಅದನ್ನ ಸೊ ಏನಾಗಿದೆ ಅಂದ್ರೆ ಸೊ 2026ರ ರಾಷ್ಟ್ರೀಯ ವಿಜ್ಞಾನ ದಿನದ ಒಂದು ದೇಹ ವಾಕ್ಯವಾಗಿದೆ ಅಥವಾ ಥೀಮ್ ಆಗಿದೆ. ಇದನ್ನ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಮುಂಬರುವಂತ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಓಕೆ, ವೈರಸ್ಗಳ ಬಗೆಗಿನ ಅಧ್ಯಯನದ ವಿಜ್ಞಾನದ ಶಾಖೆಗೆ ಏನೆಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಹೌದಾ, ಸ್ಟಡಿ ಆಫ್ ವೈರಸ್ ಮಾಡುವಂತ ಒಂದು ಏನಂದ್ರೆ ಸೈನ್ಸ್ ಬ್ರಾಂಚ್ ಯಾವ್ದು ಅಂತ ಕೇಳಿದ್ರೆ ಇಲ್ಲಿ ಯೂರೋಲಜಿ ಅಂತ ಕೊಟ್ಟಿದ್ದಾರೆ ನೋಡಿ. ಯೂರೋಲಜಿ ಇದೆಯಲ್ಲ, ಯೂರೋಲಜಿ ಅಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಇದು ಕಿಡ್ನಿಗಳ ಬಗ್ಗೆ ಅಧ್ಯಯನ ಮಾಡುವಂತ ಒಂದು ಏನು ಶಾಸ್ತ್ರ, ಒಂದು ವಿಜ್ಞಾನ ಶಾಖೆ ಇದೆ, ಅದಕ್ಕೆ ಅಂತ ಕರಿತೀವಿ ನಾವು ಸಾಮಾನ್ಯವಾಗಿ ಯೂರೋಲಜಿ ಅಂತ ಕರೀತಾರೆ. ಅದೇ ರೀತಿ ನ್ಯೂರಾಲಜಿ ಅಂದ್ರೆ ಇದು ನರಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನ ಶಾಖೆ ಇದೆಯಲ್ಲ, ದ ಸ್ಟಡಿ ಆಫ್ ದಿ ನ್ಯೂರಾನ್ಸ್ ಅಂತ ಕರೀತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು ನ್ಯೂರಾಲಜಿ ಅಂತ ಕರೀತಾರೆ. ಅದೇ ರೀತಿ ವೈರಾಲಜಿ ಅಂದ್ರೆ ಏನಂದ್ರೆ ಇದು ವೈರಸ್ಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನ ಶಾಖೆ ಇದೆಯಲ್ಲ, ಅದಕ್ಕೆ ಅಂತ ಕರಿತೀವಿ ನಾವು ಸೊ ವೈರಾಲಜಿ ಅಂತ ಕರೀತಾರೆ. ಅದೇ ರೀತಿ ಪ್ಯಾಥಾಲಜಿ ಅಂದ್ರೆ ರೋಗಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನದ ಶಾಖೆ ಅಂತ ಕರಿತೀವಿ ಅಂದ್ರೆ ಅದನ್ನ ನಾವು ಪ್ಯಾಥಾಲಜಿ ಅಂತ ಕರೀತೇವೆ. ಸ್ಟಡಿ ಆಫ್ ದಿ ಡಿಸೀಸಸ್ ಈಸ್ ಕಾಲ್ಡ್ ದಿ ಪ್ಯಾಥಾಲಜಿ ಅಂತ ಕರೀತಾರೆ. ದ ಸ್ಟಡಿ ಆಫ್ ವೈರಸ್ ಈಸ್ ಕಾಲ್ಡ್ ದಿ ವೈರಾಲಜಿ ಅಂತ ಕರೀತಾರೆ. ದ ಸ್ಟಡಿ ಆಫ್ ನ್ಯೂರಾನ್ಸ್ ಈಸ್ ಕಾಲ್ಡ್ ದಿ ನ್ಯೂರಾಲಜಿ ಅಂತ ಕರೀತಾರೆ. ದ ಸ್ಟಡಿ ಆಫ್ ಕಿಡ್ನಿ ಈಸ್ ಕಾಲ್ಡ್ ದಿ ಯೂರಾಲಜಿ ಅಂತ ಕರೀತಾರೆ. ಕಿಡ್ನಿ ಅಂಡ್ ಅದರ್ ಏನಂತಾರೆ ಇದು ಯೂರಿನೇಟರಿ ರೇಟ್ರಸ್ ಅಂತ ಬಂದಾಗೆ ಗೊತ್ತಾಗ್ತೀವಿ. ಓಕೆ, ಹಾಗಾಗಿ ಆಪ್ಷನ್ ಆಗುತ್ತೆ ನೋಡಿ. ಸೊ ಆಪ್ಷನ್ ಇದು 2 ಇದೆ. ಓಕೆ, ಆಪ್ಷನ್ ಆಗುತ್ತೆ 2 ಇಸ್ ರೈಟ್ ಆನ್ಸರ್ ಆಗುತ್ತೆ ವೈರಾಲಜಿ ಅಂತ. ನಮಗೆ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆನಾ, ಸೊ ವೈರಾಲಜಿ ಅಂತಂದ್ರೆ ವೈರಸ್ಗಳ ಕುರಿತು ಅಧ್ಯಯನ ಮಾಡುವಂತ ಒಂದು ವಿಜ್ಞಾನದ ಶಾಖೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನಿಮಗೆ ಒಂದ್ಸಲ ಲಿಸ್ಟ್ ಕೊಡ್ತೀನಿ, ಒಂದ್ಸಲ ನೋಡಿ. ಸ್ಟಡಿ ಆಫ್ ಬ್ಲಡ್ ರಕ್ತದ ಅಧ್ಯಯನಕ್ಕೆ ಅಂತ ಕರಿತೀವಿ ಹೆಮಟೋಲಜಿ ಅಂತ ಕರೀತಾರೆ. ಲಿವರ್ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಹೆಪಟಾಲಜಿ ಅಂತ ಕರೀತಾರೆ. ಫಂಗಿ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಮೈಕಾಲಜಿ ಅಂತ ಕರೀತಾರೆ. ಆಲ್ಗೆ ಅಧ್ಯಯನಕ್ಕೆ ಅಂತ ಕರಿತೀವಿ ನಾವು ಮೈಕಾಲಜಿ ಅಂತ ಕರೀತಾರೆ. ವೈರಸ್ಗಳ ಅಧ್ಯಯನಕ್ಕೆ ವೈರಾಲಜಿ. ಕಿಡ್ನಿಗಳ ಅಧ್ಯಯನಕ್ಕೆ ಕಿಡ್ನಿ ಅಂದ್ರೆ ಆಕ್ಚುಲಿ ಕಿಡ್ನಿ ಮತ್ತೆ ಅದರ ರಿಲೇಟೆಡ್ ಆಗಿರುವಂತದನ್ನ ನೆಫ್ರಾಲಜಿ ಅಂತ ಕರೀತಾರೆ. ಸೊ ಕಿಡ್ನಿ ಮತ್ತೆ ಏನೋ ಒಂದು ಯೂಟ್ರಸ್ ಅಂತ ಬರುತ್ತಲ್ವಾ, ಅದ್ರ ಬಗ್ಗೆ ನೋಡೋದಕ್ಕೆ ಅಂತ ಕರಿತಾರೆ ಅಂದ್ರೆ ಯೂರಾಲಜಿ ಅಂತ ಕರೀತಾರೆ. ಪರ್ಟಿಕ್ಯುಲರ್ ಕಿಡ್ನಿ ಅಂದ್ರೆ ನೆಫ್ರಾಲಜಿ. ಓಕೆನಾ, ಅದೇ ರೀತಿ ಕ್ಯಾನ್ಸರ್ ಬಗ್ಗೆ ಬಂದಾಗ ಆಂಕಾಲಜಿ ಅಂತ ಕರೀತಾರೆ. ಯೂನಿವರ್ಸ್ ಅಂತ ಬಂದಾಗ ಕಾಸ್ಮೋಲಜಿ ಅಂತ ಕರೀತಾರೆ. ಫ್ರೂಟ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಪೋಮೋಲಜಿ ಅಂತ ಕರಿತೀವಿ. ಬರ್ಡ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಆರ್ನಿಥಾಲಜಿ ಅಂತ ಕರೀತಾರೆ. ಬೋನ್ಸ್ ಬಗ್ಗೆ ಅಧ್ಯಯನ ಮಾಡೋದನ್ನ ಆಸ್ಟಿಯೋಲಜಿ ಅಂತ ಕರೀತಾರೆ. ಎಗ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಓವಾಲಜಿ ಅಂತ ಕರೀತಾರೆ. ಡ್ರೀಮ್ ಬಗ್ಗೆ ಸ್ಟಡಿ ಮಾಡೋದನ್ನ ಒನಿರಾಲಜಿ ಅಂತ ಕರೀತಾರೆ. ಏರ್ಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಟ್ರಿಚಾಲಜಿ ಅಂತ ಕರೀತಾರೆ. ಹೈಸ್ ಬಗ್ಗೆ ಸ್ಟಡಿ ಮಾಡೋದನ್ನ ಆಪ್ತಮಾಲಜಿ ಅಂತ ಕರೀತಾರೆ. ಇವೆಲ್ಲ ಕೂಡ ನಿಮಗೆ ಎಕ್ಸಾಮ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಸೊ 2 ಇಸ್ ರೈಟ್ ಆನ್ಸರ್ ಆಗುತ್ತೆ ವೈರಾಲಜಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ, ಬಹಳ ಹಳೆಯ ಕ್ವಶನ್ ಇದೆ ನೋಡಿ. ಕನ್ನಡದ ಬೆಟ್ಟದವು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಬಾಲನಟ ಅಂತ ಕೇಳ್ತಾರೆ. ಹೌದಾ, ಬೆಟ್ಟದವು ನಮ್ಗೆಲ್ಲ ಗೊತ್ತಿರುವಂತೆ ಅದನ್ನ ಆಕ್ಟ್ ಮಾಡಿರೋದು ನಮ್ಮ ಏನು ಪುನೀತ್ ರಾಜ್ಕುಮಾರ್ ಅವರು ಇದ್ರೆ ಈ ಒಂದು ಚಿತ್ರದಲ್ಲಿ ಬಾಲನಟ ಆಗಿ ಅಭಿನಯ ಮಾಡಿದ್ರೆ ಅವರು ಈ ಒಂದು ಚಿತ್ರಕ್ಕೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಅಥವಾ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಅಲ್ವಾ. ಹಾಗಾಗಿ ಆಪ್ಷನ್ ಸೊ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಪುನೀತ್ ರಾಜ್ಕುಮಾರ್ ಅವರು. ಸೊ ನಮಗೆ ಇಲ್ಲಿ ಆಪ್ಷನ್ ಒಂದು ಕೊಟ್ಟಿದ್ದಾರೆ, ಹಾಗಾಗಿ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ ನೋಡಿ. ಇವ್ರ ಬಗ್ಗೆ ಇದು ಎಕ್ಸಾಮ್ ಯಾವ ತರ ಕೇಳ್ಬೋದು ಅಂದ್ರೆ ರೀಸೆಂಟ್ ಏನ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿರುವಂತ ಏನಂದ್ರೆ ಸೊ ನಮ್ಮ ರಾಜ್ಯದಲ್ಲಿ ಕೊಡುವಂತ ಅತ್ಯುನ್ನತ ಏನು ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರೆ. ದಿಸ್ ಇಸ್ ಹೈಯೆಸ್ಟ್ ಅವಾರ್ಡ್ ಆಫ್ ದಿ ಅವಾರ್ಡ್ ಇನ್ ಕರ್ನಾಟಕ ಅಂತ ಕರೀತಾರೆ. ಅದನ್ನ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ಕರೀತಾರೆ. ಓಕೆ, ಇದನ್ನ ರೀಸೆಂಟ್ ಆಗಿ ಅಂದ್ರೆ 2020ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಬಿ ಸರೋಜ್ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಸೊ ಆಮೇಲೆ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾರೆ 2022ರಲ್ಲಿ. ಕುವೆಂಪು ಫಸ್ಟ್ ಪಡ್ಕೊಂಡಿದ್ದಾರೆ, ಕುವೆಂಪು ಮತ್ತೆ ರಾಜ್ಕುಮಾರ್ ಅವರು ಫಸ್ಟ್ ಪಡ್ಕೊಂತಾರೆ. ಎಸ್ ನಿಜಲಿಂಗಪ್ಪ ಅವರು ರಾಜಕೀಯದಲ್ಲಿ, ಸಿ.ಎನ್. ರಾವ್ ಅವರು, ದೇವಿ ಪ್ರಸಾದ್ ಶೆಟ್ಟಿ, ಭೀಮಸೇನ್ ಜೋಶಿ, ಶಿವಕುಮಾರ್ ಸ್ವಾಮಿಗಳು, ದೇ ಜವರೇಗೌಡ, ಹೆಗಡೆ ಅವರಿಗೆ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಅದರಲ್ಲಿ ಆಕ್ಟರ್ಸ್ ಬಂದಾಗ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ 2020 ಬಂದಾಗ ಅಂದ್ರೆ ಯಾರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮತ್ತೆ ಬಿ ಸರೋಜ್ ಅವರಿಗೆ ಅಂದ್ರೆ 2020ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ.
ಓಕೆ, ಸೊ ಹಾಗಾಗಿ ಸೊ ಇಲ್ಲಿ ನಮಗೆ ಆಪ್ಷನ್ 1 ಸರಿಯಾಗುತ್ತೆ. ಮತ್ತೆ ನೋಡಿ ಇನ್ನು ನಮಗೆ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕುವೆಂಪು ಅವರ ಕೃತಿಯಾಗಿದೆ ಶ್ರೀರಾಮ ದರ್ಶನವಾಗಿದೆ, ದ ರಾ ಬೇಂದ್ರ ಕೃತಿಯಾಗಿದೆ ನಾಲ್ಕು ತಂತಿ, ಕಾರಂತರ ಕೃತಿಯಾಗಿದೆ ಮೂಕಜ್ಜಿಯ ಕನಸುಗಳು, ಮಾಸ್ತಿ ವೆಂಕಟೇಶ್ವರ ಕೃತಿಯಾಗಿದೆ ಚಿಕ್ಕವೀರ ರಾಜೇಂದ್ರ. ಅದೇ ರೀತಿ ಗಿರೀಶ್ ಕಾರ್ನಾಡು, ವಿಕ್ರು ಗೋಕಾಕು, ಅನಂತ ಮೂರ್ತಿ ಅವರು, ಚಂದ್ರಶೇಖರ್ ಅವರಿಗೆ ಸಮಗ್ರ ಸಾಹಿತ್ಯ ಕೊಟ್ಟಿದ್ದಾರೆ. ಓಕೆ, ಆಗ ನಮಗೆ ಕನ್ನಡಕ್ಕೆ ಎಷ್ಟು ಅಂತಂದ್ರೆ ಸೊ ಟೋಟಲ್ ಆಗಿ 8 ಪ್ರಶಸ್ತಿಗಳು ಬಂದಿರುವಂತದ್ದು ನಮ್ಮ ಕನ್ನಡಕ್ಕೆ ಅಂತ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಇನ್ನು ಭಾರತ ರತ್ನ ಅವಾರ್ಡ್ ಕೊಟ್ಟು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ 3 ಜನ ಪಡ್ಕೊಂಡಿದ್ದಾರೆ. ಒಂದು ಸರ್ ಎಂ ವಿಶ್ವೇಶ್ವರಯ್ಯ 1955ರಲ್ಲಿ, ಅದೇ ರೀತಿ ಪಂಡಿತ್ ಭೀಮ್ಸೇನ್ ಜೋಶಿ 2008ರಲ್ಲಿ, ಅದೇ ರೀತಿ CNR ಅವರು 2014ರಲ್ಲಿ. ಇವರು ಭಾರತ ರತ್ನ ಪ್ರಶಸ್ತಿ ಪಡೆದಂತ 3 ಜನ ಕರ್ನಾಟಕದ ವ್ಯಕ್ತಿಗಳಾಗಿದ್ದಾರೆ. ಇಷ್ಟೆಲ್ಲ ಗೊತ್ತಿರಬೇಕಾಗುತ್ತೆ. ಸೊ ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳಬಹುದು, ರೈಟ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ, ಕೆನಡಾ ದೇಶದ ರಾಜಧಾನಿ ಅಂತ ಕೇಳ್ತಾರೆ. ದ ಕ್ಯಾಪಿಟಲ್ ಆಫ್ ದಿ ಕೆನಡಾ ಕೇಳ್ತಾರೆ. ನೋಡಿ, ಕೆನಡಾದ ರಾಜಧಾನಿ ಆಗಿದೆ ಒಟ್ಟಾವೋ ಅಂತ ಕರಿತೀವಿ. ಒಟ್ಟಾವೋ ಇದೆಯಲ್ಲ, ಇದೇನಂದ್ರೆ ಕೆನಡಾ ದೇಶದ ಒಂದು ಕ್ಯಾಪಿಟಲ್ ಆಗಿದೆ ಅಥವಾ ರಾಜಧಾನಿ ಆಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮಾಸ್ಕೋ ಇದೆಯಲ್ಲ, ಮಾಸ್ಕೋ ಏನಾದ್ರೆ ಇದು ರಷ್ಯಾ ದೇಶದ ರಾಜಧಾನಿ, ಗೊತ್ತಿರಬೇಕು ನಿಮಗೆ. ಮಾಸ್ಕೋ ಏನಾಗಿದೆ ರಷ್ಯಾ ದೇಶದ ರಾಜಧಾನಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾಗುತ್ತೆ. ಅಫಿಷಿಯಲ್ ಕೆಲಸ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಈ ಕೆಳಗಿನ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಮ್ಯಾಚ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳ್ತಾರೆ. ನೋಡ್ತಾ ಬಿಳಿ ಕ್ರಾಂತಿ, ಹೌದಾ? ಬಿಳಿ ಕ್ರಾಂತಿ ಅಂದ್ರೆ ಏನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ ಅದನ್ನ ಸೊ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ನಿಮಗೆ. ಏನು ವೈಟ್ ರೆವಲ್ಯೂಷನ್ ಇದೆಯಲ್ಲ, ಇದನ್ನ ಕನ್ನಡದಲ್ಲಿ ನಾವು ಏನ್ ಕರಿತೀವಿ ಅಂದ್ರೆ ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಅಂತ ಕರೀತಾರೆ. ಇದು ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟದ್ದಾಗಿದೆ. ಇಟ್ ಇಸ್ ಅ ಪ್ರೊಡಕ್ಷನ್ ಆಫ್ ದಿ ಮಿಲ್ಕ್ಸ್ ಆಗಿದೆ. ಅದೇ ರೀತಿ ಏನು ಡಾಕ್ಟರ್ ವರ್ಗೀಸ್ ಕುರಿಯನ್ ಮೇಲೆ ಗೊತ್ತಲ್ವಾ, ಡಾಕ್ಟರ್ ವರ್ಗೀಸ್ ಕುರಿಯನ್, ಇವ್ರಿಗೆ ಏನಂತ ಕರಿತೀವಿ, ಇವರನ್ನ ಭಾರತದ ಶ್ವೇತ ಕ್ರಾಂತಿ ಪ್ರಥಮ ಅಂತ ಕರೀತಾರೆ. ದ ಫಾದರ್ ಆಫ್ ದಿ ವೈಟ್ ರೆವಲ್ಯೂಷನ್ ಅಂತ ಕರೀತಾರೆ. ಇವ್ರೇನಂದ್ರೆ ಗುಜರಾತ್ ಏನ್ ಮಾಡ್ತಾರೆ, ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾರೆ, NGO, ಅದನ್ನ ಅಮೂಲ್ ಅಂತ ಕರಿತೀವಿ. ಇದರ ಮುಖಾಂತರ ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂತ ದೇಶವಾಗಿದೆ ನಮ್ಮ ಭಾರತವಾಗಿದೆ. ಸೊ ಹಾಗಾಗಿ ಬಿಳಿ ಕ್ರಾಂತಿ ಅಂದ್ರೆ ಹಾಲು ಉತ್ಪಾದನೆ. ಅದೇ ರೀತಿ ಹಸಿರು ಕ್ರಾಂತಿ, ಇದಕ್ಕೆ ಅಂತ ಕರಿತಾರೆ ಇಂಗ್ಲಿಷ್ ನಲ್ಲಿ ಸೊ ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೀನ್ ರೆವಲ್ಯೂಷನ್ ಅಂತ ಕರೀತಾರೆ. ಇದು ಏನಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಒಂದೇನಾಗಿದೆ ಕ್ರಾಂತಿಯಾಗಿದೆ. ಹಾಗಾಗಿ ಏನು ನಮ್ಮ ದೇಶದಲ್ಲಿ ಬಂದಾಗ ಡಾಕ್ಟರ್ MS ಸ್ವಾಮಿನಾಥನ್ ಇವೆಲ್ಲ ಕೂಡ ಕೇಳಿದ್ದೀರಾ. MS ಸ್ವಾಮಿನಾಥನ್ ಇದ್ದಾರಲ್ಲ, ಇವ್ರಿಗೆ ಅಂತ ಕರಿತೀವಿ ಅಂದ್ರೆ ಇವರನ್ನ ಭಾರತದ ಹಸಿರು ಕ್ರಾಂತಿ ಅಂತ ಕರೀತಾರೆ. ಅದೇ ರೀತಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅಂತ ಬರ್ತಾರಲ್ಲ, ಅವ್ರನ್ನ ಕರಿತಿದ್ರೆ ಅವ್ರನ್ನ ಫಾದರ್ ಆಫ್ ದಿ ವರ್ಲ್ಡ್ಸ್ ಗ್ರೀನ್ ರೆವಲ್ಯೂಷನ್ ಕರೀತಾರೆ. ಓಕೆ, ಗೊತ್ತಿರಬೇಕು. ಅದೇ ರೀತಿ ನೀಲಿ ಕ್ರಾಂತಿ ಅಂದ್ರೆ ನಾವು ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಇದನ್ನ ಸೊ ಬ್ಲೂ ರೆವಲ್ಯೂಷನ್ ಅಂತ ಕರೀತಾರೆ. ಇದೇನಂದ್ರೆ ಮೀನುಗಳು ಉತ್ಪಾದಿಸಲ್ಪಟ್ಟಂತ ಒಂದು ಕ್ರಾಂತಿಯಾಗಿದೆ. ಅದೇ ರೀತಿ ಈ ಕೆಂಪು ಕ್ರಾಂತಿ ಇದೆಯಲ್ಲ, ಕೆಂಪು ಕ್ರಾಂತಿ ಏನಂತಂದ್ರೆ ಆಕ್ಚುಲಿ ಇದು ಅಂದ್ರೆ ಮಾಂಸ, ಮೀಟ್ ಪ್ರೊಡಕ್ಷನ್ ಮಾಡೋದಾಗಿರ್ಬೋದು, ಅಥವಾ ಟೊಮೆಟೊ ಪ್ರೊಡಕ್ಷನ್ ಮಾಡೋದಿದೆಯಲ್ಲ, ಇದಕ್ಕೆ ಅಂತ ಕರಿತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಕೆಂಪು ಕ್ರಾಂತಿ ಅಥವಾ ರೆಡ್ ರೆವಲ್ಯೂಷನ್ ಕರೀತಾರೆ. ಅದೇ ರೀತಿ ಉಣ್ಣೆ ಅಂದ್ರೆ ಏನಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಊಲ್ ಅಂತ ಕರೀತಾರೆ. ಪ್ರೊಡಕ್ಷನ್ ಆಫ್ ಊಲ್ ಇದೆಯಲ್ಲ, ಇದಕ್ಕೆ ಅಂತ ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ಇದನ್ನ ಗ್ರೇ ರೆವಲ್ಯೂಷನ್ ಅಂತ ಕರೀತಾರೆ. ಗ್ರೇ ರೆವಲ್ಯೂಷನ್ ಅಥವಾ ಗ್ರೇ ಕ್ರಾಂತಿ ಏನಂತೀವಿ. ಗ್ರೇ ಅಂದ್ರೆ ಕಂದುನ, ಬ್ರೌನ್ ಅಂದ್ರೆ ಕಂದಲ್ವಾ, ಗ್ರೇಗೆ ಅಂತ ಕರಿತಾರೆ, ಅದು ಕ್ರಾಂತಿ ಅಂತ ಕರೀತಾರೆ. ಸೊ ಹಾಗೆ ನಮ್ಗೆ ಏನಾಗಿದೆ 4 ಅನ್ನೋದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಹಾಗಾಗಿ ಏನಂದ್ರೆ ಕೆಂಪು ಕ್ರಾಂತಿ ಅಂದ್ರೆ ಏನಂತ ಕರಿತೀವಿ, ಮೀಟ್ ಅಂದ್ರೆ ಮಾಂಸ ಮತ್ತು ಟೊಮೆಟೊಗಳ ಒಂದು ಉತ್ಪಾದನೆ ಇದೆಯಲ್ಲ, ಅದಕ್ಕೆ ಕೆಂಪು ಕ್ರಾಂತಿ ಅಥವಾ ರೆಡ್ ರೆವಲ್ಯೂಷನ್ ಕರೀತಾರೆ. ಅದೇ ರೀತಿ ಉಣ್ಣೆಗಳ ಉತ್ಪಾದನೆ ಅಂತ ಕರಿತೀವಿ ಅಂದ್ರೆ ಸಾಮಾನ್ಯವಾಗಿ ನಾವು ಗ್ರೇ ರೆವಲ್ಯೂಷನ್ ಕರೀತಾರೆ. ಸೊ ಹಾಗೆ ನಮಗೆ 4 ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಒಂದ್ಸಲ ನೋಡಿ, ಇಲ್ಲಿ ಇಷ್ಟು ಕೊಟ್ಟಿದ್ದೀನಿ. ಬ್ಲಾಕ್ ರೆವಲ್ಯೂಷನ್ ಕಪ್ಪು ಕ್ರಾಂತಿ ಅಂದ್ರೆ ಪೆಟ್ರೋಲಿಯಂ ಪ್ರೊಡಕ್ಷನ್ ಗಳಿಗೆ ಸಂಬಂಧಪಟ್ಟದ್ದಾಗಿದೆ. ಬ್ಲೂ ರೆವಲ್ಯೂಷನ್ ಮೀನುಗಳ ಉತ್ಪಾದನೆ, ಬ್ರೌನ್ ರೆವಲ್ಯೂಷನ್ ಲೆದರ್ ಪ್ರೊಡಕ್ಷನ್, ಗೋಲ್ಡನ್ ರೆವಲ್ಯೂಷನ್ ಫ್ರೂಟ್ಸ್ ಹನಿ ಪ್ರೊಡಕ್ಷನ್ ಅಂತಿದೆ, ಗ್ರೀನ್ ರೆವಲ್ಯೂಷನ್ ಫುಡ್ ಗ್ರೇನ್ಸ್, ಗ್ರೇ ರೆವಲ್ಯೂಷನ್ ಅಂದ್ರೆ ಫರ್ಟಿಲೈಸರ್ ಕೂಡ ಬರುತ್ತೆ, ಅದೇ ರೀತಿ ಊಲ್ಸ್ ಕೂಡ ಬರುತ್ತೆ. ಫರ್ಟಿಲೈಸರ್ ಅಂದ್ರೆ ರಸಗೊಬ್ಬರ ಕೂಡ ಬರುತ್ತೆ, ಅದೇ ರೀತಿ ಉಣ್ಣೆ ಐಟಮ್ ಕೂಡ ಬರ್ತಾ ಹೋಗುತ್ತೆ. ಓಕೆ, ಪಿಂಕ್ ಅಂದ್ರೆ ಆನಿಯನ್ ಉಳ್ಳಾಗಡ್ಡಿ ಈರುಳ್ಳಿ, ರೆಡ್ ರೆವಲ್ಯೂಷನ್ ಮೀಟ್ ಟೊಮೆಟೊ, ಸಿಲ್ವರ್ ರೆವಲ್ಯೂಷನ್ ಮೊಟ್ಟೆ ಮತ್ತು ಪೌಲ್ಟ್ರಿ ಏನಂತಾರೆ ಕೋಳಿ ಸಾಕಾಣಿಕೆ, ವೈಟ್ ರೆವಲ್ಯೂಷನ್ ದಾಗ ಹಾಲು ಮಿಲ್ಕ್ ಅದು ಡೈರಿ ಪ್ರೊಡಕ್ಷನ್ ಆಗಿದೆ, ಯೆಲ್ಲೋ ರೆವಲ್ಯೂಷನ್ ದಾಗ ಆಯಿಲ್ ಸೀಡ್ಸ್ ಎಣ್ಣೆ ಕಾಳುಗಳ ಬೀಜ ಅಂತ ಕರೀತಾರೆ, ಗ್ರೀನ್ ಎವರ್ಗ್ರೀನ್ ಅಂತಂದಾಗ ಓವರ್ ಡೆವಲಪ್ಮೆಂಟ್ ಆಫ್ ದಿ ಅಗ್ರಿಕಲ್ಚರ್ ಅಂತ ಕರೀತಾರೆ. ಇವೆಲ್ಲ ಕೂಡ ನೀವು ಒಂದ್ ಕಡೆ ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಅದೇ ರೀತಿ ಗೋಲ್ಡನ್ ಪೇಪರ್ ರೆವಲ್ಯೂಷನ್ ಅಂದ್ರೆ ಜೂಟಿ ಕರಿತಾ ಹೋಗ್ತೀವಿ ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ 4 ಇದೆಯಲ್ಲ ಅದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ, ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿದು ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ 3 ಸರ್ಕಲ್ ಕೊಟ್ಟಿದ್ದಾರೆ, ಒಳಗಡೆ 4 ನಂಬರ್ ಕೊಟ್ಟಿದ್ದಾರೆ. 5, 4, 20, 19, 3, 8, 24, 11, 9, 4 ಕ್ವಶನ್ ಮಾರ್ಕ್ 13 ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಕ್ವಶನ್ ಮಾರ್ಕ್ ಪ್ಲೇಸ್ ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾರೆ. ನೋಡಿ, ಈಸಿ ಕೊಟ್ಟಿದ್ದಾರೆ ನಮಗೆ. ಏನ್ ಮಾಡಿದಾರೆ ಅಂದ್ರೆ ನೀವು ಫಸ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಏನ್ ಮಾಡಿದಾರೆ ಅಂದ್ರೆ ನೋಡಿ,
5 ಪ್ಲಸ್ 4 ಏನ್ ಮಾಡಿದ್ರೆ ಪ್ಲಸ್ ಏನ್ ಮಾಡಿದ್ರೆ 9 ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಏನ್ ಮಾಡಿದ್ರೆ ಫಸ್ಟ್ 5 ಪ್ಲಸ್ 4 ಎಷ್ಟಾಗುತ್ತೆ 9 ಅಲ್ವಾ? ಈ ಸಂಖ್ಯೆ ಬಂತು. ಮತ್ತೆ ಏನ್ ಮಾಡಿದ್ರೆ ಸೆಕೆಂಡ್ಗೆ 5 ಇಂಟು 4 ಮಾಡಿದ್ರೆ 5 4 20 ಈ ಸಂಖ್ಯೆ ಬಂತಲ್ವಾ? ಅಂದ್ರೆ ಫಸ್ಟ್ ಎರಡು ಮೇಲೆ ಸಂಖ್ಯೆ ಏನ್ ಮಾಡಿದ್ರೆ ಒಂದ್ಸಲ ಕೂಡಿಸಿದ್ರೆ 9 ಬರುತ್ತೆ, ಇಂಟು ಮಾಡಿದಾಗ 20 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡಿ 3 ಪ್ಲಸ್ ಎಷ್ಟಾಗುತ್ತೆ 8 ಎಷ್ಟಾಗುತ್ತೆ 11 ಆಗುತ್ತಲ್ವಾ? ಎಸ್ ಈ ಸಂಖ್ಯೆ ಬಂದಿದೆ. ಅದೇ ರೀತಿ ಗುಣಾಕಾರ ಮಾಡೋಣ. 3 8 ಎಷ್ಟಾಗುತ್ತೆ 24 ಇದೆಯಾ? ಸೊ ಹಾಗಾಗಿ ನಮಗೆ 24 ಬಂದಿದೆ. ಅದೇ ರೀತಿ ಮೂರನೇ ಒಂದು ವೃತ್ತ ನೋಡ್ತಾ ಹೋಗೋಣ. ಫಸ್ಟ್ ಏನ್ ಮಾಡೋಣ 9 ಪ್ಲಸ್ 4 ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 13 ಬರುತ್ತಲ್ವಾ? ಎಸ್ 13 ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಈಗ 9ನ 4ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 9 4 36 ಬರುತ್ತೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನ್ ಬರ್ಬೇಕಂದ್ರೆ ಈ ಪ್ಲೇಸ್ ಅಲ್ಲಿ 36 ಬರಬೇಕಾಗುತ್ತೆ. ಹಾಗಾಗಿ ಆಪ್ಷನ್ 3 36 ಈಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಅಗೇನ್ ಇಲ್ಲಿ ಒಂದು ಮೆಂಟಲ್ ಪ್ರಶ್ನೆ ಇದೆ ನೋಡಿ. ಎ ಅನ್ನ 26 ಅಂತ ಕೊಟ್ಟಿದ್ದಾರೆ, ಕ್ಯಾಟ್ ಅನ್ನ 57 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸನ್ ಅಂದ್ರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಬಹಳ ಈಸಿ ಆದ ಕ್ವಶನ್ ಇದೆ ನೋಡಿ. ಏನ್ ಮಾಡಿದ್ರೆ ನಾವು ಸಾಮಾನ್ಯವಾಗಿ ಎ ಟು ಜೆಡ್ ಇರುತ್ತಲ್ವಾ? ಏನ್ ಮಾಡ್ತೀವಿ ಎಗೆ ಸಾಮಾನ್ಯವಾಗಿ ಎಗೆ 1 ಅಂತ ತೊಗೊಳ್ತೀವಿ, ಬಿಗೆ 2 ಅಂತ ತೊಗೊಳ್ತೀವಿ, ಹೀಗೆ ಜೆಡ್ಗೆ 26 ತೊಗೊಳ್ತೀವಿ. ಇಲ್ಲಿ ಏನ್ ಮಾಡಿದ್ರೆ ಆಕ್ಚುಲಿ ಉಲ್ಟಾ ತೊಗೊಂಡಿದ್ದಾನೆ. ಅಂದ್ರೆ ಎ ಅಂದ್ರೆ 26 ಅಂತ ತೊಗೊಂಡಿದ್ದಾನೆ, ಜೆಡ್ ಅಂದ್ರೆ 1 ಅಂತ ತೊಗೊಂಡಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ ಮಾಡ್ತಾ ಹೋಗೋಣ. ನೋಡಿ ಎ ಅಂದ್ರೆ ಎಷ್ಟು ಅಂತ ಕೊಟ್ಟಿದ್ದಾರೆ ಆಕ್ಚುಲಿ ಎ ಅಂದ್ರೆ 26 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಜೆಡ್ ಅಂದ್ರೆ ಎಷ್ಟಾಗುತ್ತೆ 1 ಅಲ್ವಾ? ಈ ತರ ಎ ಅಂದ್ರೆ 26, ಬಿ ಅಂದ್ರೆ 25, ಸಿ ಅಂದ್ರೆ 24 ಈ ತರ 24 ಈ ತರ ಆಗ್ತಾ ಹೋಗುತ್ತೆ. ಅದೇ ರೀತಿ ನೋಡ್ತಾ ನೋಡಿ. ಈಗ ಫಸ್ಟ್ ಕ್ಯಾಟ್ ಅನ್ನ ನೋಡ್ತಾ ಹೋಗೋಣ. ಕ್ಯಾಟ್ ಸಿ ಅಂದ್ರೆ ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಾ? ನೋಡಿ ಸಿ ಅಂದ್ರೆ ಎಷ್ಟಿದೆ ನಮಗೆ 24 ಇದೆ ಅಲ್ವಾ? ಸಿ ಅಂದ್ರೆ ನೋಡಿದ್ರೆ ಆಕ್ಚುಲಿ 24 ಇದೆ. ಎ ಅಂದ್ರೆ ಆಲ್ರೆಡಿ ಕೊಟ್ಟಿದ್ರೆ ಎಷ್ಟಾಗುತ್ತೆ 26 ಆಗುತ್ತೆ. ಟಿ ಅಂದ್ರೆ ಎಷ್ಟಿದೆ ನೋಡಿ ನಮಗೆ? ಟಿ ಅಂದ್ರೆ ಎಷ್ಟಿದೆ? ಇಲ್ಲ ಟಿ ಇದೆ ಅಲ್ವಾ? ಟಿ ಎಷ್ಟಿದೆ ನೋಡಿ 7 ಇದೆ ಅಲ್ವಾ? ಓಕೆ, ಎಷ್ಟಾಗುತ್ತೆ ನೋಡಿ 24 ಪ್ಲಸ್ 26 ಎಷ್ಟಾಗುತ್ತೆ 50 ಆಗುತ್ತೆ. 50 ಪ್ಲಸ್ 7 ಎಷ್ಟಾಗುತ್ತೆ 57 ಆಗುತ್ತೆ ನಮಗೆ. ಎಸ್ ಈಗ 57 ಕೊಟ್ಟಿದ್ದಾರೆ. ಹಾಗಾದ್ರೆ ಸನ್ಗೆ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ. ನೋಡಿ ಎಸ್ ಯು ಎನ್ ಇದೆ, ಎಸ್ ಯು ಎನ್ ಇದೆ. ಈಗ ಎಸ್ ನೋಡಿ ಎಷ್ಟಿದೆ ಇಲ್ಲಿ? ಎಸ್ 8 ಇದೆಯಾ? ಇಲ್ಲಿ ಇದೆ ನೋಡಿ ಎಸ್ ಎಷ್ಟಿದೆ 8 ಇದೆ. ಯು ಎಷ್ಟಿದೆ ನೋಡಿ? ಯುಗೆ 6 ಇದೆಯಾ? ಎಸ್ ಯುಗೆ 6 ಇದೆ. ಎನ್ಗೆ ಎಷ್ಟಿದೆ? ಎನ್ ನೋಡಿ ಇಲ್ಲಿದೆ, ಎನ್ 13 ಇದೆಯಾ? 13 ಇದೆ. ಎಸ್ ಎಷ್ಟಾಗುತ್ತೆ ನೋಡಿ 8 6 16, 8 6 ಎಷ್ಟಾಗುತ್ತೆ 14 ಆಗುತ್ತೆ. 14 ಪ್ಲಸ್ 16 ಎಷ್ಟಾಗುತ್ತೆ ನಮಗೆ 27 ಆಗುತ್ತೆ ಅಲ್ವಾ? ಹಾಗಾಗಿ ಸಣ್ಣ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 27 ಆಗುತ್ತೆ. ಆಪ್ಷನ್ 2 ಸರಿ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 27 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಸನ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒನ್ ಮೋರ್ ಮೆಂಟಲ್ ಎಬಿಲಿಟಿ ನೋಡಿ. ನಮಗೊಂದು ತ್ರಿಭುಜ ಕೊಟ್ಟಿದ್ದಾರೆ, ಅಂದ್ರೆ ಒಂದು ದೊಡ್ಡ ಡೈಗ್ರಾಮ್ ಕೊಟ್ಟಿದ್ದಾರೆ. ಆ ಡೈಗ್ರಾಮ್ ಅಲ್ಲಿ ಆ ಒಂದು ಚಿತ್ರದಲ್ಲಿ ಕೊಟ್ಟಂತೆ ತ್ರಿಭುಜಗಳ ಸಂಖ್ಯೆ ಕೇಳ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ. ನಿಮಗೆ ಜಸ್ಟ್ ಕಲರ್ ಮುಖಾಂತರ ತೋರಿಸ್ತಾ ಹೋಗ್ತೀನಿ ನಿಮಗೆ ನೋಡಿ. ಎಸ್ ನೋಡಿ ನಮಗೆ ಸೊ ಇಲ್ಲಿ ಒಂದಿದೆಯಲ್ವಾ? ದಿಸ್ ಇಸ್ ಒಂದಿದೆ, ಬೇರೆ ಬೇರೆ ಕಲರ್ ತೋರಿಸ್ತಾ ಹೋಗ್ತೀನಿ ನಿಮಗೆ, ಅವಾಗ ಅರ್ಥ ಆಗುತ್ತೆ. ನೋಡಿ 2 ಇದೆಯಾ? ಎರಡನೇ ಡೈಗ್ರಾಮ್ ಇದೆ. ಆಮೇಲೆ 3 ಇದೆಯಾ? ಬೇರೆ ಕಲರ್ ತಗೋಬೇಕು, ಜಸ್ಟ್ ಮಿನಿಟ್. ಓಕೆ, ಸೊ 3ನೇ ಡೈಗ್ರಾಮ್, 3ನೇ ತ್ರಿಭುಜ ಇದೆಯಾ? ನೆಕ್ಸ್ಟ್ 4 ಇದೆಯಲ್ವಾ? ಈಗ ನೋಡ್ತಾ ಹೋಗಿ ರೈಟ್. ಈಗ ನೋಡಿ ನಿಮ್ಗೆ ಏನಾಯ್ತು ಫಸ್ಟ್ ಈಗ 4 ಆಯ್ತಲ್ವಾ? 4 ಡೈಗ್ರಾಮ್ ಆಯ್ತವಾ? 4 ತ್ರಿಭುಜಗಳು ಗೊತ್ತಾಯ್ತು. ನೆಕ್ಸ್ಟ್ ನೋಡಿ ಈಗ ಈ ಬಾರ್ಡರ್ ನೋಡ್ತಾ ಹೋಗಿ. ಸೊ ಇದೊಂದು ಆಯ್ತಾ? ಓಕೆ, ನೆಕ್ಸ್ಟ್ ನೋಡಿ ಮತ್ತೆ ಇದರಿಂದ ನೋಡ್ತಾ ಹೋಗಿ. ಆಮೇಲೆ ಇದೊಂದು ಆಯ್ತಾ? ಅಂದ್ರೆ 2 ಆಯ್ತಾ? ನೆಕ್ಸ್ಟ್ ಒಂದು ದೊಡ್ಡದಾಗುತ್ತೆ. ಎಷ್ಟಾಯ್ತು ನಿಮಗೆ? 3 ಬಂತು. ಈಗ ಇದನ್ನು ಬಿಡಿ. ಈಗ ನೆಕ್ಸ್ಟ್ ಇದು ಒಂದು ಲೈನ್ ನೋಡ್ತಾ ಹೋಗಿ. ಈಗ ಏನಾಗುತ್ತೆ ನೋಡಿ. ಸೊ ಒಂದಾಗತ್ತಾ? ಎಸ್. ಅದೇ ರೀತಿ ನೆಕ್ಸ್ಟ್ 2 ಆಗುತ್ತಾ? ಎಸ್, ಇದು 2 ಆಗುತ್ತೆ. ಆಮೇಲೆ ಈ ಲೈನ್ ಬಿಡಿ. ನೆಕ್ಸ್ಟ್ ಇದನ್ನ ಬರ್ತಾ ಹೋಗಿ. ಈಗ ನೋಡಿ ದಿಸ್ ಒಂದಾಗತ್ತಾ? ನೆಕ್ಸ್ಟ್ ಎಷ್ಟಾಯ್ತು? 1 ಆಯ್ತು. ಎಷ್ಟಾಯ್ತು ನಮಗೆ? 4 3 7 7 3 10 ಆಯ್ತಲ್ವಾ? ಸೊ ಏನಂದ್ರೆ ನಮಗೆ ಟೋಟಲ್ ಆಗಿ ನಮಗೆ ಸೊ 10 ಏನಾಗಿದೆ? ಸೊ ತ್ರಿಭುಜಗಳಿದೆ, ಹೌದಾ? ಹಾಗಾಗಿ ಸೊ ಆಪ್ಷನ್ 2 ಕೊಟ್ಟಿದ್ದಾರೆ. ಇವನ್ ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 ಇಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರದ ಆಕೃತಿಯಲ್ಲಿ ಟೋಟಲ್ ಆಗಿ 10 ತ್ರಿಭುಜಗಳಿರುತ್ತಿತ್ತು. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನಮಗೆ ನವಿಲುಗಳು ಕೊಟ್ಟಿದ್ದಾರೆ, ಪಕ್ಷಿಗಳು ಕೊಟ್ಟಿದ್ದಾರೆ, ಒಂಟೆಗಳು ಕೊಟ್ಟಿದ್ದಾರೆ, ಹೌದಾ? ಈಗ ನಮಗೆ ವೆನ್ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ ನಿಮ್ಗೆ ಆಕ್ಚುಲಿ ಏನು, ಹೌದಾ? ನೋಡಿ ಏನಂದ್ರೆ ಈ ನವಿಲುಗಳು ಇದೆಯಲ್ಲ, ನವಿಲುಗಳು ಪಕ್ಷಿಗಳು ಒಂಟೆಗಳು ಅಂತ ಕರೀತಾರೆ. ಈ ನವಿಲುಗಳಾಗಿದೆ ಆಕ್ಚುಲಿ, ನವಿಲು ಪಕ್ಷಿಗಳಲ್ವಾ? ಒಂಟೆಗಳಾದ್ರೆ ಪ್ರಾಣಿಗಳಾಗಿದೆ ಅಲ್ವಾ? ಏನಾಗಿದೆ? ನವಿಲುಗಳು ಪಕ್ಷಿಗಳಾಗಿವೆ,
ಅದೇ ರೀತಿ ಒಂಟೆಗಳೇನಾಗಿದೆ ಪ್ರಾಣಿಯಾಗಿದೆ. ಹಾಗಾಗಿ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ. ಹಾಗಾದ್ರೆ ನೋಡಿ ಏನ್ ತಗೊಳ್ಳೋಣ ಡಯಾಗ್ರಾಮ್ ಇದು ಬರುತ್ತಾ? ಇದು ಆಗಲ್ಲ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಪಕ್ಷಿಗಳನ್ನು ತಗೊಂಡ್ರೆ ಪಕ್ಷಿಗಳಲ್ಲಿ ಒಂಟೆಗಳು ಬರಲ್ಲ, ಸೊ ನಿಮಗೆ ಫಸ್ಟ್ ಆಗಲ್ಲ. ಮತ್ತೆ ನೋಡಿ ಆಕ್ಚುಲಿ ನವಿಲುಗಳ ಪಕ್ಷಿಗಳು ಒಳಗಡೆ ಬರ್ತಾ ಹೋಗುತ್ತೆ, ಸೊ ಇದು ಕೂಡ ಆಗಲ್ಲ. ಅದೇ ರೀತಿ ಇದನ್ನ ಪಕ್ಷಿಗಳನ್ನು ತಗೊಂಡಾಗ ಒಂಟೆ ನವಿಲಿಗೂ ಕೂಡ ಯಾವ ಸಂಬಂಧ ಇಲ್ಲ, ಇದು ಕೂಡ ಆಗಲ್ಲ. ಈಗ ನೋಡಿ ಯಾವ ತರ ಅಂದ್ರೆ ಜಸ್ಟ್ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಇನ್ನೇನು ತಗೊಳ್ಳೋಣ ಒಳಗಡೆ ನಾವು ಇದನ್ನ ನವಿಲುಗಳನ್ನು ತಗೊಳ್ಬೋದಾ? ನವಿಲುಗಳನ್ನು ತಗೊಳ್ಬೋದು. ಇದನ್ನೇನು ತಗೋಬಹುದು? ಇದನ್ನ ಪಕ್ಷಿಗಳನ್ನು ತಗೋಬಹುದಲ್ಲ, ಬರ್ಡ್ಸ್ ಅಂತ ತಗೋಬಹುದು. ಇದನ್ನೇನು ತಗೋಬಹುದು ನಾವು? ಒಂಟೆಗಳನ್ನು ತಗೋಬಹುದು. ಒಂಟೆಗಳು, ಎಸ್. ಅಂದ್ರೆ ಏನಾಗಿದೆ, ಎಲ್ಲಾ ನವಿಲುಗಳು ಪಕ್ಷಿಗಳಾಗಿವೆ, ಆದ್ರೆ ಒಂಟೆಗಳಿಗೆ ಪಕ್ಷಿಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಏನಾಗುತ್ತೆ ನಮಗೆ ಆಪ್ಷನ್ 2 ಇದೆಲ್ಲ ಇದು ಸರಿಯಾದಂತ ಒಂದು ವೆನ್ ನಕ್ಷೆಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಹಾಗಾಗಿ ಅಫಿಷಿಯಲ್ ಕೇ ಆನ್ಸರ್ ನಮಗೆ 2 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ಅಂದ್ರೆ ಎಲ್ಲಾ ನವಿಲುಗಳು ಪಕ್ಷಿಗಳಾಗಿವೆ, ಆದ್ರೆ ಒಂಟೆಗಳು ಪಕ್ಷಿಗಳು ಮತ್ತು ನವಿಲುಗಳಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ರೈಟ್, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಇಲ್ಲಿ ನೋಡಿ ಸ್ವಲ್ಪ ಈ ಕ್ವಶನ್ ನಮಗೆ ಕನ್ಫ್ಯೂಸ್ ಇದೆ, ನೀವು ಬೇಕಾದ್ರೆ ನೀವು ಏನಾದ್ರು ಬೇರೆ ಆನ್ಸರ್ ಇದ್ರೆ ಹೇಳಿ. ಮೊದಲೆರಡು ಸಂಖ್ಯೆಗಳಿರುವಂತಹ ಸಂಬಂಧವನ್ನು ಗುರುತಿಸಿ ಬಿಟ್ಟು ಹೋದ ಸಂಖ್ಯೆಯನ್ನ ಕಂಡುಹಿಡಿದು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ನೋಡಿ ನಾವು ಏನ್ ಮಾಡ್ಬೋದು ಇದಕ್ಕೆ ಯಾವ ತರ ಅಂದ್ರೆ ಫಸ್ಟ್ ಈಗ ನೋಡಿ 2 ಕೊಟ್ಟಿದ್ದಾರಲ್ವಾ, 2 ರೇಷೋ ಅನುಪಾತ 9 ಕೊಟ್ಟಿದ್ದಾರೆ. ಇದು ಯಾವ ತರ ಮಾಡೋದು ನೋಡಿ, 2 + 1 ಕ್ಯೂಬ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 3 ಆಗುತ್ತಲ್ವಾ, ಸೊ 3 ಸ್ಕ್ವೇರ್ ಆಗುತ್ತಲ್ವಾ, 3 ಸ್ಕ್ವೇರ್ ಎಷ್ಟಾಗುತ್ತೆ 9 ಆಗುತ್ತೆ. ಅದೇ ರೀತಿ ನೋಡಿ ನೆಕ್ಸ್ಟ್ 5 ಅಂದ್ರೆ ಮಾಡ್ಬೋದು ನಾವು, 5 + 1 ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಗುತ್ತೆ, 6 ಸ್ಕ್ವೇರ್ ಎಷ್ಟಾಗುತ್ತೆ 36 ಆಗುತ್ತಲ್ವಾ. ಬಟ್ ನಮಗೆ ಅಫಿಷಿಯಲ್ ಆನ್ಸರ್ ಏನು ಕೊಟ್ಟಿದ್ದಾರೆ ನೋಡಿ, ಸೊ 3 ಕೊಟ್ಟಿದ್ದಾರೆ, 25 ಬರ್ಬೇಕಂತ ಹೇಳ್ತಾರೆ. ಇದು ಇನ್ನೊಂದು ರೀತಿ ಮಾಡಿದ್ರೆ ಕೂಡ ನೋಡಿ ನಿಮ್ಗೆ ಫಾರ್ ಎಕ್ಸಾಂಪಲ್ ಅಂದ್ರೆ ಇದೇ ತರ ಯಾವ ತರ ತಗೋದಾಗ, ಸೊ 2 ಅನುಪಾತ ಸೊ 9 5 ಇಲ್ಲಿ ಅಂದ್ರೆ ಎಕ್ಸ್ ಅಂತ ತಗೊಂಡು ಗೊತ್ತಿಲ್ಲ ಅಂತೇಳಿ. ಈಗ ಏನ್ ಮಾಡಿ ನೋಡಿ ಎರಡು ಮಲ್ಟಿಪ್ಲಿಕೇಶನ್ ಮಾಡೋಣ, ಎಷ್ಟಾಗುತ್ತೆ 2 × x ಅಂದ್ರೆ 2x ಆಗುತ್ತೆ, ಈಕ್ವಲ್ ಟು 9 ಇಲ್ಲಿ ಎಷ್ಟಾಗುತ್ತೆ 45 ಆಗುತ್ತಾ, ಎಸ್. ಆನ್ಸರ್ ನೋಡಿ ಏನಾಗುತ್ತೆ 2x + ಈಕ್ವಲ್ ಟು 45 ಆಗುತ್ತಾ, x ಈಕ್ವಲ್ ಟು 45 / 2 ಆಗುತ್ತೆ. ಎಷ್ಟಾಗುತ್ತೆ ನೋಡಿ 2 × 1 2 2 2 2 ಆಯ್ತಾ. ಆಮೇಲೆ ನೆಕ್ಸ್ಟ್ ಎಷ್ಟು ಉಳಿತು, 5 ಇತ್ತಲ್ವಾ, 2 2 ಆಗುತ್ತೆ, ನೆಕ್ಸ್ಟ್ 5 ಇರುತ್ತೆ, ಅಂದ್ರೆ ಎಷ್ಟು ಉಳಿತು ನಮಗೆ 22.5 ಬರುತ್ತೆ. ನಮ್ಗೆ 25 ಬರ್ತಾ ಇಲ್ಲ, ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಮಾತ್ರ ಅಫಿಷಿಯಲ್ ಆನ್ಸರ್ ಮಾತ್ರ 3 ಕೊಟ್ಟಿದ್ದಾರೆ. ಒಂದ್ಸಲ ನೀವು ಚೆಕ್ ಮಾಡಿ, ಓಕೆನಾ. ಸೊ ನನಗೆ 36 ಸರಿ ಅನಿಸಿತ್ತು, ಬಟ್ ಅದು ಆಗುತ್ತೆ. ಬಟ್ ಈ ತರ ಮಾಡಿದ್ರೆ ನಮಗೆ 22.5 ಬರುತ್ತೆ, ಬಟ್ ಅಂದ್ರೆ ನಿಯರ್ ಆನ್ಸರ್ ಇದಾಗುತ್ತೆ, ಓಕೆನಾ. ಸೊ ಇದು ನಿಮ್ಗೆ ಆನ್ಸರ್ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಿ. ಮತ್ತೆ ನೋಡೋಣ ನಮಗೆ ಬೇರೆ ಆನ್ಸರ್ ಗೊತ್ತಿದ್ರೆ ಮುಂದಿನ ವಿಡಿಯೋ ಕ್ಲಾಸ್ ಅಲ್ಲಿ ಅದನ್ನ ಹ್ಯಾಡ್ ಮಾಡ್ಕೊಂಡು ಹೇಳ್ತಾ ಹೋಗ್ತೀನಿ. ಓಕೆ, ಎಸ್. ಬಟ್ ಅಫಿಷಿಯಲ್ ಆನ್ಸರ್ ನಮಗೆ 3 ಕೊಟ್ಟಿದ್ದಾರೆ, ರೈಟ್, 25 ಕೊಟ್ಟಿದ್ದಾರೆ, ಎಸ್. ನೆಕ್ಸ್ಟ್ ನೋಡ್ತಾ ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 20 ಮೀಟರ್ ನಡೆದು ಎಡಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ, ಮತ್ತೆ ಎಡಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ, ಆಮೇಲೆ ಬಲಕ್ಕೆ ತಿರುಗಿ 20 ಮೀಟರ್ ನಡೆಯುತ್ತಾನೆ. ಹಾಗಾದರೆ ಅವನು ಮೂಲ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ನೋಡಿ ಇದು ನಮಗೆ ಡೈರೆಕ್ಷನ್ ಟೆಸ್ಟ್, ಸೆನ್ಸ್ ಟೆಸ್ಟ್, ಅಥವಾ ಇದನ್ನ ನಾವು ದಿಕ್ಕುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಅಂತ ಕರೀತಾರೆ. ಇದು ತುಂಬಾ ಈಸಿ ಇದೆ, ನೋಡ್ತಾ ಹೋಗೋಣ. ನೋಡಿ ಏನಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ ಹೌದಾ, ಒಬ್ಬ ಎಕ್ಸ್ ಅನ್ನ ವ್ಯಕ್ತಿ ಅನ್ಕೊಳ್ಳಿ. ಅದೇನ್ ಮಾಡ್ತಾನೆ ನೋಡಿ, ಇಲ್ಲಿಂದ ಉತ್ತರಕ್ಕೆ ಹೋಗ್ತಾನಂತೆ. ಉತ್ತರ ಅಂದ್ರೆ ಡೈರೆಕ್ಷನ್ ಅಲ್ವಾ, ಎಷ್ಟು ಮೀಟರ್ ಹೋಗ್ತಾನೆ ಅಂತ ನೋಡಿ, ಇದನ್ನು ಬೇಕಾದ್ರೆ ನಾನು ಪಾಯಿಂಟ್ ಎ ಅಂತ ಹೇಳ್ತೀನಿ. ಎಷ್ಟು ಮೀಟರ್ ಹೋಗ್ತಾನೆ, 20 ಮೀಟರ್ ಹೋಗ್ತಾನೆ. ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡಿ, ಎಡಕ್ಕೆ ತಿರುಗ್ತಾನೆ ನೋಡಿ. ಹೌದಾ, ನೋಡಿ ಉತ್ತರಕ್ಕೆ ಹೋದಾಗ ಏನಾಗುತ್ತೆ, ಎಡಕ್ಕೆ ಅಂತ ಏನಾಗುತ್ತೆ ನಮಗೆ, ಸೊ ಈ ಕಡೆ ಆಗುತ್ತಲ್ವಾ, ಏನ್ ಮಾಡ್ತಾನೆ ಅಂತ ಎಡಕ್ಕೆ ಎಷ್ಟು ದೂರ ಹೋಗ್ತಾನಂತೆ, 40 ಮೀಟರ್ ಹೋಗ್ತಾನಲ್ವಾ, 40 ಮೀಟರ್ ಹೋಗ್ತಾನೆ. ಇದನ್ನ ಬೇಕಾದ್ರೆ ನಾವು ಬಿ ಪಾಯಿಂಟ್ ಅಂತ ತಗೋಣ, ಇದನ್ನ ಬೇಕಾದ್ರೆ ನಾವು ಸಿ ಪಾಯಿಂಟ್ ಅಂತ ತಗೋಣ. ನೆಕ್ಸ್ಟ್ ಏನ್ ಮಾಡ್ತಾನೆ ನೋಡಿ, ಮತ್ತೆ ಅವ್ರು ಎಡಕ್ಕೆ ತಿರುಗ್ತಾನಂತೆ. ಮತ್ತೆ ಏನ್ ಮಾಡ್ತಾನಂತೆ, ಎಡಕ್ಕೆ ಅಂದ್ರೆ ಯಾವ ಕಡೆ ಆಗುತ್ತೆ, ಡೌನ್ ಆಗುತ್ತಲ್ವಾ. ಎಷ್ಟು ಮೀಟರ್ ಹೋಗ್ತಾನೆ, ಎಡಕ್ಕೆ ತಿರುಗಿ 20 ಮೀಟರ್ ಹೋಗ್ತಾನೆ ನೋಡಿ. ಎಷ್ಟು ಮತ್ತೆ ಡೌನ್ ತಿರುಗಿ ಎಷ್ಟು ಮಾಡ್ತಾನೆ, 20 ಮೀಟರ್ ಹೋಗ್ತಾನೆ. ಈ ಪಾಯಿಂಟ್ ಅನ್ನು ಬೇಕಾದ್ರೆ ನೀವು ಕ್ಯಾನ್ ಟೇಕ್ ಎಸ್ ಡಿ ಅಂತ ತಗೊಳ್ಳಿ. ನೆಕ್ಸ್ಟ್ ಏನ್ ಮಾಡ್ತಾನೆ, ಮತ್ತೆ ಬಲಕ್ಕೆ ತಿರುಗಿ 20 ಮೀಟರ್ ಹೋಗ್ತಾನೆ. ಬಲಕ್ಕೆ ಅಂದ್ರೆ ಯಾವ ಕಡೆ ಆಗುತ್ತೆ, ಡೌನ್ ಬಂದಾಗ ಯಾವ ಕಡೆ ಆಗುತ್ತೆ, ಸೊ ಈ ಕಡೆ ಆಗುತ್ತಲ್ವಾ ಬಲಕ್ಕೆ ಅಂದ್ರೆ, ಎಸ್ ಈ ಕಡೆ ಬಲಕ್ಕೆ ಆಗುತ್ತೆ. ಎಷ್ಟು ಮೀಟರ್ ಹೋಗ್ತಾನೆ ಅವನು, 20 ಮೀಟರ್ ಹೋಗ್ತಾನಂತೆ. ಹಾಗಾದ್ರೆ ಅವನು ಪ್ರಾರಂಭದಿಂದ ಎಷ್ಟು ದೂರ ಅಂತ ಕೇಳ್ತಾನೆ. ನೋಡಿ ನಮಗೆ 20 ಇದೆ, ನೆಕ್ಸ್ಟ್ ಇದೆಷ್ಟಿದೆ ನಮಗೆ, ಇದು 40 ಇದೆ ಅಲ್ವಾ, ಅಂದ್ರೆ ಎಷ್ಟಾಯ್ತು 20 + 40 ಅಂದ್ರೆ ಎಷ್ಟಾಯ್ತು ನಮಗೆ, ಆತ 60 ಮೀಟರ್ ದೂರದಿಂದಾನೆ ಸ್ಟಾರ್ಟಿಂಗ್ ಇಂದ ಇನಿಷಿಯಲ್ ಪಾಯಿಂಟ್ ಇಂದ. ಎಷ್ಟಾಗುತ್ತೆ ನಮಗೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಒಂದು ವೇಳೆ ಎ ಯನ್ನ ಪ್ಲಸ್ ಎಂದು, ಬಿ ಯನ್ನ ಮೈನಸ್ ಎಂದು, ಸಿ ಯನ್ನ ಗುಣಾಕಾರ ಎಂದು ಬರೆದರೆ ಏನಿದೆ ನೋಡಿ, ಸಿಂಬಲ್ಗಳು ಕೇರ್ಫುಲ್ ಆಗಿ ಏನಂತ ಹೇಳಿದರೆ, ಎ ಅಂತ ಏನ್ ಬರ್ಬೇಕಂತ, ಎಗೆ ನಾವು ಪ್ಲಸ್ ತಗೋಬೇಕಂತ, ಪ್ಲಸ್ ಅಂತ ಬರ್ಬೇಕಂತೆ, ಬಿ ಗೆ ಬರ್ಬೇಕಂತೆ ಮೈನಸ್ ಅಂತ ತಗೋಬೇಕಂತೆ,
ಅದೇ ರೀತಿ ಸಿ ಗೆ ತಗೋಬೇಕಂತ ಹೇಳಿದರೆ ಇಂಟು ತಗೋಬೇಕಂತ ಮಲ್ಟಿಪ್ಲಿಕೇಶನ್ ತಗೋಬೇಕಂತ ಹೇಳಿದ್ದಾರೆ. ಈಗ ಒಂದು ನಂಬರ್ ಕೊಟ್ಟಿದ್ದಾರೆ, ಏನಿದೆ ಬರ್ಕೊಳ್ಳೋದು ಕಡೆ 10 ಸಿ 4 ಎ 4 ಸಿ 4 ಬಿ 6 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದರ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ನೋಡಿ ಬರ್ಕೊಂಡು ತಗೊಂಡು ಫಸ್ಟ್ 10 ಇದೆ, ಸಿ ಏನಿದೆ ನಮಗೆ, ಸಿ ಗೆ 4 ಇದೆಯಲ್ವಾ, ಸರಿ ಸಿ ಇಂಟು ಇದೆಯಲ್ವಾ, ಹಾಗೆ ನೆಕ್ಸ್ಟ್ 4 ಇದೆ. ಎ ಏನಿದೆ ನೋಡಿ, ಹೇಗೆ ಈಗ ಪ್ಲಸ್ ಇದೆಯಲ್ವಾ, ನೆಕ್ಸ್ಟ್ 4 ಇದೆ. ಆಮೇಲೆ ಸಿ ಗೆ ಎಷ್ಟಿದೆ, ಸಿ ಗೆ ಏನಿದೆ ಇಂಟು ಇದೆ, ನೆಕ್ಸ್ಟ್ 4 ಇದೆ. ಬಿ ಗೆ ಏನಿದೆ ಮೈನಸ್ ಇದೆ, 6 ಇದೆ. ಈಗ ಮಾಡ್ತಾ ನೋಡಿ. ಸೊ ಫಸ್ಟ್ ನೋಡಿ ಯಾವ್ದು ಮಾಡಿ, 10 ಇಂಟು 4 ಅಂದ್ರೆ 40 ಅಲ್ವಾ, ಎಸ್ 40 ಪ್ಲಸ್ 4 4 16 ಮೈನಸ್ 6 ಇದೆ. ಎಷ್ಟಾಯ್ತು 40. 16 6 ಎಷ್ಟಾಗುತ್ತೆ ನಮಗೆ 10 ಅಲ್ವಾ, ಎಷ್ಟು ಬಂತು ನಮಗೆ 40 ಕೂಡಿಸಿದಾಗ ಎಷ್ಟಾಗುತ್ತೆ 50 ಬರುತ್ತೆ. ಹಾಗಾಗಿ ನಮಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದಿಸ್ ವ್ಯಾಲ್ಯೂ ಇಸ್ 50 ಆಗುತ್ತೆ. ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 1 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಇದೊಂದು ಜನರಲ್ ಕ್ವಶನ್ ಇದೆ. ಅತಿ ಹೆಚ್ಚು ಪುರುಷರ ಲಾನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಆಟಗಾರ 2022ರಲ್ಲಿ ಕೊಟ್ಟಿದ್ದಾರೆ. ಈಗ ನಮ್ಮ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗಲ್ಲ, ಏನಿದೆ ನೋಡಿ. ಅವಾಗ ಯಾವ್ದ್ರೆ ರಾಫೆಲ್ ನಡಾಲ್ ಅವರು ತಗೊಂಡಿರ್ತಾರೆ, ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಏನಂದ್ರೆ ಈಗ ಪ್ರೆಸೆಂಟ್ ಆಗಿ 2025ರಲ್ಲಿ ಯಾರು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡೆದ ಅಂತ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ನಿಮಗೆ ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತ. ಓಕೆ, ಹಾಗಾಗಿ ಆಪ್ಷನ್ 3 ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಎಸ್, ನೆಕ್ಸ್ಟ್ ನೋಡ್ತಾ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಜಲಶಕ್ತಿ ಅಭಿಯಾನದ ಪ್ರಮುಖ ಉದ್ದೇಶ ಅಂತ ಕೇಳ್ತಾರೆ. ಓಕೆ ನೋಡಿ, ಏನು ಜಲಶಕ್ತಿ ಅಭಿಯಾನದ ಮುಖ್ಯ ಉದ್ದೇಶ ಅಂದ್ರೆ ಇದು ಪ್ರತಿ ಮನೆಗೂ ಕೊಳವೆಯಲ್ಲಿ ನೀರು ಸರಬರಾಜು ಮಾಡುವುದು ಈ ಒಂದು ಜಲಶಕ್ತಿ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಗೊತ್ತಿರಲಿ, ಏನು ಈಗ ಪ್ರೆಸೆಂಟ್ ಆಗಿ ಒಂದು ಸ್ಕೀಮ್ ಮಾಡಿದ್ದಾರೆ, ಏನಂತದು ನಮ್ಮ ರಾಜ್ಯದಲ್ಲಿ ಬಂದಾಗ ಮನೆ ಮನೆ ಗಂಗೆ ಅಂತ ಸ್ಕೀಮ್ ಹೆಸರು ಏನಿದೆ, ಮನೆ ಮನೆಗೆ ಗಂಗೆ ಅಂದ್ರೆ ಏನು, ಇದರ ಅರ್ಥ ಇದರ ಏನ್ ಕೆಲಸ ಇರುತ್ತೆ ಅಂದ್ರೆ ಪ್ರತಿ ಮನೆಗೆ ಆಕ್ಚುಲಿ ಶುದ್ಧ ಕೊಳೆ ನೀರು ಕೊಡುವಂಥದ್ದು ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಇದು ಕೇಂದ್ರ ಸರ್ಕಾರ ಅಂತ ಕರೀತಾರೆ ಅಂದ್ರೆ ಜಲ್ ಜೀವನ್ ಮಿಷನ್ ಅಂತ ಕರೀತಾರೆ, ಜಲ ಜೀವನ ಮಿಷನ್ ಅಂತ ಮಾಡಿದ್ದಾರೆ. ಅಂದ್ರೆ ಏನಂದ್ರೆ ಪ್ರತಿ ಮನೆಗೆ ಕೂಡ ಹಳ್ಳಿ ಇರುವಂತಹ ಮನೆಗಳಿಗೆ ಅಂದ್ರೆ ಶುದ್ಧ ನೀರು ಕೊಡುವಂತ ಈ ಒಂದು ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ಅದನ್ನು ರಾಜ್ಯದಲ್ಲಿ ಬಂದಾಗ ಮನೆ ಮನೆಗೆ ಗಂಗೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ತೋಣ. ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗೆ ಪದ್ಮವಿಭೂಷಣ ಪ್ರಶಸ್ತಿ 2021 ಪಡೆದಂತ ಕನ್ನಡಿಗ ಅಂತ ಕೇಳ್ತಾರೆ. ಸೊ ಅದು ಏನಂದ್ರೆ BM ಹೆಗ್ಡೆ ಅವರಿಗೆ ಕೊಟ್ಟಿದ್ದಾರೆ 2021 ಅಂದ್ರೆ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಇದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಅಫಿಷಿಯಲ್ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಓಕೆ ನೋಡಿ, ಹಾಗಾದ್ರೆ ನಾವು 2025 ನೋಡ್ತಾ ನೋಡಿ. ಏನಂದ್ರೆ ಸಾಮಾನ್ಯವಾಗಿ ನಮ್ಮ ಭಾರತ ಸರ್ಕಾರ ಮಾಡುತ್ತೆ, ಸೊ ಪದ್ಮ ಅವಾರ್ಡ್ಸ್ ಅಂತ ಕೊಡುತ್ತೆ, ಪದ್ಮ ಪ್ರಶಸ್ತಿಗಳಂತ ಕೊಟ್ಟಿದೆ 2025ರಲ್ಲಿ. ಓಕೆನಾ, ಸೊ 2020ರಲ್ಲಿ ಕೊಟ್ಟಿದ್ದಾರೆ. ಇದರ 3 ತರ ಪ್ರಶಸ್ತಿ ಕೊಡ್ತೇವೆ. ಒಂದು ಪದ್ಮ ವಿಭೂಷಣ ಅಂತ ಕೊಡುತ್ತೆ, ನೆಕ್ಸ್ಟ್ ಪದ್ಮ ಭೂಷಣ ಅಂತ ಕೊಡುತ್ತೆ, ಇನ್ನೊಂದು ಪದ್ಮಶ್ರೀ ಪ್ರಶಸ್ತಿ ಅಂತ ಕೊಡ್ತಾ ಹೋಗ್ತಾರೆ. ಇದರಲ್ಲಿ ಶ್ರೇಷ್ಠ ಬಂದು ಪದ್ಮವಿಭೂಷಣ, ನೆಕ್ಸ್ಟ್ ಸೆಕೆಂಡ್ ಬಂದು ಪದ್ಮವಿಭೂಷಣ, ಆಮೇಲೆ ಪದ್ಮಶ್ರೀ ಅಂತ ಕೊಡ್ತಾರೆ. 2022 ಆಕ್ಚುಲಿ ನೋಡಿ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಏನು ಶತಾವಧಾನಿ ಆರ್ ಗಣೇಶ್ ಇದಲ್ಲ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕರೆಂಟ್ ಅಫೇರ್ಸ್. 2025ರಲ್ಲಿ ಕೊಟ್ಟಿದ್ದದ್ದು. ಅದೇ ರೀತಿ ಪದ್ಮಶ್ರೀ ಪಡೆದವರು 4 ಜನ ಪಡೆದಾರೆ. ಯಾರ್ಯಾರು? ಅಂಕೇಗೌಡ ಅಂತ ಪಡೆದಾರೆ. ಇವರಂದ್ರೆ ಒಂದು ಪುಸ್ತಕ ಮನೆ ಮಾಡಿದವರು. ಡಾಕ್ಟರ್ ಸುರೇಶ್ ಅನಗೋಡೆ ಅಂತೇಳಿ ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಟ್ಟಿದ್ದಾರೆ. ST ಸುಶೀಲಂ ಅಂತ ಕೊಟ್ಟಿದ್ದಾರೆ, ಸಮಾಜ ಸೇವೆ. ಅದೇ ರೀತಿ ಡಾಕ್ಟರ್ ಪ್ರಭಾಕರ್ ಬಸವ ಪ್ರಭು ಕೋರಿಯರು ಕೊಟ್ಟಿದ್ದಾರೆ, ಸಾಹಿತ್ಯ ಮತ್ತು ಶ್ರೇಣಿಯಲ್ಲಿ. ಇವುದಂದ್ರೆ 2020ರ ಕರ್ನಾಟಕದ ಪದ್ಮ ಪ್ರಶಸ್ತಿ ಪಡೆದಂತ ವಿಜೇತರಾಗಿದ್ದಾರೆ. ಹಾಗಾದ್ರೆ 2026ರಲ್ಲಿ ಯಾರಿಗೆ ಪದ್ಮವಿಭೂಷಣ ಕೊಟ್ಟರು ಅಂದ್ರೆ 5 ಜನರಿಗೆ ಕೊಟ್ಟಿದ್ದಾರೆ. ಯಾರಿಗೆ ನೋಡಿ, ಶ್ರೀ ಧರ್ಮೇಂದ್ರ ಸಿಂಗ್ ದಿವೇಲ್ ಕೊಟ್ಟಿದ್ದಾರೆ ಕಲಾ ಕ್ಷೇತ್ರದಲ್ಲಿ, ಶ್ರೀ KT ಥಾಮಸ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಫೇರ್ಸ್ ಸಾರ್ವಜನಿಕ ಕ್ಷೇತ್ರಗಳಲ್ಲಿ, MS N ರಾಜಮ್ ಅಂತ ಕೊಟ್ಟಿದ್ದಾರೆ ಆರ್ಟ್ ಕಲಾ ಕ್ಷೇತ್ರದಲ್ಲಿ, ಶ್ರೀ P ನಾರಾಯಣನ್ ಕೊಟ್ಟಿದ್ದಾರೆ ಲಿಟರೇಚರ್ ಮತ್ತು ಎಜುಕೇಶನ್ ಕ್ಷೇತ್ರದಲ್ಲಿ ಅಂದ್ರೆ ಸಾಹಿತ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ. ಅದೇ ರೀತಿ ಶ್ರೀ VS ಅಚ್ಯುತ್ ನಂದನ್ ಕೊಟ್ಟಿದ್ದಾರೆ ಪಬ್ಲಿಕ್ ಅಫೇರ್ಸ್ ಅಲ್ಲಿ. ಇವರಂದ್ರೆ ಟೋಟಲ್ ಆಗಿ 5 ಜನ ಏನಂದ್ರೆ ಪದ್ಮಭೂಷಣ ಪ್ರಶಸ್ತಿ ಪಡೆದದ್ದು 2020ರಲ್ಲಿ. ಗೊತ್ತಿರಬೇಕು ನಿಮಗೆ. ಸೊ ಹಾಗಾಗಿ ನಮಗೆ ಆಪ್ಷನ್ ಆಗುತ್ತೆ ನೋಡಿ. ಸೊ B ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಭಾರತದಲ್ಲಿ ಮೊದಲ ಬಾರಿಗೆ ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನ ಪ್ರಾರಂಭಿಸಿದ ರಾಜ್ಯ ಅಂತ ಕೇಳ್ತಾರೆ, ಅದು ಪಶ್ಚಿಮ ಬಂಗಾಳ. ಇದೇನಾಗಿದೆ, ಯಂಗ್ ರೀಡರ್ ಬೋಟ್ ಲೈಬ್ರರಿಯನ್ನು ಮಾಡಿದ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ ಅಥವಾ ವೆಸ್ಟ್ ಬೆಂಗಾಲ್ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಇದು ಕರೆಂಟ್ ಅಫೇರ್ಸ್, ಬಟ್ ಈಗ ಪ್ರೆಸೆಂಟ್ ಆಗಿ ಇಷ್ಟು ಇದೆಲ್ಲ. ಎಸ್, ನೋಡ್ತಾ ಹೋಗಿ. ನೆಕ್ಸ್ಟ್ ನೋಡ್ತಾ
ಕರ್ನಾಟಕದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡಲ್ಪಡುವಂತ ಅತ್ಯುನ್ನತ ವೆರಿ ಇಂಪಾರ್ಟೆಂಟ್ ಸಾಹಿತ್ಯಿಕ ಗೌರವ ಪ್ರಶಸ್ತಿ ಕೇಳ್ತಾ ಇದ್ದಾರೆ ನೋಡಿ. ಓಕೆ, ಸೊ ನಮ್ಗೆಲ್ಲ ಗೊತ್ತಿರುತ್ತೆ ನಮ್ಮ ರಾಜ್ಯ ಸರ್ಕಾರದಿಂದ ಅದು ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇದರಿಂದ ಹಲವಾರು ಪ್ರಶಸ್ತಿ ಕೊಡ್ತಾ ಹೋಗುತ್ತೆ. ಪಂಪ ಪ್ರಶಸ್ತಿ ಕೊಡ್ತಾರೆ, ಆಮೇಲೆ ಕನಕಶ್ರೀ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ, ಜಕಣಾಚಾರ್ಯ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಏನು ಸಾಹಿತ್ಯ ಕ್ಷೇತ್ರ ಕೊಡುವಂತ ಅತ್ಯುನ್ನತ ಪ್ರಶಸ್ತಿ ಯಾವುದಾಗಿದೆ, ಅದು ಪಂಪ ಪ್ರಶಸ್ತಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ ನೋಡಿ. ಪಂಪ ಅಂತ ತಕ್ಷಣ ನಮಗೆ ಕರಿತೀವ್ರನ್ನ ಕನ್ನಡದ ಆದಿಕವಿ ಅಂತ ಕರೀತಾರೆ. ಈ ತರ ಹಲವಾರು ಕೃತಿಗಳು ಬರೆದಿದ್ದಾರೆ. ಅದರಲ್ಲಿ ಬಂದಾಗ ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ ಇದರ ಒಂದು ಪ್ರಮುಖ ಕೃತಿಗಳಾಗಿದೆ. ಓಕೆ, ಸೊ ಹಾಗಾಗಿ ಗೊತ್ತಿರಲಿ. ಹಾಗಾದ್ರೆ ಕರೆಂಟ್ ಅಫೇರ್ಸ್ ಯಾವ ರೀತಿ ಕೇಳ್ತಾ ನೋಡ್ತಾ ಹೋಗಿ. ನೋಡಿ, ಪಂಪ ಪ್ರಶಸ್ತಿ 2020 ಕೇಳ್ತಾ ಇದ್ವಿ ಎಕ್ಸಾಮ್ ಅಲ್ಲಿ, ಕೇಳ್ಬೋದಲ್ವಾ? ಏನಂದ್ರೆ ಇದಂದ್ರೆ ಪ್ರತಿ ವರ್ಷ ಕೊಡ್ತಾರೆ. ಯಾರೆಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರ್ತಾರೆ ಅವರಿಗೆ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ ಈ ಪಂಪ ಪ್ರಶಸ್ತಿ. ಓಕೆ, ಇದರಲ್ಲಿ ಅಂದ್ರೆ 5 ಲಕ್ಷ ರೂಪಾಯಿ ದುಡ್ಡು ಇರುತ್ತೆ ಪ್ಲಸ್ ಫಲಕ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ 2024 ಯಾರು ಪಡೆದ ಗೊತ್ತಿರಬೇಕಾಗುತ್ತೆ, ಅದು ಡಾಕ್ಟರ್ BA ವಿವೇಕ್ ರೈ ಇದಲ್ಲ. ಇವರಿಗೆ ಅಂದ್ರೆ 2024-25 ಆಕ್ಚುಲಿ ಈ ಒಂದು ಪಂಪ ಪ್ರಶಸ್ತಿಯನ್ನ ನೀಡಲಾಗಿದೆ, ಗೊತ್ತಿರಬೇಕು. ಅವರ ಹೆಸರು ಡಾಕ್ಟರ್ BA ವಿವೇಕ್ ರೈ ಅಂತ ಬರಬೇಕು. ಡಾಕ್ಟರ್ BA ವಿವೇಕ್ ರೈ ಅಂದ್ರೆ 2024-25 ಸಾಲಿನ ಪಂಪ ಪ್ರಶಸ್ತಿಯನ್ನ ನೀಡಲಾಗಿದೆ. ಇದು ಕರೆಂಟ್ ಅಫೇರ್ಸ್. ಅದೇ ರೀತಿ ಇನ್ನೊಂದು ಪ್ರಶಸ್ತಿ ಕೊಟ್ಟಿದೆ ನೋಡಿ, ಕನಕಶ್ರೀ ಪ್ರಶಸ್ತಿ ಅಂತಿದೆ. ಇದು ಯಾರಿಗೆ ಕೊಡ್ತಾರೆ? ಯಾರೆಲ್ಲ ಕನಕದಾಸರ ಜೀವನ ಸಾಹಿತ್ಯ ಸಂದೇಶವನ್ನು ಸಾರುವಂತ ಒಂದು ಏನು ಸಾಹಿತ್ಯ ರಚನೆ ಮಾಡಿರ್ತಾರೆ, ಅವ್ರಿಗೋಸ್ಕರ ಸೇವೆ ಮಾಡಿರ್ತಾರೆ, ಅವ್ರಿಗೆ ಏನ್ ಮಾಡ್ತಾರೆ ಪ್ರತಿ ವರ್ಷ ಅಂತ ವಿದ್ವಾಂಸರಿಗೆ ಲೇಖಕರಿಗೆ ಕನಕಶ್ರೀ ಪ್ರಶಸ್ತಿಯನ್ನು ಕೊಡ್ತಾ ಹೋಗುತ್ತೆ. ಅಗೇನ್ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಸೊ ಇಲ್ಲಿ ಕೂಡ 5 ಲಕ್ಷ ಇರುತ್ತೆ, ಜೊತೆಗೆ ಪುತ್ಥಳಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ 2026 ಕೊಟ್ಟರೆ ಗೊತ್ತಿರಬೇಕಾಗುತ್ತೆ. ಸೊ ಚಂದ್ರಕಾಂತ್ ಬಿಜ್ಜರ್ಗಿ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ ಫೋಟೋ ಕೆಳಗಡೆ, ಚಂದ್ರಕಾಂತ್ ಬಿಜ್ಜರ್ಗಿ ಅವ್ರಿಗೆ ಏನಂದ್ರೆ 2025 ಒಂದೇನಂತಂದ್ರೆ ಕನಕಶ್ರೀ ಪ್ರಶಸ್ತಿಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀಡಿರುವಂತದ್ದು. ಇಲ್ಲಿ ಕಾಣಿಸ್ತಾ ಇದ್ರೆ ಚಂದ್ರಕಾಂತ್ ಬಿಜ್ಜರ್ಗಿ ಅಂತ ಕರೀತಾರೆ. ಓಕೆ, ಎಸ್. ಅದೇ ರೀತಿ ಇನ್ನೊಂದು ಅವಾರ್ಡ್ ಇದೆ ನೋಡಿ, ಯಾವುದು ಜಕಣಾಚಾರ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ 2020. ಇದಂದ್ರೆ ಯಾರೆಲ್ಲ ಒಂದು ಈ ಸುಂದರ ಶಿಲ್ಪಗಳನ್ನ ಇದು ಮಾಡ್ತಾ ಹೋಗ್ತಾರೆ, ಹೌದಾ? ಯಾರು ಖ್ಯಾತರಾಗಿರುವಂತ ಶಿಲ್ಪಿಗಳಾಗಿರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಇದನ್ನ 1995 ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದೊಂದು 5,000 ರೂಪಾಯಿ 5 ಲಕ್ಷ ಕೊಡ್ತಾ ಇದ್ದಾರೆ ಕೂಡ. ಹಾಗಾದ್ರೆ 2024 ಗೊತ್ತಿರಬೇಕಾಗುತ್ತೆ. ಶ್ರೀ ಎಂ ರಾಮಮೂರ್ತಿ ಅಂದ್ರೆ 2024 ಏನಂದ್ರೆ ಏನ್ ಮಾಡಿದ್ರೆ ಈ ಒಂದು ಜಕಣಾಚಾರಿ ಪ್ರಶಸ್ತಿ ಪಡೆದಿದೆ. ಇದೊಂದು ಶಿಲ್ಪಿಗಳಿಗೆ ಕೊಡುವಂತ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಇದು ಕೂಡ ಕೊಡುವಂತದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ. ಓಕೆ, ಸೊ ಇಷ್ಟೆಲ್ಲ ಗೊತ್ತಿರಬೇಕು ನಿಮ್ಮ ಕರೆಂಟ್ ಅಫೇರ್ಸ್ಗೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ SSLC ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರೈಸಿದ ರೈತರ ಮಕ್ಕಳ ಮುಂದಿನ ವಿದ್ಯಾಭ್ಯಾಸದ ಸಲುವಾಗಿ ಪ್ರತಿ ವರ್ಷ ಶಿಷ್ಯ ವೇತನ ಸ್ಕಾಲರ್ಶಿಪ್ ಒದಗಿಸುವಂತ ಕಾರ್ಯಕ್ರಮವನ್ನು ಕೇಳ್ತಾರೆ. ಅಂದ್ರೆ ಏನಂದ್ರೆ ರೈತರ ಮಕ್ಕಳು ಕೊಡುವಂಥದ್ದು. ಯಾವ್ದು ಹೆಸರಲ್ಲೇ ಇದೆ ನೋಡಿ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಇದೆಯಲ್ಲ, ಇದು ಏನಂದ್ರೆ ವಿಶೇಷವಾಗಿ ಯಾರೆಲ್ಲ ರೈತರ ಮಕ್ಕಳು ಇರ್ತಾರೆ ಅವರ ಒಂದು ಉನ್ನತ ಶಿಕ್ಷಣಕ್ಕಾಗಿ ಕೊಡುವಂತ ಒಂದೇನಾಗಿದೆ ಸ್ಕಾಲರ್ಶಿಪ್ ಅಥವಾ ವಿದ್ಯಾರ್ಥಿ ಅಥವಾ ಶಿಷ್ಯ ವೇತನವಾಗಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ ನೋಡಿ. ನೋಡ್ತಾ ಹೋಗೋಣ ಈ ಸ್ಕೀಮ್ ಬಗ್ಗೆ. ಇದನ್ನ ಏನು ಈ ಸ್ಕೀಮ್ ಇದೆಯಲ್ಲ ಇದನ್ನ ಏನ್ ಮಾಡ್ತಾರೆ 2020 ಈ ಒಂದು ಯೋಜನೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಕರೀತಾರೆ. ಅಂದ್ರೆ ಯಾರೆಲ್ಲ SLC ಮುಗಿಸಿರ್ತಾರೆ ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಏನ್ ಮಾಡ್ತಾರೆ ನೇರವಾಗಿ ಅವರ ಖಾತೆಗೆ ಸೊ ಸ್ಕಾಲರ್ಶಿಪ್ ಕೊಡುವುದು ಈ ಯೋಜನೆ ಮುಖ್ಯ ಉದ್ದೇಶವಾಗಿದೆ. ರೈಟ್, ಹಾಗಾದ್ರೆ ಅಮೌಂಟ್ ಎಷ್ಟು ಕೊಡ್ತಾರೆ ನೋಡ್ತಾ ಹೋಗೋಣ ನೋಡಿ. ಯಾರೆಲ್ಲ ಸೊ ಪದವಿ ಮಾಡ್ಕೋಬೇಕು ಅನ್ಕೊಂಡಿರ್ತಾರೆ ಆಕ್ಚುಲಿ ಏನ್ ಮಾಡ್ತಾರೆ ಸೊ 2,500 ಕೊಡ್ತಾರೆ ಬಾಯ್ಸ್ಗೆ, ಹುಡುಗಿರಿಗೆ 3,000 ಕೊಡ್ತಾರೆ. ಅದೇ ರೀತಿ BA BSc BCom ಇತ್ಯಾದಿ MBBS BTech ಮಾಡೋರಿಗೆ 5,000 ಕೊಡ್ತಾರೆ, ಹುಡುಗರಿಗೆ ಲೇಡೀಸ್ಗೆ 5,500 ಕೊಡ್ತಾರೆ. LL ಮಾಡೋರಿಗೆ ಪ್ಯಾರಾಮೆಡಿಕಲ್ ಮಾಡೋರಿಗೆ 2,500 ಕೊಡ್ತಾರೆ, ಹುಡುಗಿರಿಗೆ 8,000 ಕೊಡ್ತಾರೆ. MBBS BTech ಮಾಡೋದವರಿಗೆ ಏನಂದ್ರೆ PG ಕೋರ್ಸ್ಗಳಿಗೆ ಸೊ 10,000 ಕೊಡ್ತಾರೆ, ಹುಡುಗರಿಗೆ 11,000 ಕೊಡ್ತಾ ಹೋಗ್ತಾರೆ. ಅದು ಏನಾಗಿದೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಒಂದು ಶಿಷ್ಯ ವೇತನ ಅಂತ ಕರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸೊ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 73ನೇ ಪ್ರಶ್ನೆ. 2021 ವಿಶ್ವಸಂಸ್ಥೆಯ ಬದಲಾವಣೆಯ ಶೃಂಗಸಭೆ ನಡೆದ ಸ್ಥಳ ಅಂತ ಕೇಳ್ತಾರೆ ನೋಡಿ. ನಮ್ಮ ದೇಶದಲ್ಲಿ ಆಗುತ್ತೆ ಅಂದ್ರೆ ನಮ್ಮ ದೇಶದ ಇಡೀ ಜಗತ್ತಲ್ಲಿ ಅಂದ್ರೆ ಪ್ರತಿ ವರ್ಷ ಏನ್ ಮಾಡುತ್ತೆ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ನಾವು ಏನಂತ ಕರಿತೀವಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ, COP ಅಂತ ಕರೀತಾರೆ. ಯಾರು ಮಾಡ್ತಾರೆ ಅದನ್ನ ಇದು ಮಾಡೋದು UNFCCC ಅಂತ ಕರೀತೀವಿ. ಈ ಒಂದು ಸಂಸ್ಥೆ ಏನ್ ಮಾಡುತ್ತೆ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಮಾಡ್ತಾ ಹೋಗುತ್ತೆ. UNFCCC ಅಂದ್ರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. ಈ ಸಂಸ್ಥೆ ಏನ್ ಮಾಡುತ್ತೆ ಪ್ರತಿ ವರ್ಷ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಒಂದು ಸಮ್ಮೇಳನ ಮಾಡ್ತಾ ಹೋಗುತ್ತೆ.
ಓಕೆ, ಹಾಗಾದ್ರೆ ಏನು 2024 ಆಯ್ತಲ್ವಾ, ಎಲ್ಲಿ ಐತದು 2021 ಆಗಿದ್ರೆ ಅದನ್ನ ನಾವು ಕಾಫ್ 26 ಅಂತ ಕರೀತಾರೆ. ಅಂದ್ರೆ ಕಾಪ್ 26ನೇ ಸಮ್ಮೇಳನ ಆಗಿದೆ. ಅದಾಗಿದೆ ಏನಂದ್ರೆ ಅದು ಯುಕೆ ಯುನೈಟೆಡ್ ಕಿಂಗ್ಡಮ್ ನ ಏನು ಸ್ಕಾಟ್ಲೆಂಡ್ ಬರುವಂತ ಸ್ಕಾಟ್ಲೆಂಡ್ ನ ಎಲ್ಲಾಯ್ತು ಗ್ಲಾಸ್ಗೋ ಅಂತ ಪ್ಲೇಸ್ ಅಂದ್ರೆ ಈ ಒಂದು ಕಾಪ್ 26 ಸಮ್ಮೇಳನ ನೆರವೇರಿತು. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಹಾಗಾದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಏನು ಕೇಳ್ತಾರೆ ಅಂದ್ರೆ, ಸೊ ಈಗ 2025ರಲ್ಲಿ ಈ ಕೇಳ್ತಾರೆ 2025ರಲ್ಲಿ ಏನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಷ್ಟನೇದಿದು 35 ಎಲ್ಲೈತೆ ಅಂತ ಕೇಳ್ತಾರೆ. ಗೊತ್ತಿರಬೇಕಾಗಿದ್ದಿಲ್ಲ ಅಂದ್ರೆ, ಸೊ ಬ್ರೆಜಿಲ್ ನ ಬೆಲೆಮ್ ಅಂತ ಬರುತ್ತೆ. ಇಲ್ಲಿ ಬ್ರೆಜಿಲ್ ನ ಬೆಲೆಮ್ ಅಂತ ಪ್ಲೇಸ್ ಅಲ್ಲಿ ಆಗಿದೆ. ಯಾವುದು 2025ರ ಒಂದು ಕಾಪ್ 30 ಸಮ್ಮೇಳನ. ಅದೇ ರೀತಿ 2026ರ ಕಾಫ್ 31 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 31 ಕಾರ್ಯಕ್ರಮ ಇಲ್ಲಿ ಗೊತ್ತಿರಬೇಕಾಗುತ್ತೆ. ಅದು ಸೊ ಟರ್ಕಿಯಲ್ಲಿ ಆಗುತ್ತೆ ನೋಡಿ. ಇದು ಕೂಡ ನಮಗೆ ಸೊ ಕರೆಂಟ್ ಅಫೇರ್ಸ್ ಮುಂಬರುವಂತ ಎಕ್ಸಾಮ್ ಗಳಲ್ಲಿ ಓಕೆನಾ, ಸೊ ಗೊತ್ತಿರಬೇಕಾಗುತ್ತೆ. ಹಾಗಾಗಿ ನಮಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ದ ಫ್ಯೂರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಎಂಬ ಜೀವನ ಚರಿತ್ರೆ ಪುಸ್ತಕವು ಇವರಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಒಂದು ಬುಕ್ ಕಾಣಿಸ್ತಾ ಇದೆ, ಫ್ಯೂರೋಸ್ ಇನ್ ಎ ಫೀಲ್ಡ್ ದ ಅನ್ಎಕ್ಸ್ಪ್ಲೋರ್ಡ್ ಲೈಫ್ ಅಂತ ಒಂದು ಬುಕ್ ಇದೆ. ಇದಂದ್ರೆ ಯಾರು, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ಎಚ್ ಡಿ ದೇವೇಗೌಡರ ಜೀವನಕ್ಕೆ ಸಂಬಂಧಪಟ್ಟಂತ ಒಂದೇನಾಗಿದೆ ಜೀವನ ಚರಿತ್ರೆಯಾಗಿದೆ. ಇದು ಬರೆದ ಅಂದ್ರೆ ಸುಗತ್ ಶ್ರೀನಿವಾಸ ರಾಜ್ ಅವರು ಈ ಒಂದು ಬುಕ್ ಅನ್ನು ಬರೀತಾರೆ. ಓಕೆ, ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ದಿಸ್ ಬುಕ್ ಈಸ್ ರೆಡ್ ಟು ದಿ ಎಚ್ ಡಿ ದೇವೇಗೌಡ, ಎ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಇಂಡಿಯಾ ಆಗಿರ್ತಾರೆ. ಎಸ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಇರುವುದು ಎಲ್ಲಿ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ನಿಮಗೆ ಇಮೇಜ್ ಕಾಣಿಸ್ತಾರೆ. ದಿಸ್ ಇಸ್ ದ ಸೊ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್ ಅಂತ ಕರೀತೀವಿ. ಎಲ್ಲಿದೆ ಆಕ್ಚುಲಿ ಇದಿರುವಂತದ್ದು ಚೀನಾಬ್ ನದಿಯ ಮೇಲೆ. ಏನಂದ್ರೆ ಈ ಒಂದು ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ. ಏನು ಚೀನಾಬ್ ನದಿ ಇದೆಯಲ್ಲ, ಇದೇನಂದ್ರೆ ಇದೊಂದು ಸಿಂಧು ನದಿಯ ಉಪನದಿಯಾಗಿದೆ, ಗೊತ್ತಿರಬೇಕು ನಿಮಗೆ, ಅಥವಾ ಇಂಡಸ್ ನದಿಯ ಒಂದು ಟ್ರಿಬ್ಯೂಟರಿ ಆಗಿದೆ. ನೋಡಿ ಏನು ಈ ಒಂದು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಇದಂದ್ರೆ ಇರುವಂತದ್ದು ಜಮ್ಮು ಮತ್ತೆ ಕಾಶ್ಮೀರ ಬರುತ್ತೆ ಈ ಬ್ರಿಡ್ಜ್. ಇದರ ಹೈಟ್ ಆಗಿದೆ ಸೊ 359 ಮೀಟರ್. ಅಂದ್ರೆ ಇದು ಒಂದು ಎತ್ತರವಿರುವಂತಹ ಬ್ರಿಡ್ಜ್ ಆಗಿದೆ. ಇದು ಜಗತ್ತಿನ ಅತಿ ಎತ್ತರದ ಒಂದು ರೈಲ್ವೆ ಬ್ರಿಡ್ಜ್ ಅಥವಾ ರೈಲ್ವೆ ಸೇತುವೆ ಆಗಿದೆ. ಇದನ್ನ ಕಟ್ಟಿದ್ದಿಲ್ಲ ಅಂದ್ರೆ ಚೀನಾಬ್ ನದಿಯ ಮೇಲ್ಗಡೆ. ಓಕೆನಾ, ಅಂದ್ರೆ ನದಿಯ ಭಾಗದಲ್ಲಿ. ಸೊ ನಾವೇನಂದ್ರೆ ಆಪ್ಷನ್ 4 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಏನಂದ್ರೆ ಸಾಮಾನ್ಯ ಕನ್ನಡದಲ್ಲಿ ನಮಗೆ 25 ಪ್ರಶ್ನೆ ಕೇಳಿರ್ತಾರೆ ಜನರಲ್ ಪೇಪರ್ 1 ನಲ್ಲಿ. ಓಕೆ, ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಇವು ಅನುನಾಸಿಕ ಅಕ್ಷರಗಳು ಅಂತ ಕೇಳಿದ್ದಾರೆ. ಒಂದು ಜನರಲ್ ಗ್ರಾಮರ್ ಕ್ವಶನ್ ಕೇಳಿದ್ದಾರೆ. ನೋಡಿ, ಅನುನಾಸಿಕ ಅಂದ್ರೆ ನಮಗೆಲ್ಲ ಗೊತ್ತಿರುವಂತೆ, ಅನುನಾಸಿಕ ಅಂದ್ರೆ ಯಾವೆಲ್ಲ ಅಕ್ಷರಗಳನ್ನು ಮೂಗಿನ ಸಹಾಯದಿಂದ ಅಥವಾ ನಾಸಿಕದ ಸಹಾಯದಿಂದ ಉಚ್ಚಾರ ಮಾಡ್ತೀವೋ ಆ ಅಕ್ಷರಗಳನ್ನು ಕರಿತಿರೋದು ನಾವು ಸಾಮಾನ್ಯವಾಗಿ ಅನುನಾಸಿಕ ಅಕ್ಷರಗಳನ್ನು ಕರೀತಾರೆ. ಹೌದಾ? ಸೊ ಹಾಗಾಗಿ ನಮಗೆ ಎಲ್ಲಿದೆ ಯ ಇ ಣ ನ ಇದೆಯಲ್ಲ, ಇವುಗಳೇನಂದ್ರೆ ನಾವು ಸಾಮಾನ್ಯವಾಗಿ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಒಂದು ಏನಾಗಿದೆ ಅಕ್ಷರಗಳಾಗಿದೆ. ಹಾಗಾಗಿ ಏನಂತ ಕರೀತಾರೆ ಅನುನಾಸಿಕ ಅಕ್ಷರಗಳನ್ನು ಕರೀತಾರೆ. ಸೊ ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ಏನು ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಮಗೆಲ್ಲ ಗೊತ್ತಿರಂತಲ್ವಾ, ನಮ್ಮ ಕನ್ನಡದಲ್ಲಿ ಅಂದ್ರೆ ಒಟ್ಟು 49 ಅಕ್ಷರಗಳಿದೆ. ಅದರಲ್ಲಿ ಸ್ವರಗಳು ವ್ಯಂಜನಗಳು ಬರುತ್ತೆ. ಹೌದಾ? ಅದೇ ರೀತಿ ಸ್ವರಗಳಲ್ಲಿ ಬಂದಾಗ ಹೃಸ್ವ ಸ್ವರಗಳು, ದೀರ್ಘ ಸ್ವರಗಳು, ಇಲ್ಲಿ ಒಂದು ಟೇಬಲ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಸೊ ನೋಡಿ, ಕನ್ನಡ ವರ್ಣ ಮೇಲೆ ಬಂದಾಗ ಟೋಟಲ್ ಆಗಿ 49 ಅಕ್ಷರಗಳಿದೆ. ಇದರಲ್ಲಿ ಸ್ವರಗಳು ಬರುತ್ತೆ 13 ಇದೆ ಅಲ್ವಾ. ಅದೇ ರೀತಿ ವ್ಯಂಜನಗಳು 34 ಇದೆ. ಹಾಗೆ ಯೋಗವಾಹಗಳು 2 ಇದೆ. ಸೊ ಹಾಗಾಗಿ ಈ ಸ್ವರಗಳಲ್ಲಿ ಬಂದಾಗ ಹೃಸ್ವ ಸ್ವರ ಅಂದ್ರೆ ಕಡಿಮೆ ಸಮಯದಲ್ಲಿ ಏನಂದ್ರೆ ಉಚ್ಚರಿಸಲ್ಪಡುವಂತ ಅಕ್ಷರಗಳಿದೆಯಲ್ಲ, ಅದಕ್ಕೆ ಅಂತ ಕರಿತೀವಿ ನಾವು ಹೃಸ್ವ ಸ್ವರಗಳಂತ ಕರೀತಾರೆ. ಇವುಗಳು 6 ಆಗಿದೆ. ಅದೇ ರೀತಿ ದೀರ್ಘ ಸ್ವರ ಅಂದ್ರೆ ಹೆಚ್ಚಿನ ದೀರ್ಘಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನು ನಾವೇನಂತ ಕರಿತೀವಿ ದೀರ್ಘ ಸ್ವರಗಳಂತ ಕರೀತಾರೆ. ಇವುಗಳು 7 ಇದೆ. ಹಾಗೆ ವ್ಯಂಜನಗಳಲ್ಲಿ ಕೂಡ ಅಗೇನ್ 2 ತರ ಬರುತ್ತೆ. ವರ್ಗೀಯ ವ್ಯಂಜನಗಳು 25 ಇದೆ. ಅದೇ ರೀತಿ ಅವರ್ಗೀಯ ವ್ಯಂಜನಗಳು 9 ಇದೆ. ಸೊ ಅದೇ ರೀತಿ ಅಲ್ಪಪ್ರಾಣ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ 10 ಇರುತ್ತೆ, ಮಹಾಪ್ರಾಣ 10 ಇರುತ್ತೆ. ಅದೇ ರೀತಿ ಅನುನಾಸಿಕ 5 ಇರುತ್ತೆ. ಇವೇ ನಮಗೆ ಕೊಟ್ಟಂತ ಇದಾಗಿದೆ. ಅನುನಾಸಿಕ ಅಂದ್ರೆ ಸಾಮಾನ್ಯವಾಗಿ ನಾವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿದೆಯಲ್ಲ, ಅವುಗಳು ಏನಂತ ಕರೀತಾರೆ ಅಂದ್ರೆ ಅನುನಾಸಿಕ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಅನುನಾಸಿಕ ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತ ವ್ಯಂಜನಗಳನ್ನು ಏನು ಕರಿತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಅನುನಾಸಿಕ ಅಕ್ಷರಗಳನ್ನು ಕರೀತಾರೆ. ಇದರಲ್ಲಿ ಬಂದಾಗ ಯ ಇದೆ, ಇ ಇದೆ, ನ ಇದೆ. ಸೊ ಎಲ್ಲ ಕೂಡ ಬರ್ತಾ ಹೋಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಎರಡನೇದ್ದು ನಮಗೆ ನಾಮಪದಗಳ ಬಗ್ಗೆ ಕೊಟ್ಟಿದ್ದಾರೆ. ರೂಢನಾಮಕ್ಕೆ ಉದಾಹರಣೆಯ ಪದವಿದೆ ಅಂತ ಕೊಟ್ಟಿದ್ದಾರೆ. ಹೌದಾ? ರೂಢನಾಮಕ್ಕೆ ಯಾವುದು ಉದಾಹರಣೆ ಅಂತ ಕೇಳ್ತಾರೆ. ನೋಡಿ, ನಮಗೆ ನಾಮಪದಗಳು ಬಂದಾಗ ರೂಢನಾಮ, ಅಂಕಿತನಾಮ, ಅನ್ವರ್ತಕ ನಾಮ, ಹೀಗೆ ಹಲವಾರು ನಾಮಗಳು ಬರ್ತಾ ಹೋಗುತ್ತಲ್ವಾ. ಹಾಗಾಗಿ ಇಲ್ಲಿ ನಮಗೆ ರೂಢನಾಮ ಅಂತ ಕೇಳ್ತಾರೆ.
ಇಲ್ಲಿ ಮನುಷ್ಯ ಕೊಟ್ಟಿದ್ದಾರೆ, ಕಾವೇರಿ ಕೊಟ್ಟಿದ್ದಾರೆ, ವ್ಯಾಪಾರಿ ಕೊಟ್ಟಿದ್ದಾರೆ, ಹೊಸದು ಕೊಟ್ಟಿದ್ದಾರೆ. ಹೌದಾ? ನೋಡಿ ಮನುಷ್ಯ ಇದೆಯಲ್ಲ, ಇದೇನಂದ್ರೆ ರೂಢಿಯಿಂದ ಬಂದಿರುವಂತ ಏನಾಗಿದೆ, ಒಂದು ನಾಮ ಆಗಿದೆ. ಸೊ ಹಾಗಾಗಿ ಏನು ನಮಗೆ ಮನುಷ್ಯ ಅಂತಂದ್ರೆ ಇದೊಂದು ರೂಢನಾಮಕ್ಕೆ ಉದಾಹರಣೆಯಾಗುತ್ತೆ. ಅದೇ ರೀತಿ ಕಾವೇರಿ ಇದೆಯಲ್ಲ, ಇದೇನಾಗುತ್ತೆ, ಇದು ಕಾವೇರಿ ಅನ್ನೋದು ಅಂಕಿತ ನಾಮಕ್ಕೆ, ಅಂದ್ರೆ ನಾವು ವ್ಯವಹಾರದ ವಿಷಯಕ್ಕಾಗಿ ಏನ್ ಮಾಡ್ತೀವಿ ಅಂದ್ರೆ ಇಟ್ಟಂತ ಒಂದು ಏನು ನಾಮ ಇದೆಯಲ್ಲ, ಹೆಸರುಗಳಿದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು ಅಂಕಿತ ನಾಮ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಕಾವೇರಿ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು. ಹೌದಾ? ಇವೆಲ್ಲ ಕೂಡ ಅಂಕಿತ ನಾಮಗಳಾಗಿದೆ. ನಾವು ವ್ಯವಹಾರದ ಒಂದು ಇದಕ್ಕಾಗಿ ಕಾರಣಕ್ಕಾಗಿ ಇಟ್ಟಂತ ಹೆಸರುಗಳಿಗೆ ಏನಂತ ಕರಿತೀವಿ, ಅಂಕಿತ ನಾಮ ಅಂತ ಕರೀತಾರೆ. ಅಂದ್ರೆ ರೂಢಿಯಿಂದ ಬಂದ ಹೆಸರುಗಳಿಗೆ ನಾವೇನಂತ ಕರಿತೀವಿ, ರೂಢನಾಮ ಅಂತ ಕರೀತಾರೆ. ಓಕೆನಾ? ಅದೇ ರೀತಿ ವ್ಯಾಪಾರಿ ಇದೆಯಲ್ಲ, ಇದೇನಂದ್ರೆ ಇದೊಂದು ಅನ್ವರ್ತಕ ನಾಮ ಅಂತ ಕರಿತೀವಿ. ನೋಡಿ, ಇದನ್ನ ಏನಂತ ಕರೀತಾರೆ ಅಂದ್ರೆ ಅನ್ವರ್ತಕ ನಾಮ ಅಂತ ಕರೀತಾರೆ. ಅಂದ್ರೆ ಇದೇನಂದ್ರೆ ಅರ್ಥಕ್ಕನುಗುಣವಾಗಿ ಅನ್ವರ್ತಕ ನಾಮ ಅಂತ ಕರೀತಾರೆ. ಅರ್ಥಕ್ಕನುಗುಣ ಅಂತ ನೋಡಿ, ವ್ಯಾಪಾರ ಮಾಡುವವನು ವ್ಯಾಪಾರಿ, ಏನಂದ್ರೆ ಪಾಠ ಹೇಳುವವನು ಶಿಕ್ಷಕ. ಹೌದಲ್ವಾ? ಅದೇ ರೀತಿ ಗಾಡಿ ಚಲಾಯಿಸುವವನು ಚಾಲಕ. ಈ ತರ ಅಂದ್ರೆ ಅನ್ವರ್ತಕ ನಾಮಗಳನ್ನು ಕರೀತಾರೆ. ಅಂದ್ರೆ ಅರ್ಥಕ್ಕನುಗುಣವಾಗಿರುವಂತಹ ಒಂದು ಹೆಸರುಗಳಿಗೆ ಏನಂತ ಕರಿತೀವಿ ಅಂದ್ರೆ ವ್ಯಾಪಾರಿನ ಅನ್ವರ್ತಕ ನಾಮ ಅಂತ ಕರೀತಾರೆ. ಅದೇ ರೀತಿ ಹೊಸದು ಇದೆಯಲ್ಲ, ಇದೇನಂದ್ರೆ ಏನ್ ಹೇಳುತ್ತೆ ನೋಡಿ, ಇದನ್ನ ನಾವು ಏನಂತ ಕರಿತೀವಿ, ಗುಣವಾಚಕ ಅಂತ ಕರೀತಾರೆ. ಇದನ್ನು ನಾವು ಗುಣವಾಚಕ ಅಂತ ಕರಿತೀವಿ. ಏನಾಗುತ್ತೆ, ಇದು ಯಾವುದೋ ಒಂದು ವಸ್ತುವಿನ ಬಗ್ಗೆ ಅದರ ಒಂದು ಗುಣವನ್ನ ತಿಳಿಸ್ತಾ ಇದೆ. ಅದು ಹೊಸದು, ಹಳಿದು, ಈ ತರ. ಹಾಗಾಗಿ ಇದೊಂದು ಏನಾಗಿದೆ, ಹೊಸದು ಎನ್ನುವಂಥದ್ದು ಗುಣವಾಚಕಕ್ಕೆ ಉದಾಹರಣೆಯಾಗಿದೆ. ಸೊ ಹಾಗಾಗಿ ಏನು ಮನುಷ್ಯ ಇದೆಯಲ್ಲ, ಇದು ರೂಢನಾಮಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಮನುಷ್ಯನದು ರೂಢನಾಮಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 1 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನಾಮಪದಗಳಲ್ಲಿ ಬಂದಾಗ ನಮಗೆ ಈ ತರ ವಸ್ತುವಾಚಕ ನಾಮ, ಗುಣವಾಚಕ ನಾಮ, ಸಂಖ್ಯಾವಾಚಕ ನಾಮ, ಪರಿಮಾಣವಾಚಕ ನಾಮ, ದಿಗ್ವಾಚಕ ನಾಮ, ಪ್ರಕಾರವಾಚಕ, ಸರ್ವನಾಮ, ಭಾವನಾಮ, ಈ ತರ ಹಲವಾರು ತರದ ಒಂದು ನಾಮಪದಗಳು ನೋಡ್ತಾ ಹೋಗ್ತೀವಿ. ಹೌದಾ? ಅದರಲ್ಲಿ ಬಂದಾಗ ನಮಗೆ ಈ ವಸ್ತುವಾಚಕರು ಬಂದಾಗ 3 ತರ ಬರುತ್ತಲ್ವಾ? ಯಾವ್ದಾವುದು? ರೂಢನಾಮ, ರೂಢಿಯಿಂದ ಬಂದಂತ ಹೆಸರುಗಳು. ಅಂಕಿತನಾಮ ಅಂದ್ರೆ ಇಟ್ಟಂತ ಹೆಸರುಗಳು. ಅನ್ವರ್ತನಾಮ ಅಂದ್ರೆ ವ್ಯವಹಾರದ ಏನಂದ್ರೆ ಅರ್ಥಕ್ಕನುಗುಣವಾಗಿರುವಂತಹ ಹೆಸರುಗಳನ್ನು ಕರೀತಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ಒಂದು ಕೂಡ ಮತ್ತೆ ಕೇಳಿದ್ರೆ ನೋಡಿ, ಅಷ್ಟು, ಇಷ್ಟು, ಹಲವು ಈ ಪದಗಳು ಈ ಕೆಳಗಿನ ವ್ಯಾಕರಣಾಂಶವಾಗಿ ಅಂತ ಕೊಟ್ಟಿದ್ದಾರೆ. ಹೌದಾ? ಇಲ್ಲಿ ನಮಗೆ 3 ಪದಗಳು ಕೊಟ್ಟಿದ್ದಾರೆ. ಅಷ್ಟು ಇದೆ, ಇಷ್ಟು ಇದೆ, ಹಲವು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದು ಯಾವ ಪದಗಳಿಗೆ ಏನಾಗುತ್ತೆ ಅಂದ್ರೆ, ಸೊ ಏನಾಗುತ್ತೆ ಅಂತ ಕೇಳಿದರೆ ವ್ಯಾಕರಣ ವಿಷಯ ಕೇಳ್ತಾರೆ ಅಲ್ವಾ? ನಾವು ಈಗ ತಂದು ನೋಡಿದ್ವಿ ನೋಡಿ, ಅಷ್ಟು ಇಷ್ಟು ಅಂದ್ರೆ ಏನಾಗುತ್ತೆ ಹೇಳಿ ನೋಡೋಣ. ಯಾವ್ದಕ್ಕಾಗತ್ತೆ? ಇದೊಂದು ಪರಿಮಾಣ ವಾಚಕ. ಹೌದಾ? ಅಂದ್ರೆ ನಾವು ಯಾವುದೇ ಒಂದು ವಸ್ತು ಇರಬಹುದು, ಒಂದು ಯಾವುದೇ ವಿಷಯ ಇರಬಹುದು, ಅದರ ಒಂದು ಏನಂದ್ರೆ ಒಂದು ಕ್ವಾಲಿಟಿಯನ್ನು ಹೇಳ್ತಾ ಇದ್ದಾರೆ. ಹೌದಾ? ಅದು 2 kg ಇದೆ, ಅದು 1 kg ಇದೆ. ಹೌದಾ? ಅದು ½ kg ಇದೆ ಅಂದ್ರೆ ಏನಾಗುತ್ತೆ, ಅದರ ಒಂದು ಪರಿಮಾಣ ಬಗ್ಗೆ ಹೇಳ್ತಾರೆ, ಅದರ ಒಂದು ಕ್ವಾಂಟಿಟಿ ಬಗ್ಗೆ ಹೇಳ್ತಾರೆ ಅಲ್ವಾ? ಹಾಗಾಗಿ ಏನು ಈ ಅಷ್ಟು, ಇಷ್ಟು, ಹಲವು ಇದೆಯಲ್ಲ, ಅದೇನಂತಂದ್ರೆ ಪರಿಮಾಣ ವಾಚಕಕ್ಕೆ ಒಂದು ವ್ಯಾಕರಣಾಂಶಗಳಾಗಿವೆ. ಅದೇ ರೀತಿ ಗುಣವಾಚಕ ಅಂತ ಏನು ನೋಡಿದ್ವಿ ನಾವು? ಯಾವುದು? ಹೊಸದು, ಹಳೇದು, ಹಿರಿದು, ಕಿರಿದು ಅಲ್ವಾ? ಅದೇ ರೀತಿ ಭಾವನಾಮ ಬಂದಾಗ ಭಾವನಾಮಕ್ಕೆ ಹೇಳ್ತೀವಿ ಹೇಳೋಣ. ಅದೇ ರೀತಿ ಸಂಖ್ಯಾವಾಚಕ ಅಂದ್ರೆ ಏನಾಗುತ್ತೆ? ಸಂಖ್ಯಾವಾಚಕ ಅಂದ್ರೆ 2ನೇಯ, 3ನೇಯ, 10ನೇಯ, ಇವೆಲ್ಲ ಕೂಡ ಸಂಖ್ಯಾವಾಚಕ ಏನಂದ್ರೆ, ಹೌದಾ? 2ನೇಯ, 3ನೇಯ, ಇವೆಲ್ಲ ಕೂಡ ಎಕ್ಸಾಂಪಲ್ ಆಗುತ್ತೆ, ಸಂಖ್ಯಾವಾಚಕ ಅಂತ ಕರೀತಾರೆ. ಭಾವನಾಮಕ್ಕೆ ಏನಾಗುತ್ತೆ ಹೇಳೋಣ? ಭಾವನಾಮಕ್ಕೆ ಏನೇ ಎಕ್ಸಾಂಪಲ್ ಹೇಳ್ತಾರೋ ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತಾರೆ ನೋಡೋಣ. ಓಕೆ, ಸೊ ಹಾಗಾಗಿ ನಮ್ಗೆ ಇಲ್ಲಿ ಆಪ್ಷನ್ ಏನಾಗುತ್ತೆ, 2 ಇಸ್ ದ ರೈಟ್ ಆನ್ಸರ್. ಹೌದಾ? ಗುಣವಾಚಕ ಅಂದ್ರೆ ಈಗ ತಾನು ನೋಡಿದ್ವಿ ನಾವು, ಯಾವ್ದಾವುದು? ಅಂಥದ್ದು, ಇಂಥದ್ದು, ಹಿರಿದು, ಕಿರಿದು ಎಲ್ಲ ಕೂಡ ಏನಾಗುತ್ತೆ, ಗುಣವಾಚಕಕ್ಕೆ ಎಕ್ಸಾಂಪಲ್ ಆಗುತ್ತೆ. ಸೊ ಹಾಗಾಗಿ ನಮ್ಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ಎಸ್. ಇಲ್ಲಿ ನೋಡಿ, ಪರಿಮಾಣವಾಚಕಕ್ಕೆ ಎಕ್ಸಾಂಪಲ್ ನೋಡೋಣ. ಏನಾಗುತ್ತೆ ಇಲ್ಲಿ? ವಸ್ತು, ವ್ಯಕ್ತಿ, ಪ್ರಾಣಿಗಳ ತೂಕ, ವೆಯ್ಟೇಜು, ಅಳತೆ, ಗಾತ್ರದ ಬಗ್ಗೆ ಏನಂದ್ರೆ ಹೇಳುವಂಥದ್ದು ಇದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಪರಿಮಾಣವಾಚಕ ಅಂತ ಕರೀತಾರೆ. ಓಕೆ, ಅದೇ ರೀತಿ ಪ್ರಕಾರವಾಚಕ ಅಂತ ಬರುತ್ತೆ, ಗೊತ್ತಿಲ್ವಾ? ಇದಂದ್ರೆ ಅಂಥದ್ದು, ಇಂಥದ್ದು, ಎಂಥದ್ದು, ಇವೆಲ್ಲ ಕೂಡ ಪ್ರಕಾರವಾಚಕಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಹಾಗೆ ಅದೇ ರೀತಿ ಸಂಖ್ಯಾವಾಚಕ ನೋಡಿ, ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸಂಖ್ಯಾವಾಚಕ ಬೇರೆ, ಸಂಖ್ಯಾವಾಚಕ ಬೇರೆ. ಓಕೆನಾ? ಸಂಖ್ಯಾವಾಚಕ ಏನಾಗುತ್ತೆ, ಸಾಮಾನ್ಯವಾಗಿ ಇಲ್ಲಿ ಸಂಖ್ಯೆಗಳನ್ನ ಸೂಚಿಸುತ್ತೆ. ಯಾವ ತರ? ನೋಡಿ, ಲಕ್ಷದೀಪ, ನವಗ್ರಹ, 10 ಜನರು, 60 ರೂಪಾಯಿಗಳು, ಇವೆಲ್ಲ ಏನಂದ್ರೆ ಸಂಖ್ಯೆಗಳನ್ನ ಸೂಚಿಸುವಂತ ಒಂದು ನಾಮಪದಗಳಾಗಿದೆ. ಇದಕ್ಕೆ ಹಾಗಾಗಿ ಇದನ್ನ ಸಂಖ್ಯಾವಾಚಕ ಅಂತ ಕರೀತಾರೆ. ಅದೇ ರೀತಿ ಸಂಖ್ಯಾವಾಚಕ ಅಂದ್ರೆ ಬೇರೆ ಆಗಿರುತ್ತೆ. ಓಕೆನಾ? ನೋಡಿ, ಸಂಖ್ಯಾವಾಚಕ ಅಂದ್ರೆ ಏನಾಗಿರುತ್ತೆ ಅಂದ್ರೆ ನಾವು 2ನೇಯ, 3ನೇಯ ಈ ತರ ಹೇಳ್ತಾ ಹೋಗ್ತೀವಿ ನಾವು. ಸೊ ಅದು ಡಿಫ್ರೆನ್ಸ್ ಗೊತ್ತಿರ್ಬೇಕು ನಿಮಗೆ. ಓಕೆ, ಸೊ ಹಾಗಾಗಿ ನೋಡ್ತಾ ಹೋಗೋಣ. ಗುಣವಾಚಕ ಹೇಳಿದ್ರಿವಲ್ಲ, ಗುಣವಾಚಕ ಅಂದ್ರೆ ಅದರ ಒಂದು ವಸ್ತುವಿನ ಬಣ್ಣ, ಗಾತ್ರದ ಬಗ್ಗೆ ಹೇಳಿಕೊಡ್ತಾ ಹೋಗುತ್ತೆ, ಅದಕ್ಕೆ ಗುಣವಾಚಕ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಕೆಂಪಾದ ಮನೆ,
ಚಿಕ್ಕ ಶಾಲೆ, ಶ್ರೇಷ್ಠ ಗಾಯಕ, ಕೆಂಪು ಗುಲಾಬಿ. ಹೌದಾ? ಆಮೇಲೆ ಜಾಣ ಹುಡುಗಿ, ಇವೆಲ್ಲೇನಾಗಿದೆ ಅಂದ್ರೆ ಆಕ್ಚುಲಿ ಗುಣವಾಚಕಕ್ಕೆ ಉದಾಹರಣೆಗಳಾಗಿ ಅಂತ ಕರೀತಾರೆ. ಎಸ್. ಭಾವನಾಮಕ್ಕೆ ಆಗ್ಲೇ ಹೇಳಿದೆ ನಮಗೆ ಒಂದು ಏನಂದ್ರೆ ಪ್ರಾಣಿಗಳ ವಸ್ತುಗಳಂದ್ರೆ ಅಲ್ಲಿ ಗುಣ ಒಂದು ಸ್ವಭಾವ ಸ್ಥಿತಿಯನ್ನ ತಿಳಿತಾ ಹೋಗುತ್ತೆ. ಹೌದಾ? ಶೂರತನ, ದಿಟ್ಟತನ, ಜಾಣತನ, ಧೈರ್ಯ, ಶೌರ್ಯ ಈ ತರ ಹೇಳ್ತಾ ಹೋಗುತ್ತೆ. ಅದನ್ನ ಭಾವನಾಮಗಳು ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ. ಒಳೆಯಿಂದ ಈ ಪದದಲ್ಲಿರುವಂತ ವಿಭಕ್ತಿ ಪ್ರತ್ಯಯ ಕೇಳ್ತಾರೆ ನೋಡಿ. ವೆರಿ ಇಂಪಾರ್ಟೆಂಟ್. ನಿಮಗೆಲ್ಲ ಗೊತ್ತಿರುತ್ತೆ, ವಿಭಕ್ತಿ ಪ್ರತ್ಯಯಗಳೆಲ್ಲ ಓದಿರ್ತೀರಾ. ಹೌದಾ? ಸೊ ನಮಗೆ ಟೋಟಲ್ ಆಗಿ 7 ವಿಭಕ್ತಿ ಪ್ರತ್ಯಯ ಬರುತ್ತಲ್ವಾ? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಈಗೇಕೆ, ಪಂಚಮಿ ಇಂದ, ದಶೆಯಿಂದ, ಮತ್ತೆ ಷಷ್ಠಿಯ ಸಪ್ತಮಿ ಅಲ್ಲಿ ಸಂಬೋಧನ ಏರ್ ಅಂತ ಬರುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಒಳೆಯಿಂದ ಅಂತಿದೆಯಲ್ಲ, ಇದೇನಂದ್ರೆ ಇದೊಂದು ತೃತೀಯ ವಿಭಕ್ತಿಗೆ ಅಲ್ವಾ? ಇದೇನಾಗಿದೆ ತೃತೀಯ ವಿಭಕ್ತಿಗೆ ಏನಾಗಿದೆ ಒಂದು ವಿಭಕ್ತಿ ಪದ ಆಗಿದೆ. ಸೊ ಹೌದಾ? ತೃತೀಯಕ್ಕೆ ಏನಾಗಿದೆ ಅದರ ಒಂದು ಪ್ರತ್ಯಯ ಇಂದ ಆಗಿದೆ. ಷಷ್ಠಿಗೆ ಏನಾಗಿದೆ ಅ ಆಗಿದೆ. ಪ್ರಥಮಕ್ಕೆ ಏನಾಗಿದೆ ಪ್ರಥಮಕ್ಕೆ ಉ ಆಗಿದೆ. ಚತುರ್ಥಿಗೆ ಏನಾಗಿದೆ ಈ ಗೆ ಕೆ ಅಂತ ಕರಿತೀವಿ ನಾವು. ಈ ಗೆ ಕೆ ಅಂತ ಕರೀತಾರೆ. ಇದೊಂದು ಪ್ರತ್ಯಯ ಆಗಿರುವಂಥದ್ದು. ಸೊ ಹಾಗಾಗಿ ಏನು ಒಳೆಯಿಂದ ಇದೆಯಲ್ಲ ಇದು ತೃತೀಯ ವಿಭಕ್ತಿಗೆ ಒಂದು ಉದಾಹರಣೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ವಿಭಕ್ತಿ ಪ್ರತ್ಯಯಗಳು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಕ್ವಶನ್ ಫಿಕ್ಸ್ ಇರುತ್ತೆ ಅದರಲ್ಲಿ. ಇಲ್ಲಿ ನಿಮಗೆ ಬಹಳ ಎಕ್ಸಾಂಪಲ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಿಮಗೆ ಎರಡು ಕೂಡ ಗೊತ್ತಿರಬೇಕು. ಅಂದ್ರೆ ಹೊಸ ಕನ್ನಡ ಪ್ರತ್ಯಯಗಳು ಗೊತ್ತಿರಬೇಕು, ಅದೇ ರೀತಿ ಹಳೆ ಕನ್ನಡ ಪ್ರತ್ಯಯಗಳು ಗೊತ್ತಿರಬೇಕಾಗುತ್ತೆ. ಓಕೆನಾ? ನಾನು ಹೇಳಿದಂಗೆ 7 ವಿಭಕ್ತಿ ಪ್ರತ್ಯಯ ಇದೆ. ಪ್ರಥಮ ವಿಭಕ್ತಿಗೆ ನೋಡಿ ಹೊಸ ಕನ್ನಡ ಬಂದಾಗ ಹೂ ಇದೆ. ಹಳೆಯ ಕನ್ನಡ ಬಂದಾಗ ಅದಕ್ಕೆ ಕಾರಕ ಕೇಳ್ತಿರ್ತಾರೆ, ಕರ್ತೃ ಅಂತ ಕರೀತಾರೆ. ಅದರ ಕಾರಕ ಬಂದು ಏನಾಗಿದೆ ಪ್ರತ್ಯಯ ಬಂದು ಮು ಆಗಿದೆ. ದ್ವಿತೀಯದು ಹೊಸ ಕನ್ನಡದ ಪ್ರತ್ಯಯ ಏನಾಗಿದೆ ಅನ್ನು ಆಗಿದೆ. ಕಾರಕ ಏನಾಗಿದೆ ಇದು ಹಳೆ ಕನ್ನಡದು ಕರ್ಮ ಅಮ್ ಅಂತ ಆಗಿದೆ ನೋಡಿ. ಓಕೆನಾ? ಅದೇ ರೀತಿ ತೃತೀಯ ಬಂದು ಹೊಸ ಕನ್ನಡದಲ್ಲಿ ಇಂದಾಗಿದೆ. ಕಾರಕ ಇದಕ್ಕೆ ಕರಿತೀವಿ ನಾವು ಕರ್ಣ ಅಂತ ಕರೀತಾರೆ. ಇದರ ಪ್ರತ್ಯಯ ಬಂದು ಹಳೆ ಕನ್ನಡದು ಇಮ್ ಅಂತ ಆಗಿದೆ. ಚತುರ್ಥಿದು ಗೆ ಆಗಿದೆ. ಸೊ ಕಾರಕ ಸಂಪ್ರದಾನ ಹಳೆ ಕನ್ನಡದ ಒಂದು ಪ್ರತ್ಯಯ ಕೆ ಆಗುತ್ತೆ. ಪಂಚಮಿದು ದೆಸೆಯಿಂದ ನೋಡಿ, ಸ್ವಲ್ಪ ಡಿಫ್ರೆನ್ಸ್ ಅಲ್ವಾ? ತೃತೀಯ ಬರೇ ಇಂದ ಬರುತ್ತೆ, ಪಂಚಮಿ ದೆಸೆಯಿಂದ ಬರುತ್ತೆ. ಓಕೆನಾ? ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು. ತೃತೀಯ ಏನಂದ್ರೆ ಬರೀ ಇಂದ ಮಾತ್ರ ಇರುತ್ತೆ ಅದರ ಪ್ರತ್ಯಯ. ಆದರೆ ಪಂಚಮಿ ಇದೆಯಲ್ಲ ಅದು ದೆಸೆಯಿಂದ ಅಂತ ಕೊಟ್ಟಿರ್ತಾರೆ. ಅದರ ಒಂದು ಕಾರಕ ಬಂದು ಹಳೆ ಕನ್ನಡದು ಅಪಾದಾನ ಆಗಿದೆ. ಅದರ ಪ್ರತ್ಯಯ ಬಂದು ಅತ್ತಣಿಮ್ ಅಂತ ಕರಿತೀವಿ ನಾವು. ಅದೇ ರೀತಿ ಷಷ್ಠಿ ವಿಭಕ್ತಿಗೆ ಅ ಆಗಿದೆ. ಇದರ ಕಾರಕ ಸಂಬಂಧ ಹಳೆಗನ್ನಡ ಪ್ರತ್ಯಯ ಆ ಆಗಿದೆ. ಸಪ್ತಮಿ ಎಲ್ಲಿ, ಹೌದಾ? ಸೊ ಆಮೇಲೆ ಕಾರಕ ಬಂದು ಅಧಿಕರಣ ಆಗಿದೆ. ಹಳೆಗನ್ನಡ ಪ್ರತ್ಯಯ ಬಂದು ಒಳ್ಳಾಗಿದೆ. ಸಂಬೋಧನ ಬಂದು ಎ ಇರ ಅಂತ ಕರಿತೀವಿ ನಾವು. ಗೊತ್ತಿರಬೇಕು ಇವೆಲ್ಲ. ಹಾಗಾಗಿ ಸೊ ಇಲ್ಲಿ ನಮಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಳೆಯಿಂದ ಇದೆಯಲ್ಲ ಇದು ತೃತೀಯ ವಿಭಕ್ತಿಗೆ ಸಂಬಂಧಪಟ್ಟಂತ ಒಂದು ಉದಾಹರಣೆಯಾಗಿ ಅಂತ ಕರೀತಾರೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸಂಧಿಗಳು ಕೊಟ್ಟಿದ್ದಾರೆ. ಆದೇಶ ಸಂಧಿಗೆ ಉದಾಹರಣೆಯಾದ ಪದವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ಸಂಧಿ ಕೊಟ್ಟಿದ್ದಾರೆ ಆದೇಶ ಸಂಧಿ ಅಂತ. ಈ ಆದೇಶ ಸಂಧಿಗೆ ಯಾವ ಒಂದು ಕೊಟ್ಟಂತ ಪದ ಉದಾಹರಣೆ ಆಗೋದು ಅಂತ ಕೇಳ್ತಾರೆ. ಮೈದೊರೆ ಇದೆ, ಮಹಾತ್ಮ ಇದೆ, ಅಜಂತ ಇದೆ, ತನ್ಮಯ ಅಂತ ಇದ್ದಾರೆ ನೋಡಿ. ಹೌದಾ? ನಮಗೆ ಆದೇಶ ಸಂಧಿ ಗೊತ್ತಿರುತ್ತೆ. ಏನು ಬಿಡಿಸಿದೆ ನೋಡೋಣ. ಮೈದೊರೆ ಏನಾಗುತ್ತೆ ಮೈ ಪ್ಲಸ್ ತೊರೆ, ಮೈದೋರು ತೋರು, ಮೈತೋರು ಅಲ್ವಾ? ಏನಾಗುತ್ತೆ ಮೈದೋರು ಆಗುತ್ತೆ. ನೋಡಿ ಏನಂದ್ರೆ ನಮಗೆ ಏನಾಗುತ್ತೆ ಈ ಒಂದು ಏನು ಇದನ್ನ ನಾವು ಏನಂತ ಕರಿತೀವಿ, ಫಸ್ಟ್ ಪದವನ್ನ ಪೂರ್ವ ಪದ ಅಂತ ಕರೀತಾರೆ, ಎರಡನೇದನ್ನ ಉತ್ತರ ಪದ ಅಂತ ಕರೀತಾರೆ. ಏನು ಉತ್ತರ ಪದದ ಒಂದು ಆದಿ ಪದ ಇದೆಯಲ್ಲ ಅದೇನಾಗುತ್ತೆ ಚೇಂಜ್ ಆಗುತ್ತೆ. ಅಂದ್ರೆ ಏನಾಗುತ್ತೆ ಕತಟಪಗಳಿಗೆ ಗದಡಬ ಏನಾಗುತ್ತೆ ಆದೇಶವಾಗಿ ಬರುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು ಆಕ್ಚುಲಿ ಏನು ಮೈದೋರು ಇದೆಯಲ್ಲ ಇದೊಂದು ಆದೇಶ ಸಂಧಿಗೆ. ಇದನ್ನು ಆಕ್ಚುಲಿ ಗದಾಬಾದೇಶ ಅಂತ ಕೂಡ ಕರಿತಾರೆ. ಇದು ಒಂದು ಗದಾಬಾದೇಶ ಸಂಧಿ ಅಂತ ಕರಿತೀವಿ ನಾವು ಅಲ್ವಾ? ಸೊ ಹಾಗಾಗಿ ಮೈ ಪ್ಲಸ್ ತೋರು ಏನಾಗುತ್ತೆ ನೋಡಿ ಇಲ್ಲಿ ಏನಾಗಿದೆ ತೋ ಏನಾಗಿದೆ ದೋ ಆಗಿದೆ. ಅಂದ್ರೆ ಕತಪಗಳಿಗೆ ಏನಾಗಿದೆ ಗಜಡಬಗಳೇನಂದ್ರೆ ಗದಡಬಗಳೇನಾಗಿದೆ ಅಂದ್ರೆ ಆದೇಶವಾಗಿ ಬಂದಿದೆ. ಹಾಗಾಗಿ ಇದೊಂದು ಆದೇಶ ಸಂಧಿ ಆಗಿದೆ. ಅದೇ ರೀತಿ ಮಹಾತ್ಮ ಇದೆಯಲ್ಲ ಮಹಾತ್ಮ. ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇದು ಆಪ್ಷನ್ 1 ಇಸ್ ದ ಏನಾಗುತ್ತೆ ಮೈದೊರೆ ಆದೇಶ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ಮಹಾತ್ಮ ಇದೆಯಲ್ಲ ನೋಡಿ, ಇದನ್ನು ಬಿಡಿಸಿದ್ರೆ ಏನಾಗುತ್ತೆ ನಮಗೆ ಮಹಾ ಪ್ಲಸ್ ಆತ್ಮ ಅಲ್ವಾ? ಏನಾಗುತ್ತೆ ಮಹಾ ಪ್ಲಸ್ ಆತ್ಮ ಆಗುತ್ತೆ. ಇದ್ಯಾವ ಸಂಧಿ ಅಂದ್ರೆ ಇದೊಂದು ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ಹೌದಾ? ಇದೇನಾಗುತ್ತೆ ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ ಮಹಾತ್ಮ. ಅದೇ ರೀತಿ ಅಜಂತ ನೋಡಿ, ವೆರಿ ಇಂಪಾರ್ಟೆಂಟ್. ಅಜಂತ ಏನಾಗುತ್ತೆ ಬಿಡಿಸಿ ಬರೆದಾಗ ಅಚ್ ಪ್ಲಸ್ ಜಂತ ಅಲ್ವಾ? ಅಚ್ ಪ್ಲಸ್ ಜಂತ ಅಲ್ಲ ಅಂತ ಆಗುತ್ತೆ. ಇದ್ಯಾವ ಸಂಧಿ ಇದು ಜಸ್ತ್ವ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಅಲ್ವಾ? ಅಚ್ ಪ್ಲಸ್ ಅಂತ ಇದೇನಾಗುತ್ತೆ ಅಜಂತ ಆಗುತ್ತೆ. ಅದೇ ರೀತಿ ಚಿತ್ ಓಕೆ ಯಾವ್ದಾಗುತ್ತೆ ಇದು ಜಸ್ತ್ವ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ನೋಡಿ ನೆಕ್ಸ್ಟ್ ತನ್ಮಯ ಅಂತ ಕೊಟ್ಟಿದ್ದಾರೆ. ಹೌದಾ? ಇದೇನಾಗುತ್ತೆ ಯಾವ್ದು ಬಿಡಿಸಿ ಬರೆದಾಗ ತತ್ ಪ್ಲಸ್ ಮಯ ಏನಾಗುತ್ತೆ ತನ್ಮಯ ಆಗುತ್ತೆ. ಇದು ಯಾವ ಸಂಧಿ ಅಂದ್ರೆ ಇದು
ಅನುನಾಸಿಕ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಇದು ಅನುನಾಸಿಕ ಸಂಧಿ ಅಥವಾ ಚಿನ್ಮಯ ಅಂತ ಕೂಡ ಕೇಳ್ತಾರೆ ಎಕ್ಸಾಂಪಲ್. ಚಿನ್ಮಯ ಕೂಡ ಏನಂದ್ರೆ ಇಟ್ಸ್ ಎಕ್ಸಾಂಪಲ್ ಆಫ್ ದಿ ಅನುನಾಸಿಕ ಸಂಧಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮೈದೋರು ಇದೆಯಲ್ಲ ಅಂದ್ರೆ ಮೈ ಪ್ಲಸ್ ತೋರು ಏನಾಗುತ್ತೆ, ಮೈದೋರು ಆಗುತ್ತೆ. ಇದೊಂದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ ಒಂದು ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ, ನೆಕ್ಸ್ಟ್ ಸಮಾಸ ಕೊಟ್ಟಿದ್ದಾರೆ. ಸಮಾಸ ಬಗ್ಗೆ ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ವೆರಿ ಬಹಳ ಈಸಿ ಕ್ವಶನ್ ಅಲ್ವಾ. ನೋಡಿ, ಬೆಟ್ಟದ ಪ್ಲಸ್ ತಾವರೆ ಅಲ್ವಾ, ಏನು ಬಿಡಿಸಿಬೋದು, ಏನಾಗುತ್ತೆ ಬೆಟ್ಟದ ಪ್ಲಸ್ ತಾವರೆ. ಹೌದಾ? ನೋಡಿ ಏನು ಇದೇನಾಗುತ್ತೆ, ಅದಕ್ಕಾಗುತ್ತೆ ಎಕ್ಸಾಂಪಲ್. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗುತ್ತದಲ್ವಾ. ತತ್ಪುರುಷ ಏನಾಗಿರ್ಬೇಕಂದ್ರೆ ಏನಾಗಿರ್ಬೇಕು, ಎರಡು ಪೂರ್ವ ಪದ ಉತ್ತರ ಪದ ಏನಾಗಿರ್ಬೇಕಂದ್ರೆ ಏನಾಗಿರ್ಬೇಕು, ನಾಮಪದಗಳಾಗಿರ್ಬೇಕಲ್ವಾ. ಸೊ ಹಾಗಾಗಿ ಅದೇನಾಗುತ್ತೆ, ನಮಗೆ ತತ್ಪುರುಷ ಸಮಾಸ ಆಗುತ್ತೆ. ಹಾಗಾಗಿ ಬೆಟ್ಟದಾವರೆ ಇದೆಯಲ್ಲ, ಇದೊಂದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಕ್ರಿಯಾ ಸಮಾಸ ಅಂದ್ರೆ ಏನು ನೋಡೋಣ. ವಾಟ್ ಇಸ್ ಕ್ರಿಯಾ ಸಮಾಸ ಏನಿರುತ್ತೆ ನೋಡಿ. ಇಲ್ಲಿ ಸಾಮಾನ್ಯವಾಗಿ ಏನು ಕೊಡ್ತಾರೆ ಅಂದ್ರೆ ಏನು ಉತ್ತರ ಪದ ಮತ್ತು ಪೂರ್ವ ಪದ ಇರುತ್ತಲ್ಲ, ಏನಿರುತ್ತೆ ಇಲ್ಲಿ ಆಕ್ಚುಲಿ ಕ್ರಿಯಾಪದ ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಅಂತ ನೋಡಿ, ಈಗ ಕೈ ಪ್ಲಸ್ ಕೊಟ್ಟಳಲ್ವಾ, ಕೈ ಪ್ಲಸ್ ಕೊಟ್ಟಳು ಏನಾಗುತ್ತೆ, ಕೈ ಕೊಟ್ಟಳು. ಇದೇನಾಗುತ್ತೆ, ಸೊ ಕ್ರಿಯಾ ಸಮಾಸಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ದ್ವಿಗು ಸಮಾಸ ಅಂತ ನೋಡಿ, ಏನಾಗುತ್ತೆ ದ್ವಿಗು ಸಮಾಸಕ್ಕೆ ಎಕ್ಸಾಂಪಲ್ ಹೇಳೋಣ. ದ್ವಿಗು ಸಮಾಸಕ್ಕೆ ಇಲ್ಲಿ ಏನಾಗಿರುತ್ತೆ, ಪೂರ್ವ ಪದ ಏನಾಗಿರುತ್ತೆ ಸಂಖ್ಯಾವಾಚಕ ಆಗಿರುತ್ತೆ, ಉತ್ತರ ಪದ ಏನಾಗಿರುತ್ತೆ ನಾಮಪದ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ 1 ಪ್ಲಸ್ ಕಣ್ಣು ಏನಾಗುತ್ತೆ ಒಕ್ಕಣ್ಣು ಅಲ್ವಾ. ನೋಡಿ ಪದ ಸಂಖ್ಯಾತ ಇದೆ ಒಕ್ಕಣ್ಣು. ಅದೇ ರೀತಿ ಇಮ್ಮಡಿ ಇದು ಕೂಡ ಏನಾಗುತ್ತೆ ಎಕ್ಸಾಂಪಲ್. ಸೊ ಈ ಒಂದು ದ್ವಿಗು ಸಮಾಸಕ್ಕೆ ಎಕ್ಸಾಂಪಲ್ ಆಗುತ್ತೆ. ಓಕೆ, ಹಾಗಾಗಿ ನಮ್ಗೆ ಇಲ್ಲಿ ಆಪ್ಷನ್ 4 ಇದೆಯಲ್ಲ, ಬೆಟ್ಟದವರೆ ಅನ್ನೋದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಹಾಗಾಗಿ ಆಪ್ಷನ್ 4 ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ, ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಹೌದಾ, ಬಟ್ಟ ಬಯಲು ಅಂತ ಕೊಟ್ಟಿದ್ದಾರೆ. ನೋಡಿ, ಬಟ್ಟ ಬಯಲು ಅಂದಾಗ ನಮಗೆ ಇಲ್ಲಿ ಜೋಡು ನುಡಿ ಅಂತ ಕೊಟ್ಟಿದ್ದಾರೆ, ದ್ವಿರುಕ್ತಿ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ ಅನುಕರಣಾವಯ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ ಭಾವಸೂಚಕ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಹಾಗಾಗಿ ಏನು ಬಟ್ಟ ಬಯಲು ಇದೆಯಲ್ಲ, ಇದೇನಂದ್ರೆ ದ್ವಿರುಕ್ತಿಗೆ ಏನಾಗಿದೆ ಎಕ್ಸಾಂಪಲ್ ಆಗಿದೆ, ಉದಾಹರಣೆಯಾಗಿದೆ. ಸೊ ಹಾಗಾಗಿ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನ್ ಜೋಡಿ ನುಡಿ ಅಂದ್ರೆ ನೋಡೋಣ. ಜೋಡು ನುಡಿ ಅಂದ್ರೆ ನೋಡೋಣ. ಎನಿಬಡಿ ನೋಡಿ, ಜೋಡು ನುಡಿ ಅಂದ್ರೆ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಏನಾಗುತ್ತೆ ನೋಡಿ, ನಮಗೆ ಎಕ್ಸಾಂಪಲ್ ತಗೊಂಡ್ರೆ ಪುಸ್ತಕ ಗಿಸ್ತಕ ಅಂತ ಬರಿತೀವಿ ನೋಡಿ. ಪುಸ್ತಕ ಗಿಸ್ತಕ ಅಂತ ಇದೇನಾಗುತ್ತೆ, ಒಂದು ಜೋಡಿ ನುಡಿ ಆಗುತ್ತೆ. ಹಾಗಾಗಿ ಏನು ಫಸ್ಟ್ ಪದ ಇದೆಯಲ್ಲ ಅದಕ್ಕೆ ಮೀನಿಂಗ್ ಇದೆ, ಸೆಕೆಂಡ್ ಪದಕ್ಕೆ ಮೀನಿಂಗ್ ಇಲ್ಲ. ಅದಕ್ಕೆ ಏನಂತ ಕರಿತೀವಿ, ಪುಸ್ತಕ ಗಿಸ್ತಕ ಅಂತ ಕರೀತಾರೆ, ಮನೆ ಮಠ ಅಂತ ಕರಿತೀವಿ ಅಲ್ವಾ. ಅದೇ ರೀತಿ ಆಲು ಗೇಲು ಅಂತ ಕರಿತೀವಿ, ರೊಟ್ಟಿ ಗಿಟ್ಟಿ ಅಂತ ಕರಿತೀವಿ. ಎಲ್ಲ ಕೂಡ ಏನಾಗುತ್ತೆ ಅಂದ್ರೆ ಜೋಡಿ ನುಡಿ ಅಂತ ಕರೀತಾರೆ. ಈ ದುರುಕ್ತಿ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದೇ ಪದ ಏನ್ ಮಾಡ್ತೀವಿ ಅಂದ್ರೆ ನಾವು 2 ಸಲ ಏನ್ ಮಾಡ್ತೀವಿ ಬಳಸ್ತೀವಿ. ಯಾವ್ದು ಎಕ್ಸಾಂಪಲ್, ಬಟ್ಟ ಬಯಲು. ಹೌದಾ, ಅದೇ ರೀತಿ ಯಾವ್ದು ಎಕ್ಸಾಂಪಲ್ ಬೇರೆ ನೋಡೋಣ, ಬೇಗ 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 ಬೇಗ. ಹೌದಾ, ಈ ತರ ಎಲ್ಲ ಕೂಡ ಏನಾಗಿದೆ ದುರುಕ್ತಿ ಅಂತ ಕರೀತಾರೆ. ಅದೇ ರೀತಿ ಅನುಕರಣಾವಯ ಅಂತಿದೆಯಲ್ಲ, ಅನುಕರಣಾವಯ ಇದೆಯಲ್ಲ, ಇದೇನಂತಾರೆ ಆಕ್ಚುಲಿ ನೋಡಿ, ಇದೇನಾಗುತ್ತೆ ಸಾಮಾನ್ಯವಾಗಿ ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ. ದ್ವಿರುಕ್ತಿ ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಆ ಪದ ಬಳಸುವಂತ ಏನಾಗಿದ್ರೆ ಅರ್ಥ ಇರುತ್ತೆ, ಅರ್ಥ ಇರುತ್ತೆ. ಬೇಗ ಬೇಗ ಅಂದ್ರೆ ಸೊ ಸ್ಪೀಡ್ ಅಂತಲ್ವಾ, ಬೇಗ ಬೇಗ ಅಂತ ಒಂದು ಪದನ 2 ಸಲ ಬಳಸ್ತೀವಿ, ಬೇಗ ಬೇಗ ಅಂತ ಕರೀತಾರೆ. ಅದೇ ರೀತಿ ಅನುಕರಣಾವಯ ಯಾಕೆಂದ್ರೆ ಆಕ್ಚುಲಿ ಇಲ್ಲಿ ಬಳಸುವಂತ ಪದ ಇದೆಯಲ್ಲ, ಇದಕ್ಕೆ ಮೀನಿಂಗ್ ಇರಲ್ಲ, ಅರ್ಥ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ದಬ ದಬ ಅಂತ ಕರಿತೀವಿ ನೋಡಿ. ದಬ ದಬ ಮಳೆ ಬರ್ತದೆ, ದಬ ದಬ ನೀರು ಬೀಳ್ತಾ ಇದೆ, ರಪ ರಪ ಮಳೆ ಬರ್ತಾ ಇದೆ. ನೋಡಿ, ಇದು ಆಕ್ಚುಲಿ ರಪ ರಪ ಅಂತ ಒಂದು ಯಾವ್ದು ಮೀನಿಂಗ್ ಇಲ್ಲ, ಬಟ್ ಏನೋ ಒಂಥರ ನಾವು ಬಳಸ್ತಾ ಇದೀವಿ. ಅದಕ್ಕೆ ಏನಂತ ಕರಿತೀವಿ ನಾವು ಅನುಕರಣಾವಯ ಅಂತ ಕರೀತಾರೆ. ಅದೇ ರೀತಿ ಭಾವಸೂಚಕ ಅಂದ್ರೆ ನಮ್ಗೆ ಏನಾದ್ರು ಕೂಡ ಎಕ್ಸೈಟ್ಮೆಂಟ್ ಆದಾಗ ಆಹಾ ಅಂತ ಯೂಸ್ ಮಾಡ್ತೀವಲ್ಲ, ಆಹಾ ಅಂತ ಯೂಸ್ ಮಾಡ್ತೀವಿ, ಅಯ್ಯೋ ಅಂತ ಯೂಸ್ ಮಾಡ್ತೀವಿ, ಹಬ್ಬ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಏನಾಗುತ್ತೆ ಭಾವಸೂಚಕ ಅಂತ ಕರೀತಾರೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನು ಬಟ್ಟ ಬಯಲು ಇದೆಯಲ್ಲ, ಇದು ದ್ವಿರುಕ್ತಿಗೆ ಒಂದು ಎಕ್ಸಾಂಪಲ್ ಆಗಿದೆ. ಆಪ್ಷನ್ 2 ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆನಾ, ಸ್ವಲ್ಪ ಕೇರ್ಫುಲ್ ಆಗಿ ಈ ಅನುಕರಣಾವಯ ಮತ್ತೆ ದ್ವಿರುಕ್ತಿ ಮಧ್ಯೆ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಓಕೆನಾ, ಈ ದ್ವಿರುಕ್ತಿಗೆ ಏನಂದ್ರೆ ಆ ಪದ ಏನಾಗಿರುತ್ತೆ ಅದು ಅರ್ಥ ಹೊಂದಿರುತ್ತೆ. ಆದ್ರೆ ಅನುಕರಣಾವಯ ಇದೆಯಲ್ಲ ಆ ಒಂದು ಬಳಸುವಂತ ಪದಕ್ಕೆ ಏನಂದ್ರೆ ಯಾವುದೇ ರೀತಿಯ ಮೀನಿಂಗ್ ಅರ್ಥ ಇರಂಗಿಲ್ಲ. ಓಕೆನಾ, ಸೊ ದಟ್ ಇಸ್ ದ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ಅಗೇನ್ ಮತ್ತೆ ನೋಡಿ, ಜೋಡು ನುಡಿಗೆ ಉದಾಹರಣೆಯಾದ ಪದ ಅಂತ ಕೊಟ್ಟ ನೋಡಿ. ಹೌದಾ, ಜೋಡು ನುಡಿ ಅಂತ. ಈಗ ನಾವು ದ್ವಿರುಕ್ತಿ ನೋಡಿದ್ವಿ, ಈಗ ಜೋಡು ನುಡಿ ಕೊಟ್ಟಿದ್ದಾರೆ ನೋಡಿ, ಜೋಡು ನುಡಿ ಅಂತ ಕೊಟ್ಟಿದ್ದಾರೆ. ಹೌದಾ, ಯಾವ್ದಾಗುತ್ತೆ ಇಲ್ಲಿ ನಮಗೆ ಆಲ್ ಜೇನು ಅಂತ ಆಗ್ತಾರೆ, ಆಲು ಜೇನು, ಆಲ್ ಜೇನು ಅಂತ ಏನ್ ಮಾಡ್ತೀವಿ ಜೋಡು ನುಡಿ ಬಳಸ್ತಿರ್ತೀವಲ್ವಾ, ಆಲು ಜೇನು ಆಲ್ ಜೇನು ಅಂತ ಕರೀತಾರೆ. ಸೊ ಹಾಗಾಗಿ ಏನು ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಅದೇ ರೀತಿ ಏನು ಕೊನೆಗಿದೆಯಲ್ಲ
ಇದೇನಾಗುತ್ತೆ, ಇದು ಕೂಡ ಒಂದು ದ್ವಿರುಕ್ತಿ ಆಗುತ್ತೆ, ಕೊನೆಗೆ ದ್ವಿರುಕ್ತಿ ಆಗುತ್ತೆ. ಚುರು ಚುರು ಚೂರು ಚುರು ಕೂಡ ದ್ವಿರುಕ್ತಿ ಆಗುತ್ತೆ, ಅಬ್ಬಬ್ಬ ಕೂಡ ದ್ವಿರುಕ್ತಿ ಆಗುತ್ತೆ. ಹಾಗಾಗಿ ಈ ಆಲ್ಜನ್ ಇದೆಯಲ್ಲ ಇದೇನಂದ್ರೆ ಜೋಡು ನುಡಿಗೆ ಉದಾಹರಣೆಯಾಗಿದೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಕೆ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಜೋಡು ನುಡಿ ಅಂದ್ರೆ ಏನಂದ್ರೆ ನಾವು ಒಂಥರ ಎರಡು ಪದಗಳನ್ನ ಎಟ್ ಎ ಟೈಮ್ ಬಳಸ್ತಾ ಹೋಗ್ತೀವಿ, ಅದನ್ನ ಜೋಡು ನುಡಿ ಅಂತ ಕರೀತೇವೆ. ದ್ವಿರುಕ್ತಿ ಅಂದ್ರೆ ಒಂದೇ ಪದವನ್ನ ಎರಡು ಸಲ ಬಳಸ್ತೀವಿ, ಅದನ್ನ ದ್ವಿರುಕ್ತಿ ಅಂತ ಕರೀತಾರೆ. ಡಿಫ್ರೆನ್ಸ್ ಅಷ್ಟೇ. ಎಸ್, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ನಮಗೊಂದು ನುಡಿಗಟ್ಟು ಕೊಟ್ಟಿದ್ದಾರೆ. ಕಗ್ಗಂಟು ಈ ನುಡಿಗಟ್ಟಿನ ಅರ್ಥಕ್ಕೆ ಹೇಳ್ತಿದ್ದಾರೆ. ಹತೋಟಿಯಲ್ಲಿಡು, ಬಗೆಹರಿಸಲಾಗದ ಸಮಸ್ಯೆ ಅಂತಿದೆ, ಸಿದ್ಧನಾಗೋದು ಕೊಟ್ಟಿದ್ದಾರೆ, ಸುಳ್ಳು ಮಾತನ್ನು ಕೊಟ್ಟಿದ್ದಾರೆ. ಹೌದಾ, ನಮ್ಮ ಬದುಕಿ ಒಂದು ಕಗ್ಗಂಟಾಗಿದೆ, ನಮಗೆ ಪರೀಕ್ಷೆಗಳು ಕಗ್ಗಂಟಂತೆ ನಮಗೆ ಏನಂದ್ರೆ ಭಾಸವಾಗುತ್ತೆ ಅಂತ ಕರೀತಾರೆ. ಅಂದ್ರೆ ಕಗ್ಗಂಟು ಅಂದ್ರೆ ಸಾಮಾನ್ಯವಾಗಿ ಅದೊಂದು ಬಗೆಹರಿಸಲಾಗದಂತ ಸಮಸ್ಯೆಯಾಗಿ ನಮ್ಮ ಮುಂದೆ ಉದ್ಭವ ಆಗಿರುತ್ತೆ, ಅದನ್ನ ನಾವು ಕಗ್ಗಂಟು ಅಂತ ಕರೀತಾರೆ. ಈಗ ನೋಡಿ, ಸಾಮಾನ್ಯವಾಗಿ ನಿಮ್ಗೆ ಏನಾದ್ರು ಕೂಡ ಹಳ್ಳಿಗಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಹಗ್ಗ ಇರುತ್ತಲ್ವಾ, ಹಗ್ಗಕ್ಕೆ ಏನಂದ್ರೆ ಈ ತರ ಗಂಟು ಹಾಕ್ಬಿಡ್ತೀವಿ, ಅದನ್ನ ಕಗ್ಗಂಟು ಅಂತ ಕರೀತಾರೆ. ಅಂದ್ರೆ ಈ ಹಗ್ಗ ಇದೆಯಲ್ಲ ಅದನ್ನ ಬಿಡಿಸೋದು ತುಂಬಾ ಕಷ್ಟ ಆಗುತ್ತೆ, ಅದನ್ನ ಕಗ್ಗಂಟು ಅಂತ ಕರೀತಾರೆ. ಯಾರಾದ್ರೂ ನಿಮ್ಗೆ ಹಳ್ಳಿಗಳಲ್ಲಿ ರೈತರ ಮಕ್ಕಳಾಗಿದ್ರೆ ಗೊತ್ತಿರುತ್ತೆ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ತರ ಹಗ್ಗ ಇದ್ದಾಗ ಏನ್ ಮಾಡ್ತಿದ್ರೆ ಅದನ್ನ ಫೋಲ್ಡ್ ಮಾಡಿ ಕಿಟ್ಟಿದಾಗ ಏನಾಗುತ್ತೆ, ಅದು ಕಗ್ಗಂಟು ಬಿದ್ರೆ ಅದು ಬಿಡಿಸೋದು ಬಹಳ ಕಷ್ಟ ಆಗಿರುತ್ತೆ. ಅದಕ್ಕೆ ಆ ಒಂದು ದೃಷ್ಟಿಯಲ್ಲಿ ಅಂದ್ರೆ ಆಕ್ಚುಲಿ ಕಗ್ಗಂಟು ಅಂತ ಏನಾಗುತ್ತೆ, ಇದೊಂದು ಬಗೆಹರಿಸಲಾಗದಂತ ಸಮಸ್ಯೆ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ಎಸ್. ಹತೋಟಿ ಹೇಳಿದ್ರೆ ಕಂಟ್ರೋಲ್ಡ್ ಅಂತ, ಸಿದ್ಧನಾಗಂದ್ರೆ ರೆಡಿ ಆಗುವಂಥದ್ದು, ಸುಳ್ಳು ಮಾತಂದ್ರೆ ಸುಳ್ಳು ಹೇಳುವಂತ ಸುಳ್ಳು ಮಾತು ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಂಡು ಮುಂದಿನ ಪ್ರಶ್ನೆ. ಇಲ್ಲಿ ಸಾಮಾನ್ಯ ಅರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದ ಅಂತ ಕೇಳ್ತಾರೆ. ಹೌದಾ, ಸಾಮಾನ್ಯ ಅರ್ಥ ಕಾವ್ಯಕ್ಕೆ ಉದಾಹರಣೆ ಕೇಳ್ತಾರೆ. ಇಲ್ಲಿ ನಮಗೆ ಸೊಗಸಾಗಿ ಅಂತಿದೆ, ಕರಕರ ಅಂತಿದೆ, ಬಳಿರೆ ಅಂತಿದೆ, ಅವನಿಂತಿದೆ. ನೋಡಿ ಯಾವ್ದಾಗುತ್ತೆ ನೋಡಿ ಇದರಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಈ ಸಾಮಾನ್ಯ ಅರ್ಥ ಕಾವ್ಯ ಇದೆಯಲ್ಲ, ಅವ ಏನಂದ್ರೆ ಆಕ್ಚುಲಿ ಇದೇನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಏನೊಂದು ಕೆಲಸ ಆಗ್ತಿರ್ತಲ್ವಾ ಅಲ್ಲಿ ಬಳಸುವಂತ ಪದ ಆಗಿರುತ್ತೆ. ಹಾಗಾಗಿ ಯಾವ ತರ ಕೆಲಸ ಆಯ್ತು, ಆ ಕೆಲಸ ತುಂಬಾ ಸೊಗಸಾಗಿ ಮೂಡಿ ಬಂತು ಅಂತ ಕರಿತೀವಿ. ಹಾಗಾಗಿ ಅಲ್ಲಿ ಬಳಸುವಂತ ನಾವು ಸಾಮಾನ್ಯವಾಗಿ ಸಾಮಾನ್ಯ ಅರ್ಥ ಅವೇ ಅಂತ ಕರೀತಾರೆ. ಹಾಗಾಗಿ ಅಥವಾ ಸಾಮಾನ್ಯ ಅವೇ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ 1 ಇದೆಯಲ್ಲ ಇದು ಸೊಗಸಾಗಿರುತ್ತದೆ ಅಂದ್ರೆ ಸಾಮಾನ್ಯ ಅವ್ಯಯಕ್ಕೆ ಬಳಸುವಂತ ಒಂದು ಉದಾಹರಣೆಯಾಗಿದೆ. ಓಕೆನಾ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಮಗೆ ಅಫಿಷಿಯಲ್ ಕ್ಯಾನ್ಸರ್ ಕೂಡ ಒಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಬಳಿರೆ ಇದೆಯಲ್ಲ ನೋಡಿ, ಬಳಿರೆ ಇದು ಯಾವ್ದಾಗತ್ತೆ, ಇದು ಬಳಿರೆ ಅಂತಂದ್ರೆ ನಾವು ನಮ್ಮ ಒಂದು ಭಾವನೆಯನ್ನ ಸೂಚಿಸುವಂಥದ್ದು. ಹಾಗಾಗಿ ಇದೊಂದು ಏನಾಗಿದೆ, ಭಾವ ಸೂಚಕಾವ್ಯ ಆಗಿದೆ ಅಲ್ವಾ, ಯಾವುದು ಬಳಿರೆ ಅಂತದ್ದು. ಅದೇ ರೀತಿ ಕರಕರ ಅಂದ್ರೆ ಏನಾಗುತ್ತೆ, ಅಗೇನ್ ಇದೊಂದು ಕೂಡ ಅನುಕರಣಾವಯ ಅಲ್ವಾ, ಇದೊಂದು ಏನಾಗಿದೆ ಅನುಕರಣಾವಯ ಆಗುತ್ತೆ. ಯಾಕಂದ್ರೆ ಒಂದೇ ಪದವನ್ನ ಎರಡು ಸಲ ಬಳಸಿದ್ದಾರೆ, ಮತ್ತೆ ಮೀನಿಂಗ್ ಕೂಡ ಇಲ್ಲ, ಕರಕರ ಅಂದ್ರೆ ಏನು ಗೊತ್ತಾಗಲ್ವಲ್ಲ. ಅದೇ ರೀತಿ ಅವನೇ ಅಂದ್ರೆ ಏನಾಗುತ್ತೆ, ಆಕ್ಚುಲಿ ಇದು ಅವತರಣಾರ್ಥ ಕಾವ್ಯ ಅಂತ ಕರೀತಾರೆ, ಯಾವುದು ಅವನೇ ಅಂತದ್ದು. ಸೊ ಹಾಗಾಗಿ ನಮ್ಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊಗಸಾಗಿ ಅಂದ್ರೆ ಸಾಮಾನ್ಯವಾಗಿ ಒಂದು ಕೆಲಸ ಏನ್ ನಡೆದಂತ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳುವಂಥದ್ದು. ಫಾರ್ ಎಕ್ಸಾಂಪಲ್ ಅಂದ್ರೆ ಸುಮ್ಮನೆ, ಸೊಗಸಾಗಿ, ಬೇಗನೆ, ಮೆಲ್ಲಗೆ, ಇವೆಲ್ಲ ಕೂಡ ಸಾಮಾನ್ಯ ಅರ್ಥ ಅವ್ಯಯಕ್ಕೆ ಬಳಸುವಂತ ಒಂದು ಪದ ಆಗಿದೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ನಮಗೆ ತತ್ಸಮ ತದ್ಭವ ಅಂತ ಎಲ್ಲ ಪದ ಗೊತ್ತಿರುತ್ತಲ್ವಾ, ಗ್ರಾಮರ್ ಬೇಕಾದ್ರೆ ಓದಿರ್ತೀರಾ. ತತ್ಸಮ ತದ್ಭವ ನೋಡಿ, ಹೆಸರು ಹೇಳ್ತಾ ಇದೆ ಒಂದು ತತ್ಸಮ ಅಂತ. ತತ್ಸಮ ನೋಡಿ, ತತ್ಸಮ ಅಂದ್ರೆ ಏನಾಗುತ್ತೆ, ಸಾಮಾನ್ಯವಾಗಿ ಏನೋ ಒಂದು ಸಂಸ್ಕೃತ ಪದ ಇರುತ್ತಲ್ಲ, ಅದು ಕನ್ನಡಕ್ಕೆ ಬಂದ ಸಂಸ್ಕೃತ ಪದ ಏನಂದ್ರೆ ಕನ್ನಡಕ್ಕೆ ಬಂದಾಗ ಏನಾಗುತ್ತೆ, ಯಾವುದೇ ರೀತಿಯ ಚೇಂಜ್ ಆಗಲ್ಲ, ಯಾವುದೇ ರೀತಿಯ ಬದಲಾವಣೆ ಆಗದೆ ಸೇಮ್ ಒಂದೇ ಆಗಿರುತ್ತಲ್ವ, ಅದಕ್ಕೆ ಏನಂತ ಕರಿತೀವಿ ನಾವು ತತ್ಸಮ ಅಂತ ಕರೀತಾರೆ. ಓಕೆನಾ, ಅದೇ ರೀತಿ ತದ್ಭವ ಅಂತಿದೆ ನೋಡಿ. ತದ್ಭವ ಏನ್ ತದ್ಭವ ಅಂದ್ರೆ ಯಾವುದೇ ಒಂದು ಪದವು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಏನಾಗುತ್ತೆ, ಅದರಲ್ಲಿ ಸ್ವಲ್ಪ ಅದೇನಂದ್ರೆ ಒಂದಿಷ್ಟು ಬದಲಾವಣೆ ಆಗಿ ಬರುತ್ತಲ್ಲ, ಅದಕ್ಕೆ ತದ್ಭವ ಅಂತ ಕರೀತಾರೆ. ಸೊ ಹಾಗೆ ಇಲ್ಲಿ ಏನ್ ಕೇಳಿದ್ರೆ ನೋಡಿ, ವೈಶಾಖ ಪದದ ತದ್ಭವ ರೂಪ ಕೇಳ್ತಾರೆ. ಹೌದಾ, ವೈಶಾಖದ ತದ್ಭವ ರೂಪ ಏನಾಗುತ್ತೆ ಅಂದ್ರೆ ಬೆಸಗೆ ಅಂತ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಅಫಿಷಿಯಲ್ ಕ್ಯಾನ್ಸರ್ ಕೂಡ 4 ಕೊಟ್ಟಿದ್ದಾರೆ ನೋಡಿ. ನಮ್ಮ ತತ್ಸವ ತದ್ಮೇಲೆ ಕೂಡ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಬಿದ್ದೆ, ಬಿಜ್ಜೆ, ಹೌದಾ, ಆ ತರ ನೋಡ್ಕೋಬೇಕಾಗುತ್ತೆ. ಎಸ್, ಹಾಗಾಗಿ ಆ ಪುಸ್ತಕ, ಒತ್ತಿಗೆ, ಈ ತರ ಎಲ್ಲ ಕೂಡ ಒಂದಿಷ್ಟು ನೀವು ನೋಟ್ಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ವೈಶಾಖ ಪದದ ತದ್ಭವ ರೂಪ ಒಂದು ಬೆಸಗೆ ಆಗುತ್ತೆ, ಬೆಸುಗೆ ಅಲ್ಲ, ಬೆಸಗೆ ಆಗುತ್ತೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಇಲ್ಲಿ ನೋಡಿ, ನಮಗೆ ಸಾಮಾನ್ಯ ಕಾಮನ್ ಗ್ರಾಮರ್ ಕ್ವಶನ್ ಇದೆ ಅಲ್ವಾ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು ಅಂತ ಕೊಟ್ಟಿದ್ದಾರೆ. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ವಾಕ್ಯ ಕೊಟ್ಟಿದ್ದಾರೆ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡುವನು ಅಂತ ಕೊಟ್ಟಿದ್ದಾರೆ ನೋಡಿ. ನಮಗೆ ಒಂದು ಸೆಂಟೆನ್ಸ್ ಅಂತ ಬಂದಾಗ, ಒಂದು ವಾಕ್ಯ ಅಂತ ಬಂದಾಗ ನಮ್ಗೆ ಏನಿರ್ಬೇಕಲ್ಲಿ ಪ್ರಮುಖವಾಗಿ ಏನಿರುತ್ತೆ, ಸೊ ಕರ್ತೃ ಇರಬೇಕು,
ಆಮೇಲೆ ಕ್ರಿಯಾಪದ ಇರಬೇಕು, ಆಮೇಲೆ ಕರ್ಮಪದ ಇರಬೇಕು ಅಲ್ವಾ. ಕರ್ತೃ ಕರ್ಮ ಕ್ರಿಯಾಪದ ಉಲ್ಟಾ ಬರ್ತದೆ. ಓಕೆ, ಫಸ್ಟ್ ಕರ್ತೃ ಆಮೇಲೆ ಕರ್ಮ ಕ್ರಿಯಾಪದ ಇರಬೇಕು. ಕರ್ತೃ ಅಂದ್ರೆ ಆ ಕೆಲಸ ಯಾರು ಮಾಡ್ತಾರೆ ಅಂತ ಅರ್ಥ ಅಲ್ವಾ. ಮತ್ತೆ ಏನು ಕ್ರಿಯೆ ನಡೆದಿದೆ ಅಂತ ಹೇಳ್ತಾರೆ, ಯಾರಿಗೋಸ್ಕರ ಕರ್ಮ ಅನ್ನೋದು ಯಾವ ಮಾಡ್ತಾರೆ ಅಂತ. ಸೊ ಹಾಗಾಗಿ ನೋಡಿ ಏನಂದ್ರೆ ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನ ಪ್ರೀತಿಯಿಂದ ಕಾಪಾಡೋನು. ಯಾರ ಬಗ್ಗೆ ಹೇಳ್ತಾರೆ ಆಕ್ಚುಲಿ, ದೇವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಲ್ವಾ, ಈತನೇ ಕರ್ತೃ ಅಲ್ವಾ. ಹಾಗಾಗಿ ಏನಾಗುತ್ತೆ ನಮಗೆ ಈ ಪದಲಿಕ್ಕಂತ ಕರ್ತೃ ಪದಕ್ಕೆ ಹೇಳ್ತಾರೆ. ಯಾವ್ದಾಗತ್ತೆ, ದೇವರಾಗತ್ತಲ್ವಾ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ದೇವರು ಇದರಲ್ಲಿ ಒಂದು ಈ ಕೊಟ್ಟಂತ ವಾಕ್ಯದಲ್ಲಿ ಅದು ಒಂದು ಕರ್ತೃ ಪದವಾಗಿದೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಟ್ ತಗೋಣ. ಇಲ್ಲಿ ಭತ್ತ ಎಂಬ ಅರ್ಥವನ್ನು ನೀಡುವ ಪದ ಅಂತ ಕೇಳ್ತಾರೆ. ನೋಡಿ, ನಾವೆಲ್ಲ ಭತ್ತ ಬೆಳೆದ್ವಿ ಅಂತ ರೈತರೆಲ್ಲ ಯೂಸ್ ಮಾಡುವಂತ ಪದ. ಭತ್ತ ಅಂದ್ರೆ ಹೇಳಿ, ಭತ್ತ ಅಂದ್ರೆ ಕಳವೆ ಅಲ್ವಾ, ಕಳವೆ ಅಂತ ಕರಿತೀವಿ ನಾವು. ಕಳವೆ ಅಂದ್ರೆ ಏನು ಕರಿತೀವಿ ಅಂದ್ರೆ ಭತ್ತ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ಸೊ ಅಫಿಷಿಯಲ್ ಕ್ಯಾನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಓಕೆ, ನಮಗೆ ಆರಕ ಅಂದ್ರೆ ಎಲ್ಲ ಕೂಡ ಅಂತ ಕರಿತೀವಿ, ಸಿರಿಧಾನ್ಯಗಳು ಅಂತ ಕರಿತೀವಿ. ಆರಕ, ನವಣೆ, ನೆರದಲಿಗೆ ದಿಲಿಗೆ ಅಂತ ಕರಿತಾರೆ, ಅಂದ್ರೆ ಸಿರಿಧಾನ್ಯಗಳು ಅಂತ ಕರೀತಾರೆ. ಗೊತ್ತಿರಬೇಕು ನಿಮಗೆ, ಸಿರಿಧಾನ್ಯಗಳು ಇಂಗ್ಲಿಷ್ ನಲ್ಲಿ ಮಿಲೆಟ್ಸ್ ಅಂತ ಕರಿತೀವಿ. ಓಕೆ, ಹಾಗಾಗಿ ಭತ್ತದ ಇನ್ನೊಂದು ಅರ್ಥ ಏನಂದ್ರೆ ಕಳವೆ ಅಂತ ಕರಿತೀವಿ. ನಮ್ಮ ಕಡೆ ಆಕ್ಚುಲಿ ಕವಳಿ ಅಂತ ಕರೀತಾರೆ. ಉತ್ತರ ಕರ್ನಾಟಕ ಬಂದರೆ ಅದಕ್ಕೆ ಕವಳಿ ಅಂತ ಕರಿತೀವಿ ನಾವು, ಕವಳಿ ಅಂತ ಕರೀತಾರೆ. ಬಟ್ ಅದು ಇದು ಬಂದು ಕಳವೆ ಅಂತ ಕೂಡ ಕರಿತಾ ಹೋಗ್ತಾರೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಟ್ ತಗೋಣ. ಇಲ್ಲಿ ಈಸಿ ಕ್ವಶನ್, 14ನೇ ಕ್ವಶನ್. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಕೇಳ್ತಾರೆ. ಹೌದಾ, ಜ್ಞಾನಿ ಅಂದ್ರೆ ಏನಾಗುತ್ತೆ ನಮಗೆ ಅಜ್ಞಾನಿ ಅಂತ ಆಗುತ್ತಲ್ವಾ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಹೌದಾ, ಅಜ್ಞಾನಿ ಪದ ವಿರುದ್ಧಾರ್ಥ ಪದ ಏನಾಗಿದೆ, ಅಜ್ಞಾನಿ ಆಗಿದೆ. ಸುಜ್ಞಾನಿ ಅಂದ್ರೆ ಕೂಡ ಒಳ್ಳೆ ಜ್ಞಾನ ಉಳ್ಳವನು. ವಿಜ್ಞಾನ ಅಂದ್ರೆ ವಿಜ್ಞಾನದ ಬಗ್ಗೆ ಜ್ಞಾನ ಉಳ್ಳವನು. ಧ್ಯಾನ ಅಂತಂದ್ರೆ ಮೆಡಿಟೇಷನ್ ಆಗಿದೆ. ಸೊ ಹಾಗಾಗಿ ಇದ್ರ ಅಪೋಸಿಟ್ ಯಾವ್ದಂದ್ರೆ ಜ್ಞಾನಿದು, ಅದು ಅಜ್ಞಾನಿ ಅಂದ್ರೆ ದಡ್ಡ ಅಂತ, ಮೂರ್ಖ ಅಂತ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ನೋಟ್ ತಗೋಣ. ಇಲ್ಲಿ ನಮಗೆ 3 ಪದ ಕೊಟ್ಟಿದ್ದಾರೆ. ಮರಣ ಒಂದು, ಪರಿಶುದ್ಧತೆ, ಆಮೇಲೆ ಪಾತಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಮ್ಗೆ ಆಕ್ಚುಲಿ ಮರಣ ಒಂದು ಸಾಮಾನ್ಯವಾಗಿ ಸಾವನ್ನಪ್ಪ ಅಂತ ಕರಿತೀವಿ. ಪರಿಶುದ್ಧತೆ ಅಂದ್ರೆ ನಮಗೆ ಹಳ್ಳಿಗಳಲ್ಲಿ ಕೂಡ ನಾವು ಯೂಸ್ ಮಾಡ್ತಿರ್ತೀವಿ. ಯಾವ್ದಾದ್ರು ಹಬ್ಬಗಳು ಬಂದ್ರೆ ಮಡಿವಂತಿಕೆ ಮಾಡ್ತೀವಿ ಅಂತ ಕರೀತಾರೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಮೇಲ್ಜಾತಿ ಕೀಳ್ಜಾತಿ ಬಂದಾಗ ಮಡಿವಂತಿಕೆ ಅಂತ ಮಾಡ್ತಾರೆ, ಅವ್ರು ಮುಡಿಸ್ಕೊಳ್ಳಂಗಿಲ್ಲ ಆ ತರ ಎಲ್ಲ ಇರ್ತಲ್ವಾ. ಆ ಮಡಿವಂತಿಕೆ ಅಂದ್ರೆ ಪರಿಶುದ್ಧ ಅಂತ ಕರೀತಾರೆ. ಅದೇ ರೀತಿ ಪಾತಿ ಅಂತ ಕೂಡ ಇದಾಗ್ತಾ ಆಗುತ್ತೆ. ಸೊ ಹಾಗಾಗಿ ಈ 3 ಪದಕ್ಕೂ ಒಂದೇ ಸಮಾನತೆ ಯಾವ್ದಾಗುತ್ತೆ, ಅದು ಮಡಿ ಅಲ್ವಾ. ಮಡಿ ಅಂದ್ರೆ ಸಾವು ಕೂಡ ಹೌದು, ಮಡಿ ಅಂದ್ರೆ ಪರಿಶುದ್ಧತೆ ಕೂಡ ಹೌದು, ಪಾತಿ ಕೂಡ ಏನಾಗುತ್ತೆ, ಮಡಿ ಈಕ್ವಲ್ ಆಗ್ತಾ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮ್ಗೆ ಬಂದ್ಕೊಟ್ಟಿದ್ದಾರೆ. ಅದೇ ರೀತಿ ಕಾಡು ಅಂತಿದೆಯಲ್ಲ, ಕಾಡುಗೆ ಏನು ಹೇಳ್ಬೋದು, ಇದರ ಸಮಾನಾರ್ಥ ಪದ ಕಾನೂನು ಹೇಳ್ಬೋದಾ, ಕಾನನ, ರೈಟ್. ಬೇಡ ಅಂತಂದ್ರೆ ಬೇಡಕ್ಕೆ ಏನು ಹೇಳ್ಬೋದು, ತಿರಸ್ಕಾರ ಹೇಳ್ಬೋದಲ್ವಾ. ತಿರಸ್ಕಾರ ಅಂದ್ರೆ ನಾವು ಅದನ್ನ ಅಪೋಸ್ ಮಾಡೋದು, ತಿರಸ್ಕಾರ ಮಾಡುವಂಥದ್ದು. ಹರಿ ಅಂದ್ರೆ ಏನಾಗುತ್ತೆ ನೋಡಿ, ಹರಿ ಅಂದ್ರೆ ದೇವರಾಗುತ್ತಲ್ವಾ. ಹರಿ ಅಂದ್ರೆ ದೇವರಾಗುತ್ತೆ. ಮತ್ತೇನಾಗುತ್ತೆ, ಹರಿ ಅಂದ್ರೆ ತಿಳಿ ಆಗತ್ತಾ. ಹರಿ ಅಂದ್ರೆ ಈ ಹರಿ ಬೇರೆ, ಹೌದಾ. ಈ ಅಂದ್ರೆ ಹರಿ ಅಂದ್ರೆ ತಿಳಿ ಆಗುತ್ತೆ. ಎಸ್, ಹರಿ ಅಂದ್ರೆ ದೇವರು ಅಂತ ಕರಿತೀವಿ ನಾವು. ಹಾಗಾಗಿ ಈ ತರ ಬಳಸ್ತಾ ಹೋಗ್ತಾರೆ. ಹಾಗಾಗಿ ಮಡಿ ಇದೆಯಲ್ಲ, ಇದು ಮರಣ ಒಂದು, ಪರಿಶುದ್ಧತೆ ಮತ್ತು ಪಾತಿ ಕೂಡ 3 ಕೂಡ ಏನಾಗುತ್ತೆ, ಒಂದು ಈಕ್ವಲ್ ಆಗಿರುವಂತಹ, ಸಮನಾಗಿರುವಂತಹ ಒಂದು ಅರ್ಥವನ್ನ ಕೊಡುವಂತಹ ಪದವಾಗಿದೆ ಮಡಿ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಓಕೆ, ಇಲ್ಲಿ ವಿವೇಕ ಶಾಲೆಗೆ ಹೋಗುತ್ತಾನೆ ಅಂತ ಇಲ್ಲಿ ಒಂದು ಹೋಗುತ್ತಾನೆ ಕೆಳಗಡೆ ಏನ್ ಮಾಡಿದ್ದಾರೆ, ಗೆರೆ ಹಿಡಿದ್ದಾರೆ. ಈ ವಾಕ್ಯದಲ್ಲಿ ಗೆರೆ ಹಿಡಿದಿರುವಂತಹ ಪದವಿರುವಂತಹ ಕಾಲ ಸೂಚಕ ಪ್ರತ್ಯಯ ಬಗ್ಗೆ ಕೇಳ್ತಿದ್ದಾರೆ. ಗ್ರಾಮರ್, ಪ್ಯೂರ್ ಗ್ರಾಮರ್ ಇದೆ ಅಲ್ವಾ. ನೋಡಿ, ಹೋಗುತ್ತಾನೆ ಯಾವ ಆಗುತ್ತೆ ನೋಡಿ, ಹೋಗುತ್ತಾ ಅಂದ್ರೆ ಏನಾಗುತ್ತೆ, ಗುತ್ತಾ ಅಂದ್ರೆ ಉತ್ತ ಅಲ್ವಾ. ಹೋಗು ಪ್ಲಸ್ ಉತ್ತ ಈ ತರ ಆಗುತ್ತಲ್ವಾ, ಯಾವ್ದಾಗುತ್ತೆ. ಹಾಗಾಗಿ ನಮಗೆ ಆಪ್ಷನ್ 3 ಉತ್ತ ಏನಾಗುತ್ತೆ, ಒಂದು ಕಾಲ ಸೂಚಕ ಪ್ರತ್ಯಯ ಅಂದ್ರೆ ತಿಳಿಸಿಕೊಡುವಂತ ಪದವಾಗಿದೆ ಅಲ್ವಾ. ಹಾಗಾಗಿ ಆಪ್ಷನ್ 3 ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದಲ್ಲಿರುವಂತ ಕ್ರಿಯಾರೂಪ ಕೇಳ್ತಾರೆ ನೋಡಿ, ವೆರಿ ಇಂಪಾರ್ಟೆಂಟ್. ಕ್ರಿಯಾರೂಪ ಕೇಳ್ತಾರೆ ನಮ್ಗೆ. ಇಲ್ಲಿ ಪ್ರಶ್ನೆಯಾರ್ಥಕ ಅಂತಿದೆ, ವಿದ್ಯಾರ್ಥಕ ಅಂತಿದೆ, ಆಮೇಲೆ ಸಂಭವನಾರ್ಥಕ ಅಂತಿದೆ, ನಿಷೇಧಾರ್ಥಕ ಅಂತಿದೆ. ನಿಮ್ಗೆ ಇಲ್ಲೆಲ್ಲ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗತ್ತೆ, ಹೌದಾ. ನೋಡಿ, ಮಾಡುವೆ ಅಂತಿದೆಯಲ್ಲ, ಇದೇನಂದ್ರೆ ಆಕ್ಚುಲಿ ಇದು ವಿದ್ಯಾರ್ಥಕ್ಕೆ ಏನಾಗುತ್ತೆ, ಒಂದು ಕ್ರಿಯಾರೂಪದ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ 2 ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ನೋಡಿ, ನಮಗೆ ಪ್ರಶ್ನೆಯಾರ್ಥಕ ಸಾಮಾನ್ಯವಾಗಿ ಏನು ಕೇಳ್ತೀವಿ, ಎಲ್ಲಿ, ಹೇಗೆ, ಎಷ್ಟು ಅಂತ ಎಲ್ಲ ಕೇಳ್ತೀವಿ. ಅದನ್ನ ಸಾಮಾನ್ಯವಾಗಿ ನಾವು ಪ್ರಶ್ನೆಯಾರ್ಥಕ ಅಂತ ಕರೀತಾರೆ. ಅದೇ ರೀತಿ ನೋಡಿ, ವಿದ್ಯಾರ್ಥಕ ಅಂತ ಇದೆಯಲ್ಲ, ಇದೇನಂದ್ರೆ ಇದೊಂದು ಅಪ್ಪಣೆ ಅಂತ ಕರಿತೀನಿ. ಇದರ ಆಕ್ಚುಲಿ ಇದರ ಮೀನಿಂಗ್ ಏನಂದ್ರೆ ಅಪ್ಪಣೆ ತಿಳಿಸುವಂಥದ್ದು ಅಥವಾ ಭಿನ್ನ ಅಂತ ಕೂಡ ಕರೀತಾರೆ. ಸೊ ಅದನ್ನ ವಿದ್ಯಾರ್ಥಿಗಳು ಬಳಸ್ತಾ ಹೋಗ್ತೀವಿ. ಸೊ ಮಾಡುವೆ, ನೋಡುವೆ ಇದೆಲ್ಲ ಕೂಡ ವಿದ್ಯಾರ್ಥಕ್ಕೆ ಏನಾಗುತ್ತೆ, ಉದಾಹರಣೆಗಳ ಕ್ರಿಯಾರೂಪಗಳಾಗ್ತಾ ಹೋಗುತ್ತೆ. ಅದೇ ರೀತಿ ಸಂಬಂಧಾರ್ಥಕ ಇದೆಯಲ್ಲ, ಸಂಬಂಧಾರ್ಥಕ
ಏನೇ ಸಂಬಂಧಾರ್ಥಕ ಅಂದ್ರೆ ಸಾಮಾನ್ಯವಾಗಿ ನಾವು ಇಲ್ಲಿ ಆಶಯವನ್ನ ವ್ಯಕ್ತಪಡಿಸುವಂಥದ್ದು ಅಥವಾ ಸಂಶಯವನ್ನ ವ್ಯಕ್ತಪಡಿಸುವಂತಾಗಿರುತ್ತೆ ಯಾವುದಕ್ಕೆ ಸೊ ಈ ಒಂದು ಸಂಬಂಧಾರ್ಥಕ್ಕೆ. ಅದೇ ರೀತಿ ನಮ್ಮ ತರ್ಕವನ್ನ ವ್ಯಕ್ತಪಡಿಸಲಾಗಿರುತ್ತೆ. ಎಕ್ಸಾಂಪಲ್ ಅಂದ್ರೆ ಏನಾಗುತ್ತೆ, ಎಕ್ಸಾಂಪಲ್ ಅಂದ್ರೆ ಯಾವ್ದಾಗುತ್ತೆ ನೋಡಿ, ಆಡಿಯಾರು ಅಂತ ಎಕ್ಸಾಂಪಲ್ ಆಗುತ್ತೆ. ಆಡಿಯಾರು ಅಥವಾ ನೋಡಿಯಾರು, ಹೋಗ್ಯಾರು ಅಂತ ಬಳಸ್ತಾ ಹೋಗ್ತೀವಿ. ಇದಕ್ಕೆ ಏನಂದ್ರೆ ಸಂಬಂಧಾರ್ಥಕ್ಕೆ ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ನಿಷೇಧಾರ್ಥಕ ಅಂತ ಹೆಸರಲ್ಲಿ ಹೇಳ್ತದೆ. ನಿಷೇಧಾರ್ಥಕ ಅಂದ್ರೆ ಏನಾಗುತ್ತೆ, ಇದು ಏನಾಗುತ್ತೆ ಅರ್ಥ, ನಿಷೇಧಾರ್ಥಕ ಅಂದ್ರೆ ಒಂದು ಕಾರ್ಯವು ನಡೆಯುವುದಿಲ್ಲ ಎನ್ನುವುದು ತೋರಿಸಿಕೊಡುತ್ತೆ ನಮಗೆ. ಯಾವುದೇ ಒಂದು ಕಾರ್ಯವು ನಡೆಯುವುದಿಲ್ಲ. ಯಾವ ತರ ಆಗುತ್ತೆ ಎಕ್ಸಾಂಪಲ್ ಹೇಳ್ಬೋದು ನೋಡಿ, ಯಾವ್ದಾಗುತ್ತೆ ಎಕ್ಸಾಂಪಲ್, ಮಾಡನು, ಅವನು ಆ ಕೆಲಸವನ್ನು ಮಾಡನು, ಅಥವಾ ಅವಳು ಏನನ್ನು ತಿನ್ನಳು, ಹೌದಲ್ವಾ. ಇದಂದ್ರೆ ನಿಷೇಧ ಹೇಳ್ತದೆ, ಅವ್ರು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಲ್ಲ ಅಂತ ಅರ್ಥ. ಸೊ ಹಾಗಾಗಿ ಅದು ನಿಷೇಧಕ್ಕಾಗುತ್ತೆ. ಮಾಡುವೆ ಅಂತಿದೆಯಲ್ಲ, ಇದೊಂದು ಅಪ್ಪಣೆ ಅಥವಾ ಭಿನ್ನ ಒಂದಕ್ಕೆ ಅರ್ಥ ಕೊಡ್ತಾ ಹೋಗುತ್ತೆ. ಹಾಗಾಗಿ ಮಾಡುವೆ ಅಂತ ಇದೊಂದು ವಿದ್ಯಾರ್ಥಕ್ಕೆ ಕ್ರಿಯಾರೂಪವಾಗಿರುವಂಥದ್ದು. ಹಾಗಾಗಿ ಆಪ್ಷನ್ 2 ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆನಾ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಲೇಖನ ಚಿಹ್ನೆಯನ್ನ ಬಳಸಲಾಗುವುದು ಕೊಟ್ಟಿದ್ದಾರೆ. ಹೌದಾ ನೋಡಿ, ಒಂದು ಅಭಿಪ್ರಾಯದ ವಿವರಣೆ, ನಾವೇನೋ ಫಾರ್ ಎಕ್ಸಾಂಪಲ್ ಅಂದ್ರೆ ಒಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ, ಒಂದು ವಿವರಣೆ ತಿಳಿಸ್ತಾರೆ. ಆವಾಗ ಯಾವ ಚಿಹ್ನೆ ಬಳಸ್ತೀವಿ ನಾವು ಸಾಮಾನ್ಯವಾಗಿ? ಈ ಚಿಹ್ನೆ ಬಳಸ್ತೀವಲ್ವಾ, ಈ ಚಿಹ್ನೆ ಬಳಸ್ತೀವಲ್ವಾ. ಯಾವ ಚಿಹ್ನೆ ಇದೆ ನೋಡೋಣ? ಉದ್ಧರಣ ಚಿಹ್ನೆ ಅಂತಿದೆ, ವಾಕ್ಯ ವೇಷ್ಟನ ಚಿಹ್ನೆ ಅಂತಿದೆ, ಆವರಣ ಚಿಹ್ನೆ ಅಂತಿದೆ, ವಿವರಣಾತ್ಮಕ ಚಿಹ್ನೆ ಅಂತಿದೆ ಅಲ್ವಾ. ಸೊ ಹಾಗಾಗಿ ನಾವು ಅಭಿಪ್ರಾಯ ಮಾಡೋಕೆ ಸಾಮಾನ್ಯ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ವಿವರಣಾತ್ಮಕ ಚಿಹ್ನೆನ ಬಳಸ್ತೀವಿ ಅಲ್ವಾ, ಈ ಚಿಹ್ನೆ ಬಳಸ್ತೀವಿ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದೇ ರೀತಿ ಆವರಣ ಚಿಹ್ನೆ ಇದೆಯಲ್ಲ, ಯಾವ ಬಳಸ್ತೀವಿ ಇದನ್ನ? ಈ ತರ ಬಳಸ್ತೀವಲ್ಲ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಲವಕುಶರು ಅಥವಾ ಯಾವ್ದು ಬಾಲಕನು ಕುದುರೆ ತಂದ್ರು ಅಂತ ಬರ್ತೀವಿ ನಾವು, ಕುದುರೆ ಅಂತ ಬರೆದು ಬ್ರಾಕೆಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ಅದೇ ಪದಕ್ಕೆ ಸಮನಾಗಿ ಏನ್ ಬರ್ತೀವಿ, ಅಶ್ವ ಅಂತ ಬರ್ತೀವಿ. ಅವಾಗ ಏನ್ ಮಾಡ್ತೀವಿ ನಾವು ಆವರಣ ಚಿಹ್ನೆ ಬಳಸ್ತೀವಿ. ಹಾಗಾಗಿ ಇದು ಆವರಣ ಚಿಹ್ನೆ ಅಂತ ಕರೀತಾರೆ. ಉದಾಹರಣೆ ಅಂದ್ರೆ ಏನು ಹೇಳೋಣ? ಉದಾಹರಣೆ ಅಂದ್ರೆ ಈ ತರ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನ್ ಮಾಡ್ತೀವಿ, ಉದಾಹರಣೆ ಮಾಡ್ತಾ ಹೋಗ್ತೀವಿ. ಉದ್ದಾರಕ ಬೇರೆ, ಉದಾಹರಣೆ ಬೇರೆ. ಓಕೆನಾ, ಇವು ಆಕ್ಚುಲಿ ಎರಡು ಕೂಡ ಸೇಮ್ ಮೀನಿಂಗ್ ಇದೆ ನೋಡಿ. ವಾಕ್ಯ ವೇಷಣದಲ್ಲಿ ಕೂಡ ಸೇಮ್, ಒಂದು ವಾಕ್ಯವನ್ನ ಏನಾದ್ರು ಇಂಪಾರ್ಟೆಂಟ್ ವಾಕ್ಯ ಇರುತ್ತಲ್ವ ಅದಕ್ಕೆ ಏನ್ ಮಾಡ್ತೀವಿ ನಾವು ಈ ತರ ಸಿಂಪಲ್ ಮಾಡ್ತೀವಿ. ಅದಕ್ಕೆ ನಾವು ಕರಿತೀವಿ ಅಂದ್ರೆ ಉದಾಹರಣೆ ಚಿಹ್ನೆ ಅಂತ ಕರಿತಾರೆ. ಉದ್ಗಾರಕ ಅಂದ್ರೆ ಈ ಚಿಹ್ನೆ ಆಶ್ಚರ್ಯಚಕಿತ ಅಂತ ಕರಿತಾರೆ, ಉದ್ಗಾರಕ. ಓಕೆ, ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ ನಾವು ಏನ್ ಮಾಡ್ತೀವಿ, ವಿವರಣಾತ್ಮಕ ಚಿಹ್ನೆನ ಬಳಸ್ತೀವಿ. ಅದು ಸಿಂಬಲ್ ಅಂತಾರೆ ಈ ತರ. ಫಾರ್ ಎಕ್ಸಾಂಪಲ್ ಗುರುತು ಯಾವ ತರ ಮಾಡ್ತೀವಿ ಅಂದ್ರೆ, ಸೊ ಗುರುತು ಈ ತರ ಮಾಡ್ತಾ ಹೋಗ್ತೀವಿ ಅಂದ್ರೆ ಇಂಪಾರ್ಟೆಂಟ್ ಏನೋ ಸ್ಟೇಟ್ಮೆಂಟ್ ಹೇಳ್ತೀವಿ ಅಂತ ಅರ್ಥ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ 4 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಅಂದ್ರೆ ಗ್ರಂಥದ ರೂಪ ಅಂತ ಕೇಳ್ತಾರೆ. ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾಡ್ತೀವಿ ಬರ್ತಾನೆ ಅಂತ ಯೂಸ್ ಮಾಡ್ತೀವಿ. ಹಾಗಾದ್ರೆ ಅದನ್ನ ಗ್ರಂಥದಲ್ಲಿ ಯಾವ ರೀತಿ ಗ್ರಾಂಥಿಕ ರೂಪ ಹೇಗಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಬರ್ತಾನೆ ಅಂದ್ರೆ ಬರುತ್ತಾನೆ ಅಂತ ಯೂಸ್ ಮಾಡ್ತೀವಲ್ವಾ. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ, ಬರ್ತಾನೆಯ ಗ್ರಾಂಥಿಕ ರೂಪ ಏನಾಗಿದೆ, ಬರುತ್ತಾನೆ ಆಗುತ್ತೆ. ನೋಡಿ, ಬಂಧನ ಅಂದ್ರೆ ಕೂಡ ಏನಾಗುತ್ತೆ ಆಕ್ಚುಲಿ, ಇದು ಇನ್ನು ಬರ್ತಾ ಇದೆ ಅಂದ್ರೆ ಬರ್ತಾ ಇದೆನಲ್ವಾ, ಇನ್ನು ಆನ್ ಪ್ರೊಸೆಸಿಂಗ್ ಇದೆ ಆಕ್ಚುಲಿ. ಅದೇ ರೀತಿ ಬಂಧನ ಅಂದ್ರೆ ಆಲ್ರೆಡಿ ಏನಂತ ಭವಿಷ್ಯತ್ ಕಾಲ ಆಗಿದೆ. ಬರೋದಿಲ್ಲ ಅಂದ್ರೆ ಇದು ನೆಗೆಟಿವ್ ತೋರಿಸ್ತಾ ಇದೆ. ಬಂದಿದ್ದಾನಂದ್ರೆ ಇದು ಕೂಡ ಆಲ್ರೆಡಿ ನಮಗೆ ಭವಿಷ್ಯತ್ ಕಾಲ ಆಗ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಬರುತ್ತಾನೆ ಅಂದ್ರೆ ಆಕ್ಚುಲಿ ವರ್ತಮಾನ ಕಾಲ ಹೇಳ್ತಾ ಇದೆ. ಹಾಗಾಗಿ ನಮಗೆ ಬರ್ತಾನೆ ಗ್ರಾಂಥಿಕ ರೂಪ ಬಂದು ಬರುತ್ತಾನೆ ಆಗುತ್ತದೆ. ಹಾಗಾಗಿ ಆಪ್ಷನ್ 3 ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಎಸ್, ಇಲ್ಲಿ ನಮಗೆ ಒಂದು ಸಾಮಾನ್ಯ ಕನ್ನಡದ ನಾಲೆಜ್ ಇದ್ರೆ ಈ ಕ್ವಶನ್ ಆನ್ಸರ್ ಮಾಡಬಹುದು. ಇಲ್ಲಿ ಒಂದು ಪದ ಕೊಟ್ಟಿದ್ದಾರೆ, ಅನಿರ್ವಚನೀಯ ಅಂತ ಪದ ಇದೆ. ಈ 4ರಲ್ಲಿ ಯಾವುದು ಸರಿಯಾದ ಪದರೂಪ ಅಂತ ಕೇಳ್ತಾರೆ. ಯಾವ್ದು ವಿತೌಟ್ ಗ್ರಾಮರ್ ಮಿಸ್ಟೇಕ್ ಇರಲಾರ್ದೆ, ಅಂದ್ರೆ ವ್ಯಾಕರಣಾಂಶ ಮಿಸ್ಟೇಕ್ ಇರಲಾರ್ದೆ, ದೀರ್ಘಗಳು ಎಲ್ಲ ಇರಲಾರ್ದೆ ಸರಿ ಪದ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಅನಿರ್ವಚನೀಯ ಅಂತಿದೆ, ಅನಿರ್ವಚನೀಯ ಅಂತಿದೆ ನೋಡಿ. ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಆಕ್ಚುಲಿ ನಮಗೆ ಇಲ್ಲಿ ಬರ್ಬೇಕಲ್ವಾ, ಇಲ್ಲಿ ನಮಗೆ ದೊಡ್ಡ ಚ ಯೂಸ್ ಮಾಡಿದ್ದಾರೆ, ಆಮೇಲೆ ಇಲ್ಲಿ ನಮಗೆ ದೀರ್ಘ ಯೂಸ್ ಮಾಡಿಲ್ಲ ಅಲ್ವಾ. ಸೊ ಯಾವ್ದು ಕರೆಕ್ಟ್ ಆಗುತ್ತೆ, ನಮಗೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಅನಿರ್ವಚನೀಯ ಇದೆಯಲ್ಲ, ಇದು ಒಂದು ಸರಿಯಾದಂತ ಒಂದು ಪದರೂಪ ಆಗಿರುವಂತದ್ದು. ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಇಲ್ಲಿ ನಮಗೆ ದೀರ್ಘ ಬರಬೇಕಾಗಿತ್ತು, ಹಾಗಾಗಿ ಇದಾಗಲ್ಲ. ನಮಗೆ ದೊಡ್ಡ ಚ ಕೊಟ್ಟಿದ್ದಾರೆ, ಸಣ್ಣ ಚ ಬರಬೇಕು, ಇದು ಆಗಲ್ಲ. ಅದೇ ರೀತಿ ಇಲ್ಲಿ ಕೂಡ ದೀರ್ಘ ಬರಬೇಕಾಗಿತ್ತು. ಸೊ ಹೌದಾ. ಸೊ ಇಲ್ಲಿ ನೋಡಿ, ಇಲ್ಲಿ ದೀರ್ಘ ಬಂದಿದೆ, ಇಲ್ಲಿ ಆಗಲ್ಲ. ಸೊ ಹಾಗಾಗಿ ನಮಗೆ ಇದು ಆಗಲ್ಲ, 3 ಆಗಲ್ಲ, ಓನ್ಲಿ 1 ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 1 ರೈಟ್ ಆಗುತ್ತೆ. ಅನಿರ್ವಚನೀಯ ಪದದ ಶುದ್ಧ ರೂಪ ಅಥವಾ ಪದರೂಪ ಆಗಿರುವಂಥದ್ದು. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಹಳ ಈಸಿ ಕ್ವಶನ್ ಇದೆ. ಅಣ್ಣ ಪದದ ಬಹುವಚನ ರೂಪ ಕೇಳ್ತಾರೆ. ಏಕವಚನ ಬಹುವಚನಗೆಲ್ಲ ಗೊತ್ತಿರುತ್ತೆ. ಅಣ್ಣ ಅಂತ ಅಣ್ಣರ ಅಂತ ಕರಿತೀವ? ಇಲ್ಲ. ಅಣ್ಣ ಅಂತ ಕರಿತೀವ? ಇಲ್ಲ. ಅಣ್ಣವು ಅಂದ್ರೆ ವಸ್ತುಗಳ ಬಗ್ಗೆ ಕರಿತೀವಿ. ಯಾಕಂದ್ರೆ ವ್ಯಕ್ತಿಗಳ ಬಗ್ಗೆ ಬಂದಾಗ ನಾವು ಅವ್ರಿಗೆ ಗೌರವ ಕೊಡ್ಬೇಕಲ್ವಾ. ಅಣ್ಣವು ಅಂತ ಅನ್ನಕ್ಕಾಗಲ್ಲ. ಅಣ್ಣಗಳಂತ ಕೊಡ್ತೀವಿ ನಾವು. ಆಕ್ಚುಲಿ ಈ ವಸ್ತುಗಳಿಗೆ ಕೂಡ ಗಳು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಅಣ್ಣಂದಿರು ಇದೆಯಲ್ಲ, ಇದು ಏನಾಗಿದೆ, ಅಣ್ಣ ಪದ ಒಂದು ಬಹುವಚನ ಆಗಿರುವಂಥದ್ದು. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ರೀಸೆಂಟ್ ಆಗಿ ಇದು ಆಕ್ಚುಲಿ
EMRS ಎಕ್ಸಾಮ್ ಅಲ್ಲಿ ಕೇಳಿದ್ರು ಪ್ರಶ್ನೆ, ಸೇಮ್ ಪ್ರಶ್ನೆ ಕೇಳಿದ್ರು ಕನ್ನಡ ಗ್ರಾಮರ್ ಅಲ್ಲಿ. ಹಾಗಾಗಿ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ ಕೀ ಆನ್ಸರ್ ಕೂಡ 4 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ. ಇಲ್ಲಿ ನಮಗೆ ಒಂದು ಪ್ಯೂರ್ ಗ್ರಾಮರ್ ಕ್ವಶನ್ ಇದೆ. ಮಾಲೆಯ ಈ ಪದವು ಅಕ್ಷರಗಳಗಳಲ್ಲಿ ಇದಾಗಿದೆ ಅಂತ ಕೇಳ್ತಾರೆ. ನಿಮ್ಗೆಲ್ಲ ಕೂಡ ಓದಿರ್ತಾರೆ. ಯಾವ್ದು ಹೇಳಿರೋಣ, ಯಾವ್ದು ಓದಿರ್ತಾರಲ್ವಾ, ಗ್ರಾಮರ್ ಓದಿರ್ತಾರ ಗಣಗಳ ಬಗ್ಗೆ. ಇಲ್ಲಿ ನೋಡಿ ಮಾಲೆ ಅಂತಿದೆ. ಮಾಲೆ ಅಂದ್ರೆ ನಮಗೆ ಎಲ್ಲ ಕೂಡ ಗುರುಲೋಗ ಆಗ್ತಿರೋ ಕೇಳಿದಿರುವ ಗುರು ಮತ್ತೆ ಲಘು. ಲಘು ಅಂದ್ರೆ ಏನಾಗ್ತೀರಾ, ಯು ಸಿಂಬಲ್ ಅಲ್ವಾ, ಒಂದು ಮಾತ್ರೆ ಕಾಲ ಇರುತ್ತೆ. ಲಘು ಅಂದ್ರೆ 2 ಮಾತ್ರೆ ಕಾಲ ಮೈನಸ್ ಬರಿತಾ ಹೋಗ್ತೀವಿ. ಇಲ್ಲಿ ನೋಡಿ ನಮಗೆ ಮಾಲೆ ಅಂತ ಕೊಟ್ಟಿದ್ದಾರೆ, ಮಾಲೆ ಅಂತ ಕೊಟ್ಟಿದ್ದಾರೆ. ಯಾವ್ದಾಗುತ್ತೆ, ಮಾಕ್ ಏನಾಗುತ್ತೆ ನಮಗೆ, ಯಾವ್ದಾಗಬೇಕು, ಗುರು ಹಾಕ್ಬಲ್ವಾ, ಗುರು ಹಾಕ್ತೀವಿ. ಲೇಗೆ ಸಣ್ಣ ಲೇ ಇದೆ ನೋಡಿ, ಇದೇ ಲೇ ಇದ್ರೆ ಆಕ್ಚುಲಿ ಗುರು ಬರ್ತಿತ್ತು. ಸಣ್ಣ ಲೇ, ಒಂದು ಸಣ್ಣ ಲೇ ಅಂದ್ರೆ ಇದಕ್ಕೆ ಲಘು ಹಾಕ್ಬೇಕು, ಲಘು ಹಾಕ್ಬೇಕು. ಯಾವ್ದು ಬರುತ್ತೆ ಆಕ್ಚುಲಿ, ಇದಕ್ಕೆ ಬಗಣ ಕರೆಕ್ಟ್ ಆಗುತ್ತೆ. ಓಕೆನಾ, ಮಾಲೆಗೆ ಏನಂದ್ರೆ ಯಾವ ಗಣ ಕರೆಕ್ಟ್ ಆಗುತ್ತೆ, ಅಕ್ಷರಗಣ ಬಂದು ಬಗಣ ಕರೆಕ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಇಲ್ಲೊಂದ್ಸಲ ನೋಡಿ, ನಿಮಗೆಲ್ಲ ಬಹಳ ಓದಿರ್ತಾರೆ, ನೆನಪಿರುತ್ತಲ್ಲ ಗೊತ್ತಿಲ್ಲ ನೋಡಿ. ಹೌದಾ, ನಮಗೆ ಬಂದಾಗ ಟೋಟಲ್ ಆಗಿ 8 ಗಣಗಳು ಬರ್ತಾವಲ್ವಾ. ಈ ಯಗಣಗಳು ಏನಂತ ಕರಿತೀವಿ, ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಬಂದು ಸೂತ್ರ ಬಂದು ಯಮತ ರಾಜ ಬಾಣಸಲಗಂ ಅಂತ ಕರೀತಾರೆ ಅಲ್ವಾ. ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ, ಸಗಣ, ಲಗಣ, ಗಣ, ಆಮೇಲೆ ಈ ತರ ಬರಿತಾ ಹೋಗ್ತೀವಿ ಅಲ್ವಾ. ಸಗಣ ಬಂತು ನೋಡಿ. ಯಮತ ಏನಿರುತ್ತೆ ಅಕ್ಷರ ನಮ್ಮಲ್ಲಿ, ಯಗಣಕ್ಕೆ ಒಂದು ಏನಿರುತ್ತೆ, ಲಘು ಇರುತ್ತೆ, 2 ಗುರು ನೋಡಿ. ಯಮತ ಅಂತಿದೆಯಲ್ವಾ, ಯಮತ ಅಂದ್ರೆ ಏನ್ ಮಾಡ್ತೀವಿ ಆಕ್ಚುಲಿ, ಗುರು ಹಾಕ್ತಿವಿ, ಲಘು ಹಾಕ್ತಿವಿ, ಮಾತಾಕೆ ಅದನ್ನ ಯಗಣ ಅಂತ ಕರೀತಾರೆ. ನಮ್ಗೇನ್ ಕೇಳಿದ್ರೆ ನೋಡಿ, ಈಗ ಮಾನಸ ಅಂತ ಕೇಳಿದಾರಲ್ವಾ. ಮಾನಸಕ್ಕೆ ನಾನು ಏನ್ ಮಾಡಿದಾಗ ನಿಮಗೆ ಮಾನಸ ಏನಾಗುತ್ತೆ, ಮಾನಸಕ್ಕೆ ಮಾಗೆ ಲಘು ಆಗುತ್ತೆ, ಸರಿ ಗುರು ಆಗುತ್ತೆ, ನಗೆ ಲಘು ಆಗುತ್ತೆ, ಸಗೆ ಲಘು. ಇಲ್ಲಿ ನೋಡಿ ನಮಗೆ ಇಲ್ಲಿದೆಯಾ ಬಾನಸ ಇದೆಯಲ್ವಾ, ಬಾನಸಕ್ಕಾಗುತ್ತಲ್ವ ನೋಡಿ, ಬಗಣ ಆಗುತ್ತಾ. ಅಂದ್ರೆ ಮಾ ಅಂದ್ರೆ ಗುರು ಇದೆ, ಆಮೇಲೆ ಲಘು ಇದೆ. ಸೊ ಏನಾಗುತ್ತೆ, ಸೊ ಮಾನಸಕ್ಕೆ ಏನಂದ್ರೆ ಆಕ್ಚುಲಿ ಬಗಣಕ್ಕೆ ಒಂದು ಉದಾಹರಣೆ ಆಗುತ್ತೆ. ಓಕೆ, ಸೊ ಹಾಗಾಗಿ ಒಂದ್ ಕಡೆ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಇವೆಲ್ಲ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಹಾಲೆರೆದಂತೆ ಅಂತ ಕೊಟ್ಟಿದ್ದಾರೆ. ಒಂದು ನಮಗೆ ಇಲ್ಲಿ ಅಲಂಕಾರವ ಕೊಟ್ಟಿದ್ದಾರೆ. ಅಲಂಕಾರಗಳು ಬಂದಾಗ 2 ತರ ಬರುತ್ತೆ, ಒಂದು ಶಬ್ದಾಲಂಕಾರ, ಇನ್ನೊಂದು ಅರ್ಥಾಲಂಕಾರ ಅಂತ ಕರೀತಾರೆ. ಹೌದಾ, ಸೊ ಹಾಗಾಗಿ ನೋಡಿ, ನಮಗೆ ಯಾವುದೇ ಒಂದು ಅಲಂಕಾರ ಅಂತ ಬಂದಾಗ ಅಲ್ಲಿ ಅಂತೆ, ಅದ ಉಪಮಾನ, ಉಪಮೇಯ ಅಂತ ಏನು ಓದಿರ್ತಾನೆ ಎಲ್ಲ ಕೂಡ. ಸೊ ಅಲ್ಲಿ ಹಾಲೆರೆದಂತೆ ಅಂತ ಬಂದಾಗ ಈಸಿಯಾಗಿ ಹೇಳ್ಬೋದು, ಅದೊಂದು ಉಪಮಲಂಕಾರವಾಗಿದೆ ಅಲ್ವಾ. ಸೀತೆಯ ಮುಖವು ಕಮಲದಂತೆ ಅಂತ ಬಳಕೆ ಮಾಡ್ತಾರೆ. ಅಂದ್ರೆ ಅಲ್ಲಿ ನಮಗೆ ಉಪಮಾನ, ಉಪಮೇಯ ಮತ್ತು ಸಮಾನ ಧರ್ಮಗಳಿದೆಯಲ್ಲ, ಅದು ಪದಗಳು ಬಂದಿರ್ತವೆ. ಆಗ ಅದಕ್ಕೆ ನಾವು ಉಪಮಲಂಕಾರ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಅಂತ್ಯ ಅಂತ ಬಂದ್ರೆ ನೀವು ಕಣ್ಮುಚ್ಚಿ ಅದು ಏನಾಗುತ್ತೆ, ಉಪಮಲಂಕಾರ ಆಗಿರುತ್ತೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ನಿಮಗೆ ನೋಡೋಣ, ಎಲ್ಲರೂ ಕೂಡ ಕಾಮೆಂಟ್ ಅಲ್ಲಿ ಉಪಮಲಂಕಾರಕ್ಕೆ ಒಂದು ಎಕ್ಸಾಂಪಲ್ ಕೊಡಿ, ದೃಷ್ಟಾಂತ ಅಲಂಕಾರಕ್ಕೆ ಒಂದು ಎಕ್ಸಾಂಪಲ್ ಕೊಡಿ, ಸ್ಟೇಷ್ ಅಲಂಕಾರಕ್ಕೆ ಒಂದು ಎಕ್ಸಾಂಪಲ್ ಕೊಡಿ. ನಾವು ಕಾಮೆಂಟ್ ಅಲ್ಲಿ ಆನ್ಸರ್ ಮಾಡ್ತೀರಾ ನೋಡೋಣ. ಓಕೆ, ಹಾಗಾಗಿ ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಹಾಗಾಗಿ ನೀಚರಿಗೆ ಮಾಡಿದ ಉಪಕಾರವು ಆವಿಗೆ ಹಾಲೆರೆದಂತೆ ಇದೆಯಲ್ಲ, ಇದೊಂದು ಉಪಮಲಂಕಾರಕ್ಕೆ ಒಂದು ಏನಾಗಿದೆ, ಉದಾಹರಣೆ ಆಗಿರುವಂತಹ ಒಂದು ವಾಕ್ಯ ಆಗಿರುವಂಥದ್ದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಷಟ್ಪದಿಗಳ ಬ್ರಹ್ಮ ಅಂತ ಬಹಳ ಈಸಿ ಕ್ವಶನ್ ಎಲ್ಲ ಓದಿರ್ತೀವಿ. ಷಟ್ಪದಿಗಳ ಬ್ರಹ್ಮ ಅಥವಾ ಷಟ್ಪದಿ ಬ್ರಹ್ಮ ಅಭಿಧಾನವನ್ನ ಅಥವಾ ಬಿರುದನ್ನ ಹೊಂದಿರುವಂತಹ ಕವಿ ಬಗ್ಗೆ ಕೇಳ್ತಿದ್ದಾರೆ ಅಲ್ವಾ. ಈಸಿ ಹೇಳ್ತೀವಿ ನಾವು, ಯಾರಂತ, ರಾಘವಾಂಕ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ನೋಡಿ, ಜನ್ನ ಗೊತ್ತಲ್ವಾ, ಏನು ಕರಿತೀವಿ ಜನನ. ಜನ್ನ ಕೂಡ ಬಹಳ ಫೇಮಸ್ ಆಗಿರುವಂತ ನಮ್ಮ ಕನ್ನಡ ಸಾಹಿತ್ಯದ ಕವಿಗಳನ್ನು ಕರಿತೀವಿ. ಓಕೆ, ಏನ್ ಕರಿತೀವಿ ಜನನನ್ನ ಏನ್ ಕರಿತೀವಿ ನಾವು, ಈತನನ್ನ ಕವಿ ಚಕ್ರವರ್ತಿ ಅಂತ ಕರಿತೀವಿ ನಾವು. ಏನ್ ಕರಿತೀವಿ, ಕವಿ ಚಕ್ರವರ್ತಿ ಅಂತ ಕರೀತಾರೆ ಜನನನ್ನ. ಈತನ ಬಹಳ ಫೇಮಸ್ ಆಗಿರುವಂತಹ ಕೃತಿಯಾಗಿದೆ ಯಾವುದು, ಯಶೋಧರ ಚರಿತೆ. ಅದಲ್ವಾ, ಯಶೋಧರ ಚರಿತೆ ಬಹಳ ಫೇಮಸ್ ಆಗಿರುವಂತಹ ಕೃತಿ. ಅಮೃತಮತಿ ಬಗ್ಗೆ ಎಲ್ಲ ಕೂಡ ಕೇಳಿರ್ತೀರಾ, ಹೌದಾ. ಆತನ ಕೃತಿ ಬಂದು ಯಶೋಧರ ಚರಿತೆ ಆಗಿದೆ. ಅದೇ ರೀತಿ ಅನಂತನಾಥ ಪುರಾಣ ಕೂಡ ಈತನೇ ಕೊಡ್ತೀನಿ, ಅನಂತನಾಥ ಪುರಾಣ. ಸೊ ಅದೇ ರೀತಿ ಅನುಭವ ಮುಕುರ ಅಂತ ಕೂಡ ಈತನ ಕೃತಿಯಾಗಿದೆ, ಅನುಭವ ಮುಕುರ ಈತನ ಫೇಮಸ್ ಆಗಿರುವಂತಹ ಒಂದು ಕೃತಿಗಳಾಗಿದೆ. ಓಕೆ, ಜನನನ್ನ ನಾವು ಕವಿ ಚಕ್ರವರ್ತಿ ಅಂತ ಕರೀತಾರೆ. ಅದೇ ರೀತಿ ರಾಘವಾಂಕ ಇದೆಲ್ಲ, ಈತನ ಏನ್ ಕರಿತೀವಿ ನಾವು, ಷಟ್ಪದಿಗಳ ಬ್ರಹ್ಮ ಅಂತ ಕರೀತಾರೆ. ಓಕೆ, ಈತ ಒಂದು ಬಹಳ ಫೇಮಸ್ ಆಗಿರುವಂತಹ ಒಂದು ಷಟ್ಪದಿ ಬ್ರಹ್ಮ ಯಾವ್ದು ಹೇಳೋಣ, ಯಾವುದು, ಹರಿಶ್ಚಂದ್ರ ಕಾವ್ಯ ಅಲ್ವಾ. ಹರಿಶ್ಚಂದ್ರ ಕಾವ್ಯ ಮೂವಿಗಳೆಲ್ಲ ಕೂಡ ನೋಡಿರ್ತಾರೆ. ಹರಿಶ್ಚಂದ್ರ ಕಾವ್ಯ ಇದು ಯಾವ ಷಟ್ಪದಿಯಲ್ಲಿದೆ, ಇದು ಭಾಮಿನಿ ಷಟ್ಪದಿಯಲ್ಲಿದೆ, ಗೊತ್ತಿರಬೇಕು ನಿಮಗೆ. ಓಕೆನಾ. ಸೊ ಹರಿಶ್ಚಂದ್ರ ಕಾವ್ಯ ಅಂದ್ರೆ ರಾಘವಾಂಕನಾಗಿದೆ. ಅದೇ ರೀತಿ ಕುಮಾರವ್ಯಾಸ ಇದೆಲ್ಲ, ಈತ ಕೂಡ ಬಹಳ ಇಂಪಾರ್ಟೆಂಟ್ ನಮಗೆ. ಈತನ ಮೂಲ ಹೆಸರು ಬಂದು ಗದುಗಿನ ನಾರಣಪ್ಪ ಅಂತ ಕರಿತೀವಿ ನಾವು ಅಲ್ವಾ. ಗದುಗಿನ
ನಾರಣಪ್ಪ ಅಂತ ಕರೀತಾರೆ. ಈತನ ಕೃತಿಯಾಗಿದೆ ಕರ್ನಾಟಕ ಭಾರತ ಕಥಾ ಮಂಜರಿ ಅಂತ ಕರಿತೀವಿ ಅಲ್ವಾ. ಕರ್ನಾಟಕ ಭಾರತ ಕಥಾ ಮಂಜರಿ ಈತನ ಫೇಮಸ್ ಆಗಿರುವಂತಹ ಕೃತಿಯಾಗಿದೆ. ಅದೇ ರೀತಿ ಲಕ್ಷ್ಮೀಶ ಗೊತ್ತಲ್ವಾ, ಲಕ್ಷ್ಮೀಶ ಕೂಡ ಹಲವಾರು ಬುಕ್ಸ್ ಬರೆದಿದ್ದಾನೆ. ಈತನ ಬಹಳ ಫೇಮಸ್ ಬುಕ್ ಅಂದ್ರೆ ಯಾವುದು, ಜೈಮಿನಿ ಭಾರತ ಅಲ್ವಾ, ಜೈಮಿನಿ ಭಾರತ. ಅದೇ ರೀತಿ ಒಂದು ಕ್ವಶನ್ ಆಗ್ತದೆ ನಿಮಗೆ. ಹಾಗಾದ್ರೆ ನಾವು ರಗಳೆ ಕವಿ ಅಂತ ಯಾರಿಗೆ ಕರಿತೀವಿ ಅಂತ ಆನ್ಸರ್ ಮಾಡಿ ನೋಡೋಣ. ಹಾಗಾದ್ರೆ ರಗಳೆ ಕವಿ ಎಂದು ಯಾರಿಗೆ ಕರಿತೀವಿ ಅಂತೇಳಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಉತ್ತರ ಕೊಡಿ. ಓಕೆನಾ, ಅರ್ಥ ಆಯ್ತಲ್ವಾ. ಹಾಗಾಗಿ ಸೊ ಏನು ಷಟ್ಪದಿಯ ಬ್ರಾಹ್ಮಣ ಅಂತ ಕರಿತೀವಿ, ನಾವು ರಾಗಮಕ ಕರಿತಾ ಹೋಗ್ತೀವಿ. ಹಾಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಓಕೆ, ಎಸ್. ಲಾಸ್ಟ್ ಕ್ವಶನ್ ನೋಡ್ತಾ ಕನ್ನಡ ಸಾಮಾನ್ಯ ಕನ್ನಡದಲ್ಲಿ ತಾಳಿದವನು ಬಾಳಿಯಾನು ಅಂತ ಒಂದು ನಮಗೆ ಗಾದೆ ಮಾತು ಕೊಟ್ಟಿದ್ದಾರೆ. ಇದು ನಮ್ಮ ಬಹಳ ಜೀವನದಲ್ಲಿ ಕೂಡ ಬಹಳ ಬಳಸುವಂತ ಒಂದು ಬಹಳ ಫೇಮಸ್ ಆಗಿರುವಂತಹ ಗಾದೆಯಾಗಿದೆ. ಈ ಗಾದೆಯು ಇದರ ಮಹತ್ವವನ್ನು ತಿಳಿಸಿ ಕೊಟ್ಟಿದ್ದಾರೆ. ವಿದ್ಯೆಯ ಬಗ್ಗೆ, ಶ್ರಮದ ಬಗ್ಗೆ, ಸಮಯದ ಬಗ್ಗೆ, ತಾಳ್ಮೆ ಬಗ್ಗೆ ಅಂತ ಕರೀತಾರೆ. ಇಲ್ಲಿ ಹೆಸರಲ್ಲೇ ಇದೆ ನಮಗೆ ತಾಳಿದವನು ಬಾಳಿಯಾನು. ಯಾರಿಗೆ ಜಾಸ್ತಿ ಪೇಷನ್ಸ್ ತಾಳ್ಮೆ ಇರುತ್ತೋ ಅವನು ತುಂಬಾ ವರ್ಷ ಬಾಳ್ತಾನೆ. ಇಲ್ಲಾಂದ್ರೆ ಸಮಾಜದಲ್ಲಿ ಅವನು ಬದುಕೋದು, ತಾಳ್ಮೆ ಇಲ್ಲಾಂದ್ರೆ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಆಗ್ತಾ ಹೋಗುತ್ತಲ್ವಾ. ಹಾಗಾಗಿ ಇನ್ನು ಬಗ್ಗೆ ನಮಗೆ ಈ ಗಾದೆಯ ಮುಖ್ಯ ಒಂದು ವಸ್ತು ಅಂತಂದ್ರೆ ಏನಾಗಿದೆ, ತಾಳ್ಮೆ ಅಥವಾ ಪೇಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ ಏನಾಗುತ್ತೆ, ಸೊ 4 ಕೊಟ್ಟಿದ್ದಾರೆ. ಓಕೆನಾ. ವಿದ್ಯೆ ಬಗ್ಗೆ ಏನ್ ಹೇಳ್ಬೋದು ನಾವು, ಏನಂತಾರೆ, ಹೆಬ್ಬರಳಿನ ಸೈ ಬಾಳಿಗೆ ಕೈ ಅಂತ ಹೇಳ್ತಾರೆ ಅಲ್ವಾ. ಹೆಬ್ಬರಳಿನ ಸೈ ಬಾಳಿಗೆ ಕೈ ಅಂದ್ರೆ ಅದು ವಿದ್ಯೆ ಬಗ್ಗೆ ಕೊಡುತ್ತೆ. ಆತರ ಕಾಯಕವೇ ಕೈಲಾಸ ಅಂದ್ರೆ ಶ್ರಮದ ಬಗ್ಗೆ ಅಥವಾ ಕೆಲಸದ ಬಗ್ಗೆ ಹೇಳ್ತಾ ಹೋಗುತ್ತೆ. ಓಕೆ, ಸೊ ಆತರ. ಹಾಗಾಗಿ ನಮಗೆ ತಾಳಿದವನ ಬಾಳಿಯಾನ ಬಗ್ಗೆ ಇದರ ಬಗ್ಗೆ ಹೇಳಿಕೊಡುತ್ತಿದ್ದು ತಾಳ್ಮೆ ಬಗ್ಗೆ ಹೇಳಿಕೊಡುವಂತ ಒಂದು ಮಹತ್ವವಾಗಿರುವಂತಹ ಗಾದೆಯಾಗಿದೆ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇದಿಷ್ಟು 25 ಕ್ವಶನ್ ತಗೋಣ. ಓಕೆ, ಸೊ ಫಸ್ಟ್ 26ನೇ ಪ್ರಶ್ನೆ ಆಗಿದೆ ನೋಡಿ. ಸುನೀತಾ ಈಸ್ ರೆಗ್ಯುಲರ್ ಟು ದ ಕ್ಲಾಸ್ ಬಟ್ ಸುಷ್ಮಾ ಈಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಪ್ರಿಫಿಕ್ಸ್ ಬಗ್ಗೆ ಚೂಸ್ ದ ಅಪ್ರಾಪ್ರಿಯೇಟ್ ಪ್ರಿಫಿಕ್ಸ್ ಫಾರ್ ದಿ ವರ್ಡ್ ಅಂಡರ್ಲೈನ್ಡ್ ಟು ಮೇಕ್ ಇಟ್ಸ್ ಅಪೋಸಿಟ್ ಅಂತ ಕೇಳ್ತಾರೆ. ಹೌದಾ, ಇಲ್ಲಿ ನಮಗೆ ಏನು ಒಂದು ಅಂಡರ್ಲೈನ್ ವರ್ಡ್ ಕೊಟ್ಟಿದಾರಲ್ವಾ, ಇದಕ್ಕೆ ಏನಂದ್ರೆ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಿ ಈ ಒಂದು ಏನು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆಯಲ್ಲ ಇಲ್ಲಿ ಫಿಲ್ ಅಪ್ ಅಂತ ಕೇಳ್ತಾರೆ. ನೋಡಿ, ನಮಗೆ ಇಲ್ಲಿ ಎರಡು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಒಂದು ಪ್ರಿಫಿಕ್ಸ್ ಅಂತ ಕರಿತೀವಿ ನಾವು, ಪ್ರಿಫಿಕ್ಸ್ ಅಂತ ಕರೀತಾರೆ. ಇನ್ನೊಂದು ಸಫಿಕ್ಸ್ ಅಂತ ಕರೀತಾರೆ. ಹೌದಾ, ಪ್ರಿಫಿಕ್ಸ್ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಏನೊಂದು ಪದ ಇರುತ್ತಲ್ಲ ಅದರ ಮುಂದ್ಗಡೆ ಅದರ ಹಿಂದ್ಗಡೆ, ಓಕೆನಾ, ಸೊ ಅದ್ರ ಹಿಂದ್ಗಡೆ ಬಳಸುವಂತ ಏನಂದ್ರೆ ಒಂದು ಪದ ಇದೆಯಲ್ಲ ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನೋಡಿ ಏನಿದೆ, ನಮಗೆ ಇಲ್ಲಿ ರೆಗ್ಯುಲರ್ ಕೊಟ್ಟಿದ್ದಾರೆ. ಹೌದಾ, ರೆಗ್ಯುಲರ್ ಏನಾಗುತ್ತೆ, ಇದರ ಪ್ರಿಫಿಕ್ಸ್ ಏನಾಗುತ್ತೆ ಅಂದ್ರೆ ಸೊ ಇರ್ರೆಗ್ಯುಲರ್ ಆಗುತ್ತೆ. ಇಲ್ಲಿ ಅಂದ್ರೆ ಇರ್ರೆಗ್ಯುಲರ್ ಅಲ್ವಾ, ಅಂದ್ರೆ ನಾವು ಏನ್ ಮಾಡಿದ್ವಿ ಆ ಪದಗಳ ಸೊ ಹಿಂದೆ ಇದು ಮಾಡಿದ್ವಿ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಲೆಕ್ಚುರಿ ಪ್ರಿಫಿಕ್ಸ್ ಬಂದು ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ IR ಅಲ್ವಾ, ಇರ್ರೆಗ್ಯುಲರ್ ಏನಾಗುತ್ತೆ, ಸುನೀತಾ ಈಸ್ ರೆಗ್ಯುಲರ್ ಟು ದಿ ಕ್ಲಾಸ್ ಬಟ್ ಸುಷ್ಮಾ ಈಸ್ ಇರ್ರೆಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಇಲ್ಲಿ ಸೊ IR ಇರ್ರೆಗ್ಯುಲರ್ ಬರ್ತಾ ಹೋಗುತ್ತೆ. ಸೊ ಓಕೆ, ಸೊ ಸಫಿಕ್ಸ್ ಅಂದ್ರೆ ಏನಾಗುತ್ತೆ, ಆಕ್ಚುಲಿ ಏನ್ ಪದ ಕೊಟ್ಟಿರ್ತಲ್ವಾ ಅದ್ರ ಮುಂದ್ಗಡೆ ಬಳಸುವಂತ ಏನಾಗಿರುತ್ತೆ, ಸೊ ಆ ಪದವನ್ನ ಏನ್ ಕರಿತಾರೆ ಅಂದ್ರೆ ಸಫಿಕ್ಸ್ ಅಂತ ಕರೀತಾರೆ. ಓಕೆ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಪ್ರಿಫಿಕ್ಸ್ ಅಂದ್ರೆ ಒಂದು ಪದದ ಹಿಂದೆ ಬಳಸುವಂತ ಪದ ಆಗಿದ್ರೆ, ಸಫಿಕ್ಸ್ ಅಂದ್ರೆ ಏನಂದ್ರೆ ಆ ಪದದ ಮುಂದೆ ಬಳಸುವಂತ ಏನಿದ್ರೆ ಪದ ಆಗಿರುತ್ತಲ್ವಾ ಅದಕ್ಕೆ ನಾವೇನಂತ ಕರೀತಾರೆ, ಸಫಿಕ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಸುಷ್ಮಾ ಈಸ್ ಇರ್ರೆಗ್ಯುಲರ್ ಅಂತ ಬರಬೇಕಾಗುತ್ತೆ. ಸೊ ಎಸ್, ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ನೋಡಿ ನಮಗೆ 27ನೇ ಪ್ರಶ್ನೆ, ದ ಪ್ರೆಸಿಡೆಂಟ್ ಅಪಾಯಿಂಟೆಡ್ ಹಿಮ್ ಅಂತ ಕೊಟ್ಟಿದ್ದಾರೆ. ಇಯರ್ ದ ಅಂಡರ್ಲೈನ್ಡ್ ವರ್ಡ್ ಈಸ್ ಆನ್ ಅಂತ ಕೇಳ್ತಾರೆ. ಇಲ್ಲಿ ನಮಗೆ ಏನಂದ್ರೆ ನಾಮಪದ ಬಗ್ಗೆ ಕೇಳ್ತಾರೆ. ಹೌದಾ, ಪ್ರೆಸಿಡೆಂಟ್ ಅಂತ ಒಂದು ಪದ ಇದೆಯಲ್ಲ ಇದು ಯಾವ ತರದ ಒಂದು ನೌನ್ ಅಂತ ಕೇಳ್ತಾರೆ. ಕಲೆಕ್ಟಿವ್ ನೌನ, ಪ್ರಾಪರ್ ನೌನ, ಕಾಮನ್ ನೌನ, ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕೇಳಿದ್ದಾರೆ. ನೋಡಿ, ಏನು ಪ್ರೆಸಿಡೆಂಟ್ ಅಂತ ಇದೆಯಲ್ಲ ಇದೊಂದೇನಂದ್ರೆ ಸಾಮಾನ್ಯವಾಗಿ ನಾವು ಇದೊಂದು ಸಾಮಾನ್ಯ ಕಾಮನ್ ನೌನ್ ಆಗಿದೆ ಅಥವಾ ಸಾಮಾನ್ಯ ನಾಮಪದ ಅಂತ ಕರೀತಾರೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 2 ಸರಿ ಆಗುತ್ತೆ. ನೋಡಿ, ನೋಡ್ತಾ ಹೋಗೋಣ. ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್ ಬರ್ತಾ ಹೋಗುತ್ತೆ ನಮ್ಮ ಇಂಗ್ಲಿಷ್ ಗ್ರಾಮರ್ ಅಲ್ಲಿ. ನೋಡ್ತಾ ಹೋಗೋಣ. ಫಸ್ಟ್ ಏನು ಕಾಮನ್ ನೌನ್ಸ್ ಅಂತ ಕರಿತೀವಿ, ಸಾಮಾನ್ಯ ನಾಮಪದಗಳನ್ನು ಕರೀತಾರೆ. ಇದೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಅನ್ಸ್ಪೆಸಿಫಿಕ್ ಆಗಿರುತ್ತೆ, ಪೀಪಲ್, ಪ್ಲೇಸಸ್ ಬಗ್ಗೆ, ಥಿಂಗ್ಸ್ ಬಗ್ಗೆ, ಐಡಿಯಾಸ್ ಬಗ್ಗೆ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಟೀಚರ್ ಅಂತ ಇರುತ್ತೆ, ಇದೊಂದು ಏನಾಗಿದೆ ಕಾಮನ್ ನೇಮ್ ಆಗಿದೆ. ಸಿಟಿ ಅಂತಿದೆ, ಬುಕ್ ಅಂತಿದೆ. ಕಾಮನ್ ಆಗಿ ಸಿಟಿ ಅಂದ್ರೆ ಯಾವ ಸಿಟಿ ಅಂತ ಹೇಳ್ತಿಲ್ಲ, ಬರೀ ಟೀಚರ್, ಮ್ಯಾಥ್ಸ್ ಟೀಚರು, ಸೈನ್ಸ್ ಟೀಚರು, ಕನ್ನಡ ಟೀಚರ್ ಗೊತ್ತಿಲ್ಲ. ಟೀಚರ್ ಅಂದ್ರೆ ಜಸ್ಟ್ ಕಾಮನ್ ನೇಮ್ ಅಂತ. ಶಿಕ್ಷಕ ಅಲ್ವಾ, ಸಿಟಿ ನಗರ, ಯಾವ ನಗರ, ಬೆಂಗಳೂರು, ಹೈದರಾಬಾದ್, ಕಲ್ಕತ್ತಾ ಗೊತ್ತಿಲ್ಲ. ಬುಕ್ ಯಾವ ಬುಕ್, ಇಂಗ್ಲಿಷ್ ಬುಕ್, ಕನ್ನಡ ಬುಕ್ ಗೊತ್ತಿಲ್ಲ. ಸೊ ಹಾಗಾಗಿ ಜಸ್ಟ್ ಕಾಮನ್ ಆಗಿ ಬಳಸುವಂತ ಒಂದು ಪದ ಇದೆಯಲ್ಲ ಅದಕ್ಕೆ ನಾವು ಕಾಮನ್ ನೌನ್ ಅಂತ ಕರೀತಾರೆ. ಅದೇನಾಗಿರುತ್ತೆ, ಜನರಲ್ ಆಗಿರುತ್ತೆ, ಅನ್ಸ್ಪೆಸಿಫಿಕ್ ಆಗಿರುತ್ತೆ. ಪೀಪಲ್ಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು. ಓಕೆ, ಅದೇ ರೀತಿ ಪ್ರಾಪರ್ ನೌನ್ ಅಂತ ಇದೆ ನೋಡಿ. ಎಸ್, ಇಲ್ಲಿ ಏನಂದ್ರೆ ಪ್ರಾಪರ್ ಆಗಿ ಹೇಳ್ತಾ ಇದೀವಿ. ಇದೊಂದು ಏನಾಗುತ್ತೆ ಸ್ಪೆಸಿಫಿಕ್ ಆಗಿ ನೇಮ್ ಹೇಳ್ತಾ ಇದೆ ಅಲ್ವಾ. ಏನಂದ್ರೆ ಇಲ್ಲಿ ನೋಡಿ, ಜಾನ್ ಅಬ್ರಾಹಿಂ, ಲಂಡನ್ ಅಂದ್ರೆ ಇಲ್ಲಿ ಹೆಸರು ಹೇಳ್ತದೆ ಜಾನ್ ಅಂತ, ಲಂಡನ್ ಸಿಟಿ ಹೆಸರು ಹೇಳ್ತಾ ಇದೆ. ಪೆಪ್ಸಿ ಅಂತ ಯಾವುದೊಂದು ಡ್ರಿಂಕ್ಸ್ ಬಗ್ಗೆ ಹೇಳ್ತಾ ಇದೆ. ಹಾಗಾಗಿ ನಮಗೆ
ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪ್ರಾಪರ್ ಆಗಿ ಹೇಳುವಂತ ಒಂದು ನಾಮಪದ ಇದೆಯಲ್ಲ ಅದಕ್ಕೆ ಪ್ರಾಪರ್ ನೌನ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ವೆಂಕಟೇಶ ಇದು ಒಂದು ಪ್ರಾಪರ್ ನೌನ್ ಆಗಿದೆ. ಅದೇ ಸತೀಶ ಇವೆಲ್ಲ ಕೂಡ ಪ್ರಾಪರ್ ನೌನ್ ಆಗಿರುತ್ತದೆ. ನೆಕ್ಸ್ಟ್ ನೋಡಿ ತಗೋಣ ಕಲೆಕ್ಟಿವ್ ನೌನ್ಸ್ ಅಂತ ಕರಿತೀವಿ. ನೋಡಿ ಏನ್ ಕಲೆಕ್ಟಿವ್ ಅಂದ್ರೆ ನೋಡಿ ಹೆಸರಲ್ಲಿ ಇರ್ತದೆ ಕಲೆಕ್ಟಿವ್ ಆಗಿರುತ್ತೆ. ಯಾವ ತರ ನೇಮ್ಸ್ ಆಫ್ ದಿ ಗ್ರೂಪ್ಸ್ ಅಂತ ಕರಿತೀವಿ. ಪೀಪಲ್ಸ್ ಅಂದ್ರೆ ಒಂದು ಜನರಿರುವಂತ ಒಂದು ಗುಂಪುಗಳ ಹೆಸರು ಅಂತ ಕರೀತಾರೆ. ಯಾವ ರೀತಿ ನೋಡಿ ಟೀಮ್, ಯಾವ ಟೀಮು, ಎ ಟೀಮು, ಬಿ ಟೀಮು ಈ ತರ. ಅದೇ ರೀತಿ ಎನಿಮಲ್ಸ್, ಎನಿಮಲ್ಸ್ ಅಂದ್ರೆ ಕೂಡ ನೋಡಿ ಪಕ್ಷಿಗಳಂತ ಬಂದ್ಬಿಡುತ್ತೆ. ಪಕ್ಷಿಗಳಂದಾಗ ನಮಗೆ ಇಲ್ಲಿ ನವಿಲು ಬರುತ್ತೆ, ಗಿಳಿ ಬರುತ್ತೆ, ಕಾಗೆ ಬರುತ್ತೆ, ಮರಳ ಬರುತ್ತೆ, ಜಸ್ಟ್ ಪಕ್ಷಿಗಳಂತ ಹೇಳೋದು ಕಲೆಕ್ಟಿವ್ ಆಗಿ. ನೆಕ್ಸ್ಟ್ ಥಿಂಗ್ಸ್ ಅಂತ ಬರುತ್ತೆ ಅಲ್ವಾ. ಇಲ್ಲಿ ನಮಗೆ ಕ್ಲಾಸ್ ಅಂತ ಕೊಡ್ತಾರೆ. ಯಾವ ಕ್ಲಾಸು? ಸೈನ್ಸ್ ಕ್ಲಾಸು, ಮ್ಯಾಥ್ಸ್ ಕ್ಲಾಸು, ಫಿಸಿಕ್ಸ್ ಕ್ಲಾಸು ಗೊತ್ತಿಲ್ಲ ಒಟ್ಟ ಕ್ಲಾಸು. ಅದೇ ರೀತಿ ಹರ್ಡ್ ಅಂತ ಕೊಡಿ. ಹರ್ಡ್ ಅಂತಂದ್ರೆ ಏನಂತೀವಿ ನಾವು ಗುಂಪು ಅಂತ ಕರೀತಾರೆ ಹರ್ಡ್ ಅಂದ್ರೆ. ಓಕೆನಾ. ಹಾಗಾಗಿ ನಾವು ಇಲ್ಲಿ ಕಲೆಕ್ಟಿವ್ ನೌನ್ಸ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂತಿದೆ ನೋಡಿ ನೌನ್ಸ್ ಅಂತ. ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ನಾನ್ ಫಿಸಿಕಲ್ ಐಡಿಯಾಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಭೌತಿಕವಲ್ಲದ ಒಂದಂದ್ರೆ ವಿಚಾರಗಳ ಐಡಿಯಾ ಬಗ್ಗೆ ಹೇಳುವಂಥದ್ದು. ಅದೇ ರೀತಿ ಫೀಲಿಂಗ್ಸ್ ನಮ್ಮ ಭಾವನೆಗಳ ಬಗ್ಗೆ ಹೇಳುವಂಥದ್ದು ಅಥವಾ ಕ್ವಾಲಿಟೀಸ್ ಗುಣಗಳ ಬಗ್ಗೆ ಹೇಳುವಂಥದ್ದು. ಯಾವ ರೀತಿ ನೋಡಿ ಲವ್ ಅಂದ್ರೆ ಲವ್ ಇದೊಂದು ಪ್ರೀತಿ ಅಲ್ವಾ. ಪ್ರೀತಿ ಅಂದ್ರೆ ಅಬ್ಸ್ಟ್ರಾಕ್ಟ್ ಅಂತ. ಇಲ್ಲಿ ಯಾವುದೇ ರೀತಿ ನಮಗೆ ಒಂದು ಕ್ವಾಲಿಟಿ ಇದೆ ಅಷ್ಟೇ, ಇದ್ರ ಬಗ್ಗೆ ಯಾವ್ದು ಕ್ವಾಂಟಿಟಿ ಬಗ್ಗೆ ಹೇಳಕ್ಕಾಗಲ್ಲ ನಮಗೆ. ಅದೇ ರೀತಿ ಆನೆಸ್ಟಿ ಅಲ್ವಾ, ಆನೆಸ್ಟಿ ಇದೆ. ಫಿಯರ್ ಭಯ ಇದೆ. ಇವೆಲ್ಲ ಕೂಡ ಏನಾಗುತ್ತೆ ಅಬ್ಸ್ಟ್ರಾಕ್ಟ್ ನೌನ್ಗೆ ಒಂದು ಎಕ್ಸಾಂಪಲ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟ್ ಮಟೀರಿಯಲ್ ನೌನ್ಸ್ ಅಂತ ಇದೆ ನೋಡಿ. ನೋಡಿ ಹೆಸರು ಹೇಳ್ತಿದೆ ಮಟೀರಿಯಲ್ಸ್ ಅಂದ್ರೆ ಏನಾಗುತ್ತೆ ಇಲ್ಲಿ ಇದು ಒಂದು ಸಬ್ಸ್ಟೆನ್ಸಸ್ ಗಳ ಬಗ್ಗೆ. ಮಟೀರಿಯಲ್ಸ್ ಫ್ರಮ್ ದಿ ಥಿಂಗ್ಸ್ ಆರ್ ಮೇಡ್ ಏನಾಗಿರುತ್ತೆ ಅದರ ಪ್ರಕಾರ ಹೇಳ್ತಾ ಹೋಗುತ್ತೆ. ಎಕ್ಸಾಂಪಲ್ ಅಂದ್ರೆ ಗೋಲ್ಡ್, ಗೋಲ್ಡ್ ಒಂದು ಮಟೀರಿಯಲ್ ಆಗಿದೆ. ವಾಟರ್ ಒಂದು ಮಟೀರಿಯಲ್ ಆಗಿದೆ. ಕಾಟನ್ ಒಂದು ಮಟೀರಿಯಲ್ ಆಗಿದೆ ಎಕ್ಸಾಂಪಲ್. ನೆಕ್ಸ್ಟ್ ಕನ್ಕ್ರೀಟ್ ನೌನ್ಸ್ ಅಂತ ಬರುತ್ತೆ. ಏನಂದ್ರೆ ಇದು ಫಿಸಿಕಲ್ ಆಬ್ಜೆಕ್ಟ್ಸ್ ದಟ್ ಕ್ಯಾನ್ ಬಿ ಸೆನ್ಸ್ಡ್ ಆಗಿರುತ್ತೆ. ಹೌದಾ. ಡಾಗ್ ಆಗಿರುತ್ತೆ, ಆಪಲ್, ಚೇರು ಅಂದ್ರೆ ಏನಾಗುತ್ತೆ ನಾವು ಆ ಒಂದು ಏನು ಫಿಸಿಕಲ್ ಥಿಂಗ್ ಇರುತ್ತಲ್ಲ ಅದನ್ನ ನಾವು ಟಚ್ ಮಾಡಬಹುದು. ಡಾಗ್ ಟಚ್ ಮಾಡಬಹುದಲ್ವಾ, ನಾಯಿನ. ಆಪಲ್ ಟಚ್ ಮಾಡಬಹುದಲ್ವಾ, ತಿನ್ಬಹುದು. ಚೇರ್ ಟಚ್ ಮಾಡಬಹುದಲ್ವಾ, ಅದಕ್ಕೆ ನಾವು ಕಾನ್ಕ್ರೀಟ್ ನೌನ್ಸ್ ಅಂತ ಕರೀತಾರೆ. ಅದೇ ರೀತಿ ನೆಕ್ಸ್ಟ್ ಕಂಪೌಂಡ್ ನೌನ್ಸ್ ಅಂತ ಬರುತ್ತೆ. ಇಲ್ಲಿ ಅಂದ್ರೆ ನೌನ್ಸ್ ಮೇಡ್ ಆಫ್ 2 or more ವರ್ಡ್ಸ್ ಫಾರ್ಮಿಂಗ್ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಈಗ ನೋಡಿ ಕ್ಲಾಸ್ ರೂಮ್ ಅಂತ ಬರುತ್ತೆ. ನೋಡಿ ಅಂದ್ರೆ ಆಕ್ಚುಲಿ ಏನಾಗಿದೆ ಕ್ಲಾಸ್ ಅಂತಿದೆ, ರೂಮ್ ಅಂತಿದೆ. ಹೌದಾ. ಎರಡು ಏನ್ ಮಾಡಿದ್ರೆ ಸೊ ನೌನ್ ಇಟ್ಟುಕೊಂಡಿದ್ರೆ ಆಕ್ಚುಲಿ ಒಂದು ನೋಡನ್ನ ಎರಡು ಪದಗಳ ಮುಖಾಂತರ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಟೂತ್ ಪೇಸ್ಟ್ ಅಂತಿದೆ ನೋಡಿ. ಟೂತ್ ಅಂದ್ರೆ ಹಲ್ಲು, ಪೇಸ್ಟ್ ಅಂದ್ರೆ ಉದ್ದುವಂತ ಒಂದು ಏನು ಕ್ರೀಮ್ ಅದಂತ ಹೇಳ್ತಾರೆ ಪೇಸ್ಟ್ ಆಗಿದೆ. ಅದನ್ನ ಕಂಪೌಂಡ್ ನೌನ್ಸ್ ಅಂತ ಕರೀತಾರೆ. ಓಕೆನಾ. ಹಾಗಾಗಿ ಏನು ಪ್ರೆಸಿಡೆಂಟ್ ಇದೆಯಲ್ಲ ಇದೇನಂದ್ರೆ ಒಂದು ಕಾಮನ್ ನೌನ್ ಆಗಿದೆ. ಹಾಗಾಗಿ ಆಪ್ಷನ್ 2 ಸರಿ ಆಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಓಕೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಎಸ್. ಇಲ್ಲಿ 28ನೇ ಪ್ರಶ್ನೆ. ಆಮ್ಲೆಟ್ ಈಸ್ ಎ ಡ್ಯಾಶ್ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ಶೇಕ್ಸ್ಪಿಯರ್ ನ ಒಂದು ಆಮ್ಲೆಟ್ ಅನ್ನುವಂತ ಒಂದು ಕಾವ್ಯ ಇದೆಯಲ್ಲ ಅಥವಾ ಒಂದು ಕಾದಂಬರಿ ಇದೆಯಲ್ಲ, ಒಂದು ಇದು ಬುಕ್ ಇದೆಯಲ್ಲ ಅದ್ರ ಬಗ್ಗೆ ಒಂದು ಗ್ರೇಟೆಸ್ಟ್ ಏನಂತ ಕೇಳ್ತಾರೆ. ಇಲ್ಲಿ ಏನ್ ಕೇಳಿದ್ರೆ ನೋಡಿ ಚೂಸ್ ಅನ್ ಆರ್ಟಿಕಲ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕರೀತಾರೆ. ನೋಡಿ ಇಂಗ್ಲಿಷ್ ನಲ್ಲಿ ನಮ್ಗೆ ಬಹಳ ಬಾರಿ ಇಂಪಾರ್ಟೆಂಟ್ ಅಂದ್ರೆ ಆರ್ಟಿಕಲ್ ಮೇಲ್ಗಡೆ ನಿಮಗೆ ಒಂದು ಕ್ವಶನ್ ಫಿಕ್ಸ್ ಒಂದು ಅಥವಾ ಎರಡು ಕ್ವಶನ್ ಫಿಕ್ಸ್ ಇರುತ್ತೆ. ಆರ್ಟಿಕಲ್ಸ್ ಅಂದ್ರೆ ಲೇಖನಗಳು ಅಂತ ಕರೀತಾರೆ ಅಲ್ವಾ. ಇಲ್ಲಿ ನಮಗೆ ಎರಡು ತರ ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ. ಒಂದು ಡೆಫಿನೇಟ್ ಆರ್ಟಿಕಲ್ ಅಂತ ಕರೀತೀವಿ, ಒಂದು ಡೆಫಿನೇಟ್ ಆರ್ಟಿಕಲ್ ಅಂತ ಕರೀತಾರೆ. ಇನ್ನೊಂದು ಇಂಡೆಫಿನೇಟ್ ಆರ್ಟಿಕಲ್ ಅಂತ ಕರೀತಾರೆ. ಇಂಡೆಫಿನೈಟ್ ಆರ್ಟಿಕಲ್ ಅಂತ ಕರೀತಾರೆ. ಡೆಫಿನೆಟ್ ಅಂದ್ರೆ ಅದೇನಾಗಿರುತ್ತೆ ನಿರ್ದಿಷ್ಟವಾಗಿರುತ್ತೆ, ಅದು ಚೇಂಜ್ ಆಗಲ್ಲ. ಅಲ್ಲಿ ಏನ್ ಬಳಸ್ತೀವಿ ನಾವು ಸಾಮಾನ್ಯವಾಗಿ ಇಲ್ಲಿ ಬಳಸುವಂತದ್ದು ಯಾವ್ದ್ರೆ ದಿ ಅನ್ನುವಂಥ ಪದವನ್ನು ಬಳಸ್ತಾರೆ. ಎಲ್ಲಿ ನಮಗೆ ನಿರ್ದಿಷ್ಟವಾಗಿರುವಂತಹ ಒಂದು ವಸ್ತುಗಳ ಬಗ್ಗೆ ವಿಚಾರಗಳ ಬಗ್ಗೆ ಕೊಟ್ಟಿರ್ತಾರೆ ಅಲ್ಲಿ ನಾವು ಸಾಮಾನ್ಯವಾಗಿ ಅದನ್ನ ಡೆಫಿನಿಟ್ ಆರ್ಟಿಕಲ್ ಇರುವಂತ ದಿ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಇಂಡೆಫಿನೆಟ್ ಅಲ್ಲಿ ಎರಡು ಪದಗಳನ್ನ ಬಳಸ್ತಾ ಹೋಗ್ತೀವಿ. ಒಂದು ಏನಂದ್ರೆ ಎ ಅಂತ ಬಳಸ್ತೀವಿ, ಇನ್ನೊಂದು ಆನ್ ಅಂತ ಬಳಸ್ತಾ ಹೋಗ್ತೀವಿ. ಓಕೆನಾ. ಸೊ ಹಾಗಾಗಿ ಇಂಡೆಫಿನೆಟ್ ಎರಡು ಬರ್ತಾ ಹೋಗುತ್ತೆ. ಎ ಅಂತ ಪದ ಬಳಸ್ತೀವಿ, ಒಂದು ಲೆಟರ್ ನ ಬಳಸ್ತೀವಿ. ಅದೇ ರೀತಿ ಆನ್ ಅಂತ ಪದ ಬಳಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಅಂದ್ರೆ ನೋಡಿ ಏನು ಆಮ್ಲೆಟ್ ಇದಲ್ಲ, ಆಮ್ಲೆಟ್ ಈಸ್ ದ ಯಾಕಂದ್ರೆ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂದ್ರೆ ಬುಕ್ ಬಗ್ಗೆ ಹೇಳ್ತಾರೆ. ಬುಕ್ ಅನ್ನೋದು ನಿರ್ದಿಷ್ಟ ಅಲ್ವಾ. ಹಾಗಾಗಿ ಇದೇನಂದ್ರೆ ಇಲ್ಲಿ ನಾವು ದಿ ಅನ್ನೋಂಥ ಪದ ಬಳಸ್ತಾ ಹೋಗ್ತೀವಿ. ಹಾಗಾಗಿ ಆಮ್ಲೆಟ್ ಈಸ್ ದ ಗ್ರೇಟೆಸ್ಟ್ ಪ್ಲೇ ಆಫ್ ದಿ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ ಡಿ ಸರಿ ಆಗುತ್ತೆ. ನೋಡಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಆರ್ಟಿಕಲ್ಸ್ ಬಗ್ಗೆ. ಆರ್ಟಿಕಲ್ಸ್ ಮೇಲ್ಗಡೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಹೌದಾ. ನಾಗ್ಲೇ ಹೇಳಿದಂಗೆ ಏನಂದ್ರೆ ಎರಡು ತರ ಆರ್ಟಿಕಲ್ಸ್ ಬರ್ತಾ ಹೋಗುತ್ತೆ. ಒಂದು ಡೆಫಿನೇಟ್ ಆರ್ಟಿಕಲ್ ಬರುತ್ತೆ. ಹೌದಾ. ಡೆಫಿನೆಟ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ನಾವು ಅಲ್ಲಿ ಸೊ ಡೆಫಿನೆಟ್ ಅಲ್ಲಿ ಬಂದಾಗ ದಿ ಯೂಸ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಇಂಡೆಫಿನೆಟ್ ಅಂತ ಬಂದಾಗ ಏನಾಗುತ್ತೆ ಅಲ್ಲಿ ನಾವು ಸೊ ಅಲ್ಲಿ ಎ ಮತ್ತೆ ಅಥವಾ ಆನ್ ಅಂತ ಬಳಸ್ತೀವಿ ನಾವು. ಹಾಗಾದ್ರೆ ಎ ಅಂತ ಇಲ್ಲಿ ಬಳಸ್ತೀವಿ ನೋಡ್ತಾ ಹೋಗೋಣ. ನೋಡಿ ಎ ಎಲ್ಲಿ ಬಳಸ್ತೀವಿ ಅಂದ್ರೆ ಇದೊಂದು ಸಿಂಗ್ಯುಲರ್ ನೌನ್ಸ್ ಆಗಿರಬೇಕು, ಬಿಗಿನಿಂಗ್ ವಿತ್ ದಿ ಕಾನ್ಸನೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ನಾವು ಎಲ್ಲಿ ಆ ಒಂದು ಸಿಂಗ್ಯುಲರ್ ನೌನ್ ಆಗಿರಬೇಕು, ಜೊತೆಗೆ ಎಲ್ಲಿ ಆ ಒಂದು ಪದ ಸ್ಟಾರ್ಟಿಂಗ್ ಪದ ಅಂದ್ರೆ ಕಾನ್ಸನೆಂಟ್ ವ್ಯಂಜನಗಳು ಆಗಿರುತ್ತೆ ಅಲ್ಲಿ ಏನಂದ್ರೆ ವ್ಯಂಜನ್ ಕಾನ್ಸನೆಂಟ್ ಸೌಂಡ್ಸ್ ಆಗಿರ್ಬೇಕು. ಇಂಪಾರ್ಟೆಂಟ್ ಅರ್ಥ ಆಯ್ತಾ. ಪದಕ್ಕಿಂತ ಏನಂದ್ರೆ ಪದ ಮತ್ತೆ ಏನು ಸೌಂಡ್ಸ್ ಬರೋದು ಕಾನ್ಸನೆಂಟ್ ಆಗಿರುತ್ತೆ. ಅಲ್ಲಿ ಏನ್ ಮಾಡ್ತೀವಿ ಸಾಮಾನ್ಯವಾಗಿ ನಾವು ಎ ಎನ್ನುವಂತ ಇಂಡೆಫಿನೆಟ್ ಆರ್ಟಿಕಲ್ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ ಎ ಹೌಸ್ ಅಂತಿದೆ. ಹೌಸ್ ಅಂದಾಗ ಏನಾಗುತ್ತೆ ನೋಡಿ ನಮಗೆ ಇಲ್ಲಿ ಓವಲ್ಸ್ ಅಂತ ಬಂದಾಗ ಬರುತ್ತೆ. ಇಂಗ್ಲಿಷ್ ಅಲ್ಲಿ ಬಂದಾಗ ನಮಗೆ 5 ಬರುತ್ತಲ್ವಾ. ಎ ಇ ಐ ಓ ಯು ಇವಕ್ಕೆ ಅಂತ ಕರಿತೀವಿ ನಾವು ಇಂಗ್ಲಿಷ್ ನ ಸ್ವರಗಳು ಅಂತ ಕರೀತಾರೆ, ಓವಲ್ಸ್ ಅಂತ ಕರೀತಾರೆ.
ಸೊ ಇಲ್ಲಿ ಫಸ್ಟ್ ಆನ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಏನಿದೆ ನೋಡಿ, ಸಿಂಗ್ಯುಲರ್ ನೌನ್ಸ್ ಬಿಗಿನಿಂಗ್ ವಿತ್ ಓವೆಲ್ಸ್ ಅಂತ ಕರೀತಾರೆ. ಹೌದಾ, ಏನಾಗಿರ್ಬೇಕು, ಸಿಂಗ್ಯುಲರ್ ನೌನ್ಸ್ ಆಗಿರ್ಬೇಕು, ಜೊತೆಗೆ ಫಸ್ಟ್ ಲೆಟರ್ ಏನಾಗಿರ್ಬೇಕಂದ್ರೆ ಓವೆಲ್ಸ್ ಆಗಿರ್ಬೇಕು, ಜೊತೆಗೆ ಓವೆಲ್ ಸೌಂಡ್ ಬರಬೇಕು, ಅಂದ್ರೆ ಸ್ವರಗಳ ಶಬ್ದ ಬರಬೇಕು. ಇಲ್ಲಿ ನೋಡಿ, ಆನ್ ಆಪಲ್, ಆಪಲ್ ಅಂದ್ರೆ ಎ ಇದೆಯಲ್ವಾ, ಆಪಲ್ ಬರ್ತಾ ಇದೆಯಾ, ಆಪಲ್ ಅಂದ್ರೆ ಅ ಬಳಸ್ತಾ ಇದೀವಲ್ಲ, ಹಾಗಾಗಿ ಇದೊಂದು ಏನಾಗಿದೆ, ಆನ್ ಬಳಸುವಂತ ಇಂಡೆಫಿನಿಟ್ ಆರ್ಟಿಕಲ್ ಆಗಿದೆ. ಅದೇ ರೀತಿ ಆನ್ ಎಗ್ ನೋಡಿ, ಎಗ್ ಅಂದ್ರೆ ಎ ಬಳಸ್ತಾ ಇದೆಯಲ್ಲ, ಹಾಗಾಗಿ ಇಲ್ಲಿ ಕೂಡ ಎ ಇದೆ, ಇ ಇದೆ. ಅದೇ ರೀತಿ ಆನ್ ಆರೆಂಜ್, ಆರೆಂಜ್ ಅಂದ್ರೆ ಅ ಬಳಸ್ತಾ ಇದೆಯಲ್ಲ, ಹಾಗಾಗಿ ಇದು ಕೂಡ ಒಂದು ಆನ್ ಬಳಸಬಹುದು. ಆನ್ ಇನ್ಸೆಕ್ಟ್ ಅಂತ ಇದೆ ನೋಡಿ, ಐ ಬಳಸ್ತಾ ಇದೆಯಲ್ವಾ, ಹಾಗಾಗಿ ಏನಾಗಿದೆ, ಒಂದು ಆನ್ ಬಳಸಬಹುದು, ಇಂಡೆಫಿನಿಟ್ ಆಗಿದೆ. ಅದೇ ರೀತಿ ಆನ್ ಅವರ್ ಅಂತ ಬಳಸ್ತೀವಿ, ಅವರ್ ಅಂದ್ರೆ ಅ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ಎ ಇದೆ ನೋಡಿ, ಇಲ್ಲಿ ಏನಂದ್ರೆ ಕಾನ್ಸನೆಂಟ್ ಸೌಂಡ್ ಬರಬೇಕು. ಎಚ್, ಔಸ್, ಔಸ್ ಅಂದ್ರೆ ಏನು ಬಳಸ್ತೀವಿ, ಎಚ್ ಅಲ್ವಾ, ಔಸ್ ಅಂದ್ರೆ ಏನು ಬರುತ್ತೆ, ಎಚ್ ಬರುತ್ತಲ್ವಾ, ಹಾಗಾಗಿ ಏನಾಗುತ್ತೆ ಇಲ್ಲಿ ನಾವು ಎ ಬಳಸಬೇಕು. ಅದೇ ರೀತಿ ಎ ಬುಕ್ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಕೂಡ ನಮಗೆ ಸೊ ಬ ಅನ್ನೋದು ಏನಾಗಿದೆ, ವ್ಯಂಜನ ಸೌಂಡ್ ಆಗಿದೆ. ಅದೇ ರೀತಿ ಡಾಗ್, ಎ ಕಾರ್, ಎ ರೂಲರ್ ಇದೆಯಲ್ಲ, ಇಲ್ಲಿ ನೋಡಿ ಸಾಮಾನ್ಯವಾಗಿ ಏನು ಬಳಸ್ತೀವಿ ನಾವು, ಸಾಮಾನ್ಯವಾಗಿ ಇಲ್ಲಿ ಎ ಬಳಸ್ತಾ ಹೋಗ್ತೀವಿ. ಅದೇ ರೀತಿ ನಾನು ಆಗಲೇ ಹೇಳಿದಂಗೆ ಏನು ಡೆಫಿನೆಟ್ ಆರ್ಟಿಕಲ್ ದಿ ಇದೆಯಲ್ಲ, ಇದೇನಾಗಿರುತ್ತೆ, ಸ್ಪೆಸಿಫಿಕ್ ಆಗಿರಬೇಕು, ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ನೌನ್ಸ್ ಬಂದಾಗ ಬಳಸ್ತಾ ಹೋಗ್ತೀವಿ. ದ ಟ್ರೀ, ದಿ ಕೌ, ದಿ ವ್ಯಾನ್, ದ ಸ್ನೇಕ್, ದ ಲಾಕ್ ಅಂತ ಬಳಸ್ತಾ ಹೋಗ್ತೀವಿ, ದ ಕ್ಲಾಕ್ ಅಂತ. ಓಕೆ, ಹಾಗಾಗಿ ನಮಗೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಹ್ಯಾಮ್ಲೆಟ್ ಈಸ್ ದ ಗ್ರೇಟೆಸ್ಟ್ ಪ್ಲೇ ಆಫ್ ಶೇಕ್ಸ್ಪಿಯರ್ ಅಂತ ಕರೀತಾರೆ. ಹಾಗಾಗಿ ಆಪ್ಷನ್ 4D ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಏನು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಎಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಏಮಾ ಈಸ್ ಅ ಡ್ಯಾನ್ಸರ್, ಎಂಟಿ ಕೊಟ್ಟಿದ್ದಾರೆ, ಬ್ಲಾಂಕ್ ಕೊಟ್ಟಿದ್ದಾರೆ. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಅಂತ ಕರೀತಾರೆ. ನೋಡಿ, ನಿಮಗೆ ಈ ಒಂದು PSTR ಆಗಿರ್ಬೋದು, HSTR ಆಗಿರ್ಬೋದು, GPSTR ಆಗಿರ್ಬೋದು, ಕ್ವಶನ್ ಟ್ಯಾಗ್ ಮೇಲ್ಗಡೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಯಾವುದೋ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದು ಪಾಸಿಟಿವ್. ಇಲ್ಲಿ ಏನಾಗುತ್ತೆ, ಕ್ವಶನ್ ಟ್ಯಾಗ್ ಮಾಡ್ಬೇಕಾಗುತ್ತೆ ನೋಡಿ, ಕ್ವಶನ್ ಟ್ಯಾಗ್ ಏನಾದ್ರು ಕೂಡ ಸೊ ಅದು ಪಾಸಿಟಿವ್ ಕೊಟ್ಟರೆ ಏನು ಮಾಡಬೇಕು ನೀವು, ಅದು ಆ ಒಂದು ಕ್ವಶನ್ ಟ್ಯಾಗ್ ಏನಾಗಬೇಕು, ನೆಗೆಟಿವ್ ಆಗಿರಬೇಕು, ನೆಗೆಟಿವ್ ಆಗಿ ಮಾಡಬೇಕು. ಅದೇ ರೀತಿ ಆ ಸೆಂಟೆನ್ಸ್ ನೆಗೆಟಿವ್ ಆಗಿದ್ರೆ ಏನು ಮಾಡಬೇಕಂದ್ರೆ ನೀವು ಆ ಒಂದು ಕ್ವಶನ್ ಟ್ಯಾಗ್ ಅನ್ನ ಪಾಸಿಟಿವ್ ಮಾಡಬೇಕು. ಇದು ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗುತ್ತೆ. ನೋಡಿ, ಇಲ್ಲಿ ಏನು ಕೇಳಿದಾರೆ ಅಂದ್ರೆ ಏಮಾ ಇಸ್ ಅ ಡ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಏಮಾ ಏನಂದ್ರೆ ಆಕೆ ಒಬ್ಬ ನೃತ್ಯಗಾರ್ತಿ ಅಂತ ಕೊಟ್ಟಿದ್ದಾರೆ, ನೃತ್ಯಗಾರ್ತಿ ಇದ್ದಾಳೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೆ ಏನು ಮಾಡಬೇಕಂದ್ರೆ, ಇದು ಕೊಟ್ಟಂತದ್ದು ಏನಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಆಗಿದೆಯಲ್ವಾ, ಇದಕ್ಕೆ ಏನು ಮಾಡಬೇಕು ನಾವು, ನೆಗೆಟಿವ್ ಒಂದು ಕ್ವಶನ್ ಟ್ಯಾಗ್ ಅನ್ನು ಮಾಡಬೇಕಾಗುತ್ತೆ. ನೋಡಿ, ಇಸಂಟ್ ಸಿ ಅಂತಿದೆ, ಈ ಸಿ ಅಂದ್ರೆ ಪಾಸಿಟಿವ್ ಅಲ್ವಾ, ಆಗ ಇದಾಗಲ್ಲ. ವಾಸಂಟ್ ಸಿ ಅಂದ್ರೆ ಇದು ಆಗ್ಬೋದು, ಗೊತ್ತಿಲ್ಲ. ವಾಸ್ ಸಿ ಅಂದ್ರೆ ಕೂಡ ಆಗಲ್ಲ, ಯಾಕಂದ್ರೆ ಎರಡು ಕೂಡ ಪಾಸಿಟಿವ್ ಇದೆ. ಈಗ ನಮಗೆ 1 ಮತ್ತೆ 4 ಮಾತ್ರ ಇದೆ ನೋಡಿ. ಇಲ್ಲಿ ನಮಗೆ ಅಬ್ಸರ್ವ್ ಮಾಡಿ ನೋಡಿ, ವಾಸ್ ಏನ್ ಬಳಸ್ತೀವಿ ನಾವು ಆಕ್ಚುಲಿ, ಏಮಾ ಇಸ್ ಅ ಡ್ಯಾನ್ಸರ್ ಅಂತ ಕೊಟ್ಟಿದ್ದಾರೆ. ಯಾವ ಸೆಂಟೆನ್ಸ್ ಆಗುತ್ತೆ ನಮಗೆ, ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಸೊ ವಾಸ್ ಎಲ್ಲಿ ಬಳಸ್ತೀವಿ ನಾವು, ಆಕ್ಚುಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತಾ ಹೋಗ್ತೀವಲ್ವಾ, ಹಾಗಾಗಿ ಆಕ್ಚುಲಿ ಆಗುತ್ತೆ. ಸೊ ಏಮ್ ಇಸ್ ಅ ಡ್ಯಾನ್ಸರ್ ಅಂದ್ರೆ ಇಸಂಟ್ ಸಿ ಆಗುತ್ತೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಕೇರ್ಫುಲ್ ಆಗಿ, ಯಾಕಂದ್ರೆ ನಮಗೆ ಕೊಟ್ಟಂತ ಸ್ಟೇಟ್ಮೆಂಟ್ ಏನಾಗಿದೆ ಅಂದ್ರೆ, ವಾಕ್ಯ ಏನಾಗಿದೆ, ಅದೊಂದು ಸೊ ಪ್ರೆಸೆಂಟ್ ಟೆನ್ಸ್ ಆಗಿದೆ ಅಲ್ವಾ, ಹಾಗಾಗಿ ಈಸಂಟ್ ಸಿ ಅನ್ನೋದಾಗುತ್ತೆ, ಅದಕ್ಕೆ ಒಂದು ಕ್ವಶನ್ ಟ್ಯಾಗ್ ಸರಿಯಾದಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಅಗೇನ್ ಟೈಪ್ ಆಫ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ವೆನ್ ವಾಸ್ RK ಲಕ್ಷ್ಮಣ್ ಬಾರ್ನ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಇದು ಕ್ವಶನ್ ಟ್ಯಾಗ್ ಇದೆಯಲ್ವಾ, ಏನು ಕೊಟ್ಟಿದ್ದಾರೆ ನೋಡಿ, ವೆನ್ ವಾಸ್ RK ಲಕ್ಷ್ಮಣ್ ಬಾರ್ನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವಾಗ RK ಲಕ್ಷ್ಮಣ್ ಅವರು ಜನಿಸಿದರು ಅಂತ ಕ್ವಶನ್ ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದ್ರೆ ನೋಡಿ, ಐಡೆಂಟಿಫೈ ದ ಟೈಪ್ ಆಫ್ ಸೆಂಟೆನ್ಸ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ ಅಂತ ಕೊಟ್ಟಿದ್ದಾರೆ. ಈ ಕೊಟ್ಟಂತ ಒಂದು ವಾಕ್ಯ ಇದೆಯಲ್ಲ, ಇದು ಯಾವ ತರ ವಾಕ್ಯ ಅಂತ ಕೇಳ್ತಾರೆ. ಅಸರ್ಟಿವ್ ಸೆಂಟೆನ್ಸ್ ಅಂತಿದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಿದೆ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತಿದೆ, ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ನೋಡಿ, ಅಸರ್ಟಿವ್ ಅಂದ್ರೆ ಏನಂದ್ರೆ ಗೊತ್ತಿರುತ್ತೆ ನಿಮಗೆ, ಇದು ಏನಾಗುತ್ತೆ ಕನ್ನಡದಲ್ಲಿ ನಿಶ್ಚಯಾರ್ಥಕ ಅಂತ ಕರೀತಾರೆ. ಇದೊಂದು ನಿಶ್ಚಯಾರ್ಥಕ ವಾಕ್ಯ ಅಂತ ಕರೀತಾರೆ. ಅದೇ ರೀತಿ ಇಂಟ್ರಾಗೇಟಿವ್ ಅಂದ್ರೆ ಏನು ಕರಿತೀವಿ ನಾವು, ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೀವಿ ಕನ್ನಡದಲ್ಲಿ, ಇದನ್ನ ಪ್ರಶ್ನಾರ್ಥಕ ವಾಕ್ಯ ಅಂತ ಕರೀತಾರೆ. ಅದೇ ರೀತಿ ಎಕ್ಸ್ಕ್ಲಮೇಟರಿ ಅಂತ ಕರಿತೀವಿ ನಾವು, ಆಶ್ಚರ್ಯ ಸೂಚಕ ಅಂತ ಕರೀತಾರೆ, ಆಶ್ಚರ್ಯ ಸೂಚಕ ಸೊ ವಾಕ್ಯ ಅಂತ ಕರೀತಾರೆ. ಅದೇ ರೀತಿ ಇಂಪೆರೇಟಿವ್ ಅಂತ ಇದೆಯಲ್ಲ, ಇದು ಏನಂತ ಕರಿತೀವಿ ನಾವು, ಆಜ್ಞಾರ್ಥಕ ವಾಕ್ಯ ಅಂತ ಕರೀತಾರೆ, ಆಜ್ಞಾರ್ಥಕ ವಾಕ್ಯ ಅಂತ ಕರೀತಾರೆ. ಸೊ ನಮ್ಗೆ ಏನಿದೆ ಇಲ್ಲಿ, ವೆನ್ ವಾಸ್ RK ಲಕ್ಷ್ಮಣ್ ಬಾರ್ ಅಂದ್ರೆ ಏನಿದೆ, ಆಕ್ಚುಲಿ ಇದೊಂದು ಕ್ವಶನ್ ಫಾರ್ಮೆಟ್ ಇದೆಯಲ್ವಾ, ಹಾಗಾಗಿ ಏನಾಗುತ್ತೆ, ಇದೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ, ಇದೊಂದು ಪ್ರಶ್ನಾರ್ಥಕ ವಾಕ್ಯ ಆಗುತ್ತಲ್ವಾ, ಹಾಗಾಗಿ ಆಪ್ಷನ್ 2 ಸರಿ ಆಗುತ್ತೆ. ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 2 ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ನೋಡ್ತಾ ನೋಡಿ, ಆಕ್ಚುಲಿ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಗಳು ಇಂಪಾರ್ಟೆಂಟ್ ನಮಗೆ. ಎಸ್, ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಬರ್ತಾ ಹೋಗುತ್ತೆ. ಫಸ್ಟ್ ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತ ಇದೆ ನೋಡಿ. ಏನ್ ಮಾಡ್ತಾರೆ ಡಿಕ್ಲೇರೇಟಿವ್ ಅಂತ, ಸಾಮಾನ್ಯವಾಗಿ ಇಲ್ಲಿ ಒಂದು ಯಾವುದೋ ಮೆಸೇಜ್ ಇರುತ್ತಲ್ವಾ, ಅದನ್ನ ಕನ್ವೆ ಮಾಡ್ತಾ ಹೋಗ್ತಾರೆ, ಅಥವಾ ಯಾವುದೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾರೆ, ಅಲ್ಲಿ ಬಳಸ್ತಾ ಹೋಗ್ತೀವಿ ನಾವು. ಯಾವ ರೀತಿ, ಈ ಪಾಸ್ ದ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ, ಅವನು ಪರೀಕ್ಷೆಯನ್ನ ಉತ್ತೀರ್ಣಗೊಳಿಸಿದನು ಅಂತ ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್ ಇದೆ. ಎಕ್ಸಾಮ್ ಬರ್ದಾನೆ ಪಾಸ್ ಆಗಿದ್ದಾನೆ ಅಂತ ಅರ್ಥ, ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಆಗುತ್ತೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇರುತ್ತೆ ಹೋಗುತ್ತೆ.
ಅದೇ ರೀತಿ ನೆಕ್ಸ್ಟ್ ಬಂದಾಗ ಇಂಟ್ರಾಗೇಟಿವ್ ಅಂದ್ರೆ ಪ್ರಶ್ನಾರ್ಥಕ ಚಿಹ್ನೆ ಅಂತ ಹೇಳಿದೆ ನಿಮಗೆ. ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ಇಂಟ್ರಾಗೇಟ್ಸ್ ಮಾಡ್ತಾ ಹೋಗ್ತೀವಿ. ಕ್ವಶನ್ ನೋಡಿ, ಪೊಲೀಸ್ ಸ್ಟೇಷನ್ ನಿಮಗೆ ಇಂಟ್ರಾಗೇಷನ್ ಮಾಡ್ತಾರೆ ಅಂದ್ರೆ ಕ್ವಶನ್ ಕೇಳ್ತಾರಲ್ವಾ, ಯಾವ ತರ, ಆರ್ ಯು ಗೋಯಿಂಗ್ ಟು ಯೂನಿವರ್ಸಿಟಿ ಟುಮಾರೋ, ನೀವು ನಾಳೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದು ಕ್ವಶನ್ ಫಾರ್ಮ್ ಆಗುತ್ತೆ. ಅದೇ ರೀತಿ ಇಂಪೆರೇಟಿವ್ ಅಂತ ಇದೆಯಲ್ವಾ, ಇಲ್ಲಿ ಏನಿರುತ್ತೆ, ಗಿವ್ ಎ ಕಮಾಂಡ್ ಅಂಡ್ ಆರ್ಡರ್ ಅಂತ ಕರೀತಾರೆ. ಏನೋ ಒಂದು ಕಮಾಂಡ್ ಅಥವಾ ಆರ್ಡರ್ನ ಒಂದು ಏನಂದ್ರೆ ಆರ್ಡರ್ ಮಾಡಿ ಪಾಸ್ ಮಾಡುವಂಥದ್ದು. ಯಾವ ಇರುತ್ತೆ, ಟರ್ನ್ ಆನ್ ದಿ ಲೈಟ್ಸ್, ಎಲ್ಲರೂ ಲೈಟ್ಗಳನ್ನ ಸ್ವಾಪ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಮಾಂಡ್ ಹೇಳ್ತಾ ಇದ್ದಾರೆ. ಇಂಪೆರೇಟಿವ್ ಅಂದ್ರೆ ಸೊ ಏನಂತಾರೆ, ಒಂದು ಆಜ್ಞಾರ್ಥಕ ವಾಕ್ಯ ಅಂತ ಕರಿತೀವಿ. ಅದೇ ರೀತಿ ಎಕ್ಸ್ಕ್ಲಮೇಟರಿ ಅಂದ್ರೆ ಆಶ್ಚರ್ಯಚಕಿತ ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತೀವಿ, ಸಾಮಾನ್ಯವಾಗಿ ನಾವು ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ ಅಲ್ವಾ, ಎಕ್ಸ್ಪ್ರೆಸ್ ದ ಎಮೋಷನ್ಸ್ ಅಂತ ಕರೀತಾರೆ. ಯಾವ ರೀತಿ, ವಾಟ್ ಎ ಥ್ರಿಲ್ಲಿಂಗ್ ನ್ಯೂಸ್ ಸಿ ಬ್ರಿಂಗ್ಸ್ ಅಂತ, ಅವಳು ಎಂತ ಥ್ರಿಲ್ಲಿಂಗ್ ನ್ಯೂಸ್ ಅನ್ನ ತಂದಳು ಅನ್ನೋದಕ್ಕೆ ಅಂದ್ರೆ ಒಂದು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದೀವಿ. ಅದಕ್ಕೆ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರೀತಾರೆ. ಓಕೆ, ಹಾಗಾಗಿ ಇಲ್ಲಿ ಕೊಟ್ಟಂತ ಏನು ಸೆಂಟೆನ್ಸ್ ಇದೆಯಲ್ಲ ನೋಡಿ, ವೆನ್ ವಾಸ್ ಆರ್ ಕೆ ಲಕ್ಷ್ಮಣ್ ಬಾರ್ನ್ ಅಂದ್ರೆ ಇದೊಂದೇನಾಗಿದೆ, ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಈಸಿ ಇದೆ. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ದ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದಿ ವೆಸ್ಟರ್ನ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಸೊ ಹ್ಯಾಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆಸ್ ಆನ್ಸರ್ ಅಂತ ಕರೀತಾರೆ. ಇಲ್ಲಿ ನಮಗೆ ಒಂದು ಸ್ಟೇಟ್ಮೆಂಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಏನು ಅಂಡರ್ಲೈನ್ ಮಾಡಿರುವಂತಹ ಒಂದು ವರ್ಡ್ ಏನಿದೆ ನೋಡಿ, ಪದ ಇಂಡಿಯನ್ ಅಂಬಾಸಿಡರ್ ಅಂತ ಕರೀತಾರೆ. ಕನ್ನಡದಲ್ಲಿ ನಾವು ಭಾರತದ ರಾಯಭಾರಿ ಅಂತ ಕರೀತಾರೆ. ಏನಿದೆ, ಏನು ಕೇಳಿದ್ರೆ ನೋಡಿ, ಇಲ್ಲಿ ಭಾರತ ರಾಯಭಾರಿ ಏನ್ ಮಾಡಿದ್ರೆ ಅಂದ್ರೆ ಆಕ್ಚುಲಿ ಆತ ಪಶ್ಚಿಮಾತ್ಯ ದೇಶಗಳಿಗೆ ಭೇಟಿ ಕೊಟ್ಟಾನ್, ವಿಸಿಟೆಡ್ ಅಂತ, ಭೇಟಿ ಕೊಟ್ಟಾನ್ ಅಂತ ಕೊಟ್ಟಿದ್ದಾರೆ ಸೆಂಟೆನ್ಸ್. ಇಲ್ಲಿ ಏನಿದೆ ನೋಡಿ, ನಮಗೆ ಏನು ಕೊಟ್ಟಿದ್ದಾರೆ ಈ ಒಂದು ಸ್ಟೇಟ್ಮೆಂಟ್ ಏನು ಗೊತ್ತಾಗುತ್ತೆ ನೋಡಿ, ವೆನ್ ಡಿಡ್ ದ ಇಂಡಿಯನ್ ಅಂಬಾಸಿಡರ್ ವಿಸಿಟ್ ದ ವೆಸ್ಟರ್ನ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಹೌದಾ, ಅಂದ್ರೆ ಕ್ವಶನ್ ಟ್ಯಾಗ್ ಏನ್ ಮಾಡ್ಬೇಕು ಮಾಡಿದ್ರೆ, ಕ್ವಶನ್ ಯಾವ ತರ ಮಾಡ್ತಾರೆ ಅಂದ್ರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಜಸ್ಟ್ ಇಂಡಿಯನ್ ಅಂಬಾಸಿಡರ್ ಏನ್ ಮಾಡಿದಾನೆ, ವೆಸ್ಟರ್ನ್ ಕಂಟ್ರಿಗೆ ವಿಸಿಟ್ ಮಾಡಿದ ಅಂತ ಮಾತ್ರ ಮಾಹಿತಿ ಇದೆ ನಮಗೆ. ಯಾವಾಗ ಕೊಟ್ಟನಂತ ಇದೆಯಾ, ಯಾವಾಗ ಅಂದ್ರೆ ಏನ್ ಬರ್ಬೇಕು ನಮಗೆ, 2015, 2018 ಅಥವಾ ಮಂಡೇ, ಸಂಡೇ, ನೆಕ್ಸ್ಟ್ ಮಂತ್, ಲಾಸ್ಟ್ ವೀಕ್ ಅಂತ ಬರ್ಬೇಕಲ್ವಾ. ಅವಾಗ ಏನಾಗುತ್ತೆ, ನಾವು ವೆನ್ ಅಂತ ಬಳಸ್ತೀವಿ. ಸೊ ಹಾಗೆ ನಮಗೆ ಫಸ್ಟ್ ಆಪ್ಷನ್ ತಪ್ಪಾಗುತ್ತಲ್ವಾ. ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಮೂರನೇದು, ವೈ ಡಿಡ್ ದ ಇಂಡಿಯನ್ ಅಂಬಾಸಿಡರ್ ವಿಸಿಟ್ ದ ವೆಸ್ಟರ್ನ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಅವ್ನು ಯಾಕೆ ವಿಸಿಟ್ ಮಾಡಿದ್ರೆ ಗೊತ್ತಿಲ್ಲ ನಮಗೆ. ಏನೋ ಯಾವುದೋ ಒಂದು ರಿಲೇಷನ್, ಇಂಟರ್ನ್ಯಾಷನಲ್ ರಿಲೇಷನ್ ಗೊತ್ತಾ, ಅಥವಾ ಏನೋ ಟಾರಿಫ್ ಇಶ್ಯೂಸ್ ಇರ್ಬೋದು, ಗೊತ್ತಿಲ್ಲ. ಇಲ್ಲಿ ಅಂದ್ರೆ ಏನು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ನಮಗೆ ಸೊ 3 ಕೂಡ ಆಗಲ್ಲ. ಹೌ ಡಿಡ್ ದ ಇಂಡಿಯನ್ ಅಂಬಾಸಿಡರ್ ವಿಸಿಟ್ ದ ವೆಸ್ಟರ್ನ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಅವು ಅಂದ್ರೆ ಏನಂದ್ರೆ, ಅವನು ಏನು ಏರೋಪ್ಲೇನ್ ಓದ್ನೋ, ಟ್ರೈನಲ್ಲಿ ಓದ್ನೋ, ಸಾರಿ ಸಿಪ್ಪಲ್ ಓದ್ನೋ, ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಏನು ಜಸ್ಟ್ ಭಾರತ ರಾಯಭಾರಿ ಪಶ್ಚಿಮಾತ್ಯ ದೇಶಗಳಿಗೆ ವಿಸಿಟ್ ಮಾಡೋದು ಕೊಟ್ಟಿದ್ದಾರೆ ಅಷ್ಟೇ. ಅವಾಗ ಏನಾಗುತ್ತೆ ನಮಗೆ, ಆಕ್ಚುಲಿ ಏನು ಕೊಟ್ಟಿದ್ದಾರೆ ನಮಗೆ, ಏನಾಗುತ್ತೆ, ಹೂ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಇಂಡಿಯನ್ ಅಂಬಾಸಿಡರ್ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್ ಅಂತ ಆಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ 2 ಸರಿಯಾಗುತ್ತೆ. ಹಾಗಾಗಿ ನಮಗೆ ಕೀ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಹೌದಾ, ಯಾರು ವೆಸ್ಟರ್ನ್ ಕಂಟ್ರಿ ವಿಸಿಟ್ ಮಾಡಿದ್ರೆ ಅದು ನಮ್ಮ ಭಾರತದ ರಾಯಭಾರಿ ವಿಸಿಟ್ ಮಾಡಿದ್ರು ಅಷ್ಟೇ ಮಾತ್ರ ಇನ್ಫಾರ್ಮೇಶನ್ ಇದೆ. ಅದರ್ ದೆನ್ ದೇರ್ ಇಸ್ ನೋ ಇನ್ಫಾರ್ಮೇಶನ್. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ. ಓಕೆ, ಇಲ್ಲಿ ನಮಗೆ ಗುಂಪಿಗೆ ಸೇರ್ಪದ ಕೊಟ್ಟಿದ್ದಾರೆ. ಚೂಸ್ ದ ಆಡ್ ಒನ್ ಔಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಗುಂಪಿಗೆ ಸೇರ್ಪದ ಕೇಳ್ತಾರೆ ನೋಡಿ. ಕೋಚ್ ಅಂತಿದೆ, ಟೀಚರ್ ಅಂತಿದ್ದಾರೆ, ಲರ್ನರ್ ಅಂತಿದ್ದಾರೆ, ಟ್ರೈನರ್ ಅಂತಿದ್ದಾರೆ. ಹೌದಾ, ನೋಡಿ ಇಲ್ಲಿ 3 ಪದಗಳು ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕೋಚ್ ಅಂದ್ರೆ ಏನಂದ್ರೆ ಸಾಮಾನ್ಯವಾಗಿ ಯಾವುದೋ ಒಂದು ವಿಷಯವನ್ನ, ಯಾವುದೋ ಒಂದು ಅಂಶ ಏನಂದ್ರೆ ಕಲಿಸುವಂತವಲ್ವಾ ಕೋಚ್ ಅಂದ್ರೆ. ಅದೇ ರೀತಿ ಟೀಚರ್ ಕೂಡ ಏನ್ ಮಾಡ್ತಾರೆ, ನಮಗೆ ಸಾಮಾನ್ಯವಾಗಿ ಬೋಧನೆ ಮಾಡ್ತಾರೆ, ಇವ್ರು ಕೂಡ ಕಲಿಸ್ತಾರೆ. ಅದೇ ರೀತಿ ಟ್ರೈನರ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ ಜಿಮ್ ಟ್ರೈನರ್, ಸ್ವಿಮ್ ಟ್ರೈನರ್ ನಮಗೆಲ್ಲ ಏನ್ ಮಾಡ್ತಾರೆ, ಅವರು ಕೂಡ ಒಂದು ಕಲಿಕೆ ಕಲಿಸ್ತಾರೆ. ಆದ್ರೆ ಲರ್ನರ್ ಇದೆಲ್ಲ ಈತ ಕಲಿಯುವಾಗಿರ್ತಾನೆ. ಈ 3 ಜನ ಅಂದ್ರೆ ಆಕ್ಚುಲಿ 3 ಜನ ಇವರು ಕಲಿಸುವವರಾಗಿದ್ದಾರೆ. ಆದ್ರೆ ಲರ್ನರ್ ಅಂದ್ರೆ ಕಲಿಯುವನಾಗಿದ್ದಾನೆ. ಅವಾಗ ಏನಾಗುತ್ತೆ, ಹಾಗಾಗಿ ಏನು ಲರ್ನರ್ ಇದೆಯಲ್ಲ ಇದೊಂದು ಆಡ್ ಆಗುತ್ತೆ, ಇದೊಂದು ಗುಂಪಿಗೆ ಸೇರ್ಪದ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದ ಸೇಮ್ ಕ್ಲಾಸ್ ಡ್ಯಾಶ್ ಆರ್ ಕ್ಲಾಸ್ಮೇಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಿದೆ ಅರ್ಥ ಏನಿದ್ರೆ, ನಾನು ಮತ್ತು ನೀನು ಏನಂದ್ರೆ ಒಂದೇ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿದ್ದೇವೆ ಅಂತ ಕೊಟ್ಟಿದ್ದಾರೆ. ಸೊ ಡ್ಯಾಶ್ ಆರ್ ದಿ ಕ್ಲಾಸ್ಮೇಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ, ಚೂಸ್ ದ ಅಪ್ರಾಪ್ರಿಯೇಟ್ ಪ್ರನೌನ್ ಫ್ರಮ್ ದಿ ಗಿವನ್ ಆಲ್ಟರ್ನೇಟಿವ್ ಅಂತ ಕೊಟ್ಟಿದ್ದಾರೆ. ಹೌದಾ, ಪ್ರನೌನ್ ಅಂದ್ರೆ ನಾವು ಸರ್ವನಾಮ ಅಂತ ಕರಿತೀವಲ್ವಾ. ಇಲ್ಲಿ ಯಾವ್ದು ಬಳಸ್ಬೇಕಂತ ಕೊಟ್ಟಿದ್ದೇನೆ, ದೇ ಅಂತಿದೆ, ಯು ಅಂತಿದೆ, ಐ ಅಂತಿದೆ, ವಿ ಅಂತಿದೆ ಅಲ್ವಾ. ನೋಡಿ ಇಲ್ಲಿ ನಮಗೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಐ ಅಂಡ್ ವಿ, ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದ ಸೇಮ್ ಕ್ಲಾಸ್. ನಾನು ಮತ್ತು ನೀನು ಅಂತಿದೆಯಲ್ವಾ. ಸಿಲಿ ಅಂದ್ರೆ ಬಳಸುವಂತ ಏನಾಗಿದೆ, ಸಿಂಗುಲರ್ ತರ ಬಳಸ್ತಾ ಇದ್ದೇನೆ. ಇದು ಸೆಂಟೆನ್ಸ್ ಏನಾಗುತ್ತೆ ನೋಡಿ, ಆಕ್ಚುಲಿ ವಿ ಆರ್ ಕ್ಲಾಸ್ಮೇಟ್ಸ್ ಅಂದ್ರೆ ನಾನು ಮತ್ತು ನೀನು ಅಂದ್ರೆ ಆಕ್ಚುಲಿ ಒಂದೇ ತರಗತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಬಿಕಾಸ್ ಯಾಕಂದ್ರೆ ನಾವಿಬ್ರು ಏನಾಗಿದ್ವಿ ಅಂದ್ರೆ ಕ್ಲಾಸ್ಮೇಟ್ಸ್ ಆಗಿದ್ವಿ ಅಲ್ವಾ. ಹಾಗಾಗಿ ನಾವು ಬಳಸಬಹುದು ಇಲ್ಲಿ. ಸೊ ವಿ ಬಳಸ್ತೀವಿ. ಹಾಗಾಗಿ ಆಪ್ಷನ್ 4 ಸರಿಯಾಗುತ್ತೆ. ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ 4 ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಸೊ ಯು ಅಂಡ್ ಐ ಆರ್ ಸ್ಟಡಿಂಗ್ ಇನ್ ದಿ ಸೇಮ್ ಕ್ಲಾಸ್, ವಿ ಆರ್ ಕ್ಲಾಸ್ಮೇಟ್ಸ್. ಹಾಗಾಗಿ ಇಲ್ಲಿ ಐ ಆಗಲ್ಲ.
ಸೊ ಯು ಆಗಲ್ಲ, ಏನು ಇದು ಸಿಂಗುಲರ್ ಬರ್ತಾ ಹೋಗುತ್ತೆ, ಆಮೇಲೆ ದೇ ಕೂಡ ಅವ್ರು ಅಂತ ಆಗಲ್ಲ, ಸೊ ನಾವು ಅಂತ ಆಗ್ತೀವಿ ಅಲ್ವಾ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡ್ ತಗೋಣ. ಇಲ್ಲಿ ನೋಡಿ ನಮಗೆ ಒಂದು ಡಿಫ್ರೆಂಟ್ ವಾಕ್ಯ ತರ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೀಟ್ ಸೆಂಟೆನ್ಸ್ ಮಾಡಬೇಕಾಗಿದೆ. ಹೌದಾ, ಇಲ್ಲಿ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ, ಇದು ಎ ಸೆಂಟೆನ್ಸ್ ಆಗಿದೆ, ಎ ಒಂದು ಇದಾಗಿದೆ. ವೆಪನ್ಸ್ ಅಂತ ಕೊಟ್ಟಿದ್ದಾರೆ, ಇದು ಬಿ ಆಗಿದೆ. ಈಸ್ ಆಸ್ ಇಸ್ ಅಂತ ಕೊಟ್ಟಿದ್ದಾರೆ, ಸಿ ಆಗಿದೆ. ನಾನ್ ವೈಲೆನ್ಸ್ ಅಂತ ಡಿ ಇದೆ. ಅಡಾಪ್ಟೆಡ್ ಅಂತ ಕೊಟ್ಟಿದ್ದಾರೆ, ಇ ಆಗಿದೆ. ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಅಂತ ಕೊಟ್ಟಿದ್ದಾರೆ. ಹೌದಾ, ಏನ್ ಮಾಡ್ಬೇಕಂತ ಕೇಳಿದ್ರೆ ನೋಡಿ, ರೀಅರೇಂಜ್ ದ ವರ್ಡ್ಸ್ ಟು ಫಾರ್ಮ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನಿಲ್ಲ ಪದಗಳು ಕೊಟ್ಟಿದಾರಲ್ವಾ, ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಅರ್ಥಪೂರ್ಣ ಸೆಂಟೆನ್ಸ್ ವಾಕ್ಯವಾಗಿ ಮಾಡ್ಬೇಕಂತ ಕೊಟ್ಟಿದ್ದಾರೆ, ರೀಅರೇಂಜ್ ಮಾಡೋದು ಕೊಟ್ಟಿದ್ದಾರೆ ಅಲ್ವಾ. ನೋಡಿ ತಗೋಣ. ಫಸ್ಟ್ ನೋಡಿ, ನೀವು ಯಾವುದೇ ಸೆಂಟೆನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ನೀವು ಏನ್ ಮಾಡ್ಬೇಕಲ್ಲಿ ನೇಮ್ ತಗೊಳ್ಬೇಕಾಗಿರುತ್ತೆ. ಹೌದಾ, ಮಹಾತ್ಮ ಗಾಂಧೀಜಿ ಇದೆಯಲ್ಲ ಇದು ಫಸ್ಟ್ ಬರುತ್ತೆ. ಹಾಗಾಗಿ ನೋಡಿ ಆಕ್ಚುಲಿ ನಮಗೆ ಇಲ್ಲಿ ಎ 1 2 3 ಅಲ್ಲಿ ಕೂಡ ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ 4 ಎಲಿಮಿನೇಷನ್ ಮಾಡ್ಬೋದಲ್ವಾ. ಎಸ್, ನೆಕ್ಸ್ಟ್ ನೋಡಿ ಮಹಾತ್ಮ ಗಾಂಧಿ ಏನಾದ್ರೆ ಮಹಾತ್ಮ ಗಾಂಧಿ ಏನ್ ಮಾಡ್ತಾನೆ ಆಕ್ಚುಲಿ ಅಡಾಪ್ಟೆಡ್, ಅವನು ಏನ್ ಮಾಡ್ತಾನೆ ಅಳವಡಿಸಿಕೊಳ್ತಾನೆ ಅಲ್ವಾ. ಹಾಗಾಗಿ ಏನಾಗುತ್ತೆ ನೆಕ್ಸ್ಟ್ ಇ ಬರುತ್ತೆ. ಇ ಬರ್ತಂದ್ರೆ ಎಲ್ಲಿ ನಮಗೆ ಸೊ 3 ಕೂಡ ಕ್ಯಾನ್ಸಲ್ ಆಗುತ್ತಲ್ವಾ. ಎಸ್, ನಮ್ಗೆ ಏನಾಯ್ತು ಫಸ್ಟ್ ಮಹಾತ್ಮ ಗಾಂಧಿ ಬಂತು, ಸೆಕೆಂಡು ಅಡಾಪ್ಟೆಡ್ ಮಾಡ್ಕೋತಾನೆ. ಏನ್ ಮಾಡ್ಕೊ ಅಡಾಪ್ಟೆಡ್ ಏನ್ ಮಾಡ್ಕೋತಾನೆ, ಸೊ ನಾನ್ ವೈಲೆನ್ಸ್ ಅಲ್ವಾ. ಡಿ ಏನಾಗುತ್ತೆ ಸೊ 3 ಆಗುತ್ತೆ. ಎಲ್ಲಿದೆ ನೋಡಿ ಡಿ ಅಂತ ಏನಾಗುತ್ತೆ ನಮಗೆ ಸಿದ್ದು ಕೂಡ ಹೋಗುತ್ತೆ, ಓನ್ಲಿ 2 ಮಾತ್ರ ಹೊಡಿತು ನೋಡಿ. ಅಂದ್ರೆ ಮಹಾತ್ಮ ಗಾಂಧಿ ಅಡಾಪ್ಟೆಡ್ ನಾನ್ ವೈಲೆನ್ಸ್ ಆಸ್ ಈಸ್. ನೆಕ್ಸ್ಟ್ ಏನ್ ಬರುತ್ತೆ ಸಿ ಬರುತ್ತಲ್ವಾ. ಆಸ್ ಈಸ್ ಅಂದ್ರೆ 4 ಆಗುತ್ತೆ. ವೆಪನ್ 5 ಆಗುತ್ತೆ. ಡ್ಯೂರಿಂಗ್ ಇಸ್ ಫ್ರೀಡಮ್ ಸ್ಟ್ರಗಲ್ ಅಂತ ಆಗುತ್ತೆ. ಹಾಗೆ ಏನ್ ಬರುತ್ತೆ ನಮಗೆ ಫಸ್ಟ್ ಎ ಇ ಡಿ ಸಿ ಬಿ ಎಫ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸೊ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದ್ಸಲ ಬರಿಬೇಕು ನಿಮಗೆ ನೋಡಿ ಏನಾಗುತ್ತೆ. ಮಹಾತ್ಮ ಗಾಂಧಿ ಅಡಾಪ್ಟೆಡ್ as is adopted non-violence as is weapon ಅಂದ್ರೆ ಶಸ್ತ್ರ ಅಂತ ವೆಪನ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಓಕೆ. ಆಗ ಏನಾಗುತ್ತೆ ನಮಗೆ ಆಪ್ಷನ್ 2 ಸರಿ ಆಗುತ್ತೆ. ಎ ಇ ಡಿ ಸಿ ಬಿ ಎಫ್ ಆಗುತ್ತೆ. ಓಕೆ, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನಮಗೆ ಅಫಿಷಿಯಲ್ ಕೆ ಆನ್ಸರ್ ಕೂಡ ಏನು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ. ಓಕೆ, ಅಫಿಷಿಯಲ್ ಕೆ ಆನ್ಸರ್ ಕೂಡ ನಮಗೆ ಏನು ಕೊಟ್ಟಿದ್ದಾರೆ ಸೊ 2 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್, ನೆಕ್ಸ್ಟ್ ನೋಡಿ ತಗೋಣ. ಇಲ್ಲಿ ನೋಡಿ ಚೂಸ್ ದ ರೈಟ್ ಡಿಕ್ಷನರಿ ಆರ್ಡರ್ ಆಫ್ ದಿ ವರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು ಡಿಕ್ಷನರಿ ಓದಿರ್ತೀವಿ ಎಲ್ಲ ಕೊಡೋದಲ್ಲ. ಈಗ ಏನಂದ್ರೆ ಶಬ್ದಗಳು ಯಾವ ರೀತಿ ಹುಡುಕ್ಬೇಕಂತ ನಿಮಗೆಲ್ಲ ಗೊತ್ತಿರುತ್ತೆ ಡಿಕ್ಷನರಿ. ಅಲ್ಲಿ ರೈಟ್ ಡಿಕ್ಷನರಿ ಬಗ್ಗೆ ಕೇಳ್ತೇನೆ, ಆರ್ಡರ್ ಇಲ್ಲ ಅದು ಕೂಡ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ. ಫಸ್ಟ್ ನಮಗೆ ಯಾವ ತರ ಬಂದ್ರೆ ಈಗ ಎ ಅಂದ್ರೆ ನೆಕ್ಸ್ಟ್ ಬಿನೇ ಬರಬೇಕು ಅಲ್ವಾ, ನೆಕ್ಸ್ಟ್ ಸಿನೇ ಬರಬೇಕು. ಈ ತರ ಒಂದು ಏನಾಗಿರುತ್ತೆ ಅದು ಕಂಟಿನ್ಯೂಷನ್ ಆಗಿ ಡಿಕ್ಷನರಿ ಬರ್ದಿರ್ತಾರಲ್ವಾ ಆ ತರ ನೋಡಿ. ಫಸ್ಟ್ ನೋಡಿ ತಗೋಣ. ಇಲ್ಲಿ ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಒಂದು ವಾಕ್ಯಗಳು ಪದಗಳು ಬಾದರ್ ಅಂತಿದೆ, ಬ್ರದರ್ ಅಂತಿದೆ, ಬರ್ಗ್ಲರ್ ಅಂತ ಕೊಟ್ಟಿದ್ದಾರೆ, ಬ್ಲಾಸಮ್ ಅಂತ ಕೊಟ್ಟಿದ್ದಾರೆ. ನೋಡಿ ಫಸ್ಟ್ ನಮಗೆ ಇಲ್ಲಿ ಬಿ ಓ ಅಂತಿದೆ. ಹೌದಾ, ಬಿ ಎಲ್ಲ ಕಡೆ ಬಿ ಇದೆಯಲ್ವಾ. ಓಕೆ, ಫಸ್ಟ್ ಕರೆಕ್ಟ್ ಆಗುತ್ತೆ. ಓ ಆಗ ನೋಡಿ ಎಲ್ ಯಾವ ಬರ್ತೇಳಿ ಎಲ್ ಎಮ್ ಎನ್ ಅಲ್ವಾ. ನೋಡಿ ಉಲ್ಟಾ ಕೊಟ್ಟಿದ್ದಾರೆ, ಇದು ಆರ್ಡರ್ ಆಗುತ್ತಾ. ಸೊ ನಮಗೆ ಫಸ್ಟ್ ಆರ್ಡರ್ ಆಗಲ್ಲ, ಯಾಕಂದ್ರೆ ನಮಗೆ ಎಲ್ ಆದ ನಂತರ ಓ ಬರಬೇಕು. ಇಲ್ಲಿ ನೋಡಿ ಎಲ್ ಬರ್ತಾರೆ, ಇಲ್ಲಿ ಆರ್ ಬರ್ತಾರೆ, ಇಲ್ಲಿ ಓ ಬರ್ತಾರೆ. ಸೊ ನಮಗೆ ಫಸ್ಟ್ ಆಗಲ್ಲ. ಅದೇ ರೀತಿ ನೆಕ್ಸ್ಟ್ ನೋಡಿ ಬ್ಲಾಸಮ್ ಅಂತಿದೆ, ಬ್ರದರ್ ಅಂತಿದೆ, ಬಾದರ್ ಅಂತಿದೆ, ಬರ್ಗ್ಲರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ನಮಗೆ ಬಿ ಎಲ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಆರ್ ಓಕೆ, ಇಲ್ಲಿ ನೆಕ್ಸ್ಟ್ ಬರುತ್ತೆ. ಬಟ್ ಬಿ ಓ ಏನಾಗುತ್ತೆ ನೋಡಿ ಓ ಪಿ ಕ್ಯೂ ಆರ್ ಅಲ್ವಾ, ಅಂದ್ರೆ ಓ ನಂತರ ಆರ್ ಬರ್ಬೇಕಲ್ವಾ, ಇಲ್ಲಿ ಉಲ್ಟಾ ಬಂದೆ. ಸೊ ಏನಾಗುತ್ತೆ ನಮಗೆ 2 ಕೂಡ ತಪ್ಪಾಗುತ್ತೆ. ನೆಕ್ಸ್ಟ್ ಫೋರ್ತ್ ನೋಡಿ ಬ್ರದರ್, ಬಾದರ್, ಬ್ಲಾಸಮ್, ಬರ್ಗ್ಲರ್ ಅಂತ ಕೊಟ್ಟಿದ್ದಾರೆ. ನೋಡಿ ಬಿ ಆರ್ ಅಂದ್ರೆ ಏನಾಗುತ್ತೆ ಆಕ್ಚುಲಿ ಓ ಅಂತ ಆಗ್ಬೇಕಲ್ವಾ. ಸೊ ಬಿ ಓಕೆ, ಎಲ್ಲ ಕಡೆ ಬಿ ಬಂದಿದೆ ಹೌದು, ಬಟ್ ಆರ್ ಫಸ್ಟ್ ಏನ್ ಬರಬೇಕು ಓ ಬರ್ಬೇಕಾಗಿತ್ತು, ಆಮೇಲೆ ಆರ್ ಬರ್ಬೇಕಾಗಿತ್ತು. ಹಾಗಾಗಿ ನಮಗೆ 4 ಕೂಡ ಆಗಲ್ಲ. ನೆಕ್ಸ್ಟ್ ನೋಡಿ ಬ್ಲಾಸಮ್, ಅದೇ ರೀತಿ ಎಲ್ಲ ನಂತರ ಓ ಬಾದರ್, ನೆಕ್ಸ್ಟ್ ಓ ಆದ ನಂತರ ಆರ್ ಬ್ರದರ್, ನೆಕ್ಸ್ಟ್ ಆರ್ ನಂತರ ಯು ಬರುತ್ತೆ, ಬರ್ಗ್ಲರ್ ಆಗುತ್ತೆ. ಸೊ ನಮಗೆ ಏನು ಆಪ್ಷನ್ 3 ಏನಾಗುತ್ತೆ ಸೊ ಕರೆಕ್ಟ್ ರೈಟ್ ಡಿಕ್ಷನರಿ ಆರ್ಡರ್ ಫಾರ್ಮ್ ಅಲ್ಲಿ ಕೊಟ್ಟಿರುವಂತ ಒಂದು ಏನಾಗಿದೆ ಪದಗಳಾಗಿದೆ. ಮತ್ತೆ ನಮಗೆ ಅಫಿಷಿಯಲ್ ಆನ್ಸರ್ ಕೂಡ 3 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ತಾ. ಓಕೆ, ಸಿ ಇಸ್ ದ ಬ್ಯೂಟಿಫುಲ್ ಡ್ಯಾಶ್ ಪೋರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವಳು ಸುಂದರವಾಗಿದ್ದಾಳೆ. ಸೊ ಡ್ಯಾಶ್ ಬಡವೆ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ನೋಡಿ ನಮಗೆ ಬಟ್ ಅಂತ ಕೊಟ್ಟಿದ್ದಾರೆ, ಆಸ್ ಅಂತ ಕೊಟ್ಟಿದ್ದಾರೆ, ಆರ್ ಅಂತ ಕೊಟ್ಟಿದ್ದಾರೆ, ಸೋ ಅಂತ ಕೊಟ್ಟಿದ್ದಾರೆ. ಹೌದಾ, ಅವಳು ಸುಂದರವಾಗಿದ್ದಾಳೆ, ಆದ್ರೆ ಅವಳು ಏನಾಗಿದ್ದಾಳೆ ಬಡವೆ ಅಲ್ವಾ. ಬಟ್ ಪುವರ್, ಅವಳು ಸುಂದರವಾಗಿದ್ದಾಳೆ ಆದರೆ ಬಡವೆ. ಇಲ್ಲಿ ಆಸ್ ಆಗಲ್ಲ, ಕಂಪೇರ್ ಮಾಡ್ತಿಲ್ಲ. ಆರ್ ಕೂಡ ಆಗಲ್ಲ, ಯಾಕಂದ್ರೆ ಅವಳ ಬಗ್ಗೆ ಹೇಳೋದ್ರಿಂದ ಆರ್ ಬರಲ್ಲ. ಬೇರೆ ಬಗ್ಗೆ ಹೇಳ್ಬೇಕಾದ್ರೆ ಬರ್ತಿತ್ತು. ಸೋ ಕೂಡ ಆಗಲ್ಲ ಅಲ್ವಾ.
ಸೊ ಯಾಕಂದ್ರೆ ಬ್ಯೂಟಿಫುಲ್ ಅಂತಂದ್ರೆ ಬ್ಯೂಟಿಫುಲ್ ಬಿಕಾಸ್ ಆಫ್ ದಿ ರಿಚ್ ಅಂತ ಬಂದ್ರೆ ಅಲ್ಲಿ ಸೋ ಬರ್ಬೋದಾಗಿತ್ತು, ಪೋರ್ ಅಂತ ಅಲ್ವಾ, ಸೊ ಆಗ್ಬಾರ್ದಿತ್ತು. ಹಾಗಾಗಿ ಏನಾಗುತ್ತೆ, ಸೊ ನಮಗೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಸೊ ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಹಾಗಾಗಿ ಏನಾಗುತ್ತೆ, ಸಿ ಇಸ್ ಅ ಬ್ಯೂಟಿಫುಲ್ ಬಟ್ ಪೋರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ, ಸುಮಾ ಡ್ಯಾಶ್ ಟೆಂಪಲ್ ಎವ್ರಿ ಥರ್ಸ್ಡೇ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ವರ್ಬ್. ಇಲ್ಲಿ ನೋಡಿ ನಮಗೆ ಕ್ರಿಯಾಪದ ಬಗ್ಗೆ ಕೊಟ್ಟಿದ್ದಾರೆ, ಫಾರ್ಮ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು ನೋಡಿ, ಯಾವಾಗ ನಮಗೆ ಒಂದು ಪ್ರೆಸೆಂಟ್ ಟೆನ್ಸ್ ಇರುತ್ತೋ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಪ್ರೆಸೆಂಟ್ ಟೆನ್ಸ್ ಕೊಟ್ಟಿರ್ತಾವೆ ಕಂಡೀಷನ್ಸು, ಮತ್ತೆ ಏನಿರಬೇಕದು ನಮಗೆ ಅದು ಥರ್ಡ್ ಫಾರ್ಮ್ ಆಗಿರಬೇಕು. ಥರ್ಡ್ ಫಾರ್ಮ್ ಅಂದರೆ ಸಬ್ಜೆಕ್ಟ್ ಅಂತ ಕರಿತೀವಲ್ಲ, ಥರ್ಡ್ ಸಬ್ಜೆಕ್ಟ್ ಆಗಿರಬೇಕು. ಅಂದರೆ ಇ ಸಿ ಇಟ್ ಅಂತ ಕರೀತಾರೆ, ಆ ಥರ ಇರಬೇಕು. ಅವಾಗ ಏನೊಂದು ವರ್ಬ್ ಕೊಟ್ಟಿರ್ತಲ್ವಾ, ಅದಕ್ಕೆ ಏನು ಮಾಡಬೇಕು ನೀವು ಎಸ್ ಅನ್ನು ಬಳಸಬೇಕಾಗುತ್ತೆ. ಸೊ ಥರ್ಡ್ ಪರ್ಸನ್ ಅಂತ ಕರೀತಾರೆ, ಥರ್ಡ್ ವರ್ಬ್ ಅಲ್ಲ, ಥರ್ಡ್ ಪರ್ಸನ್ ಇದ್ದಾಗ. ಓಕೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಸುಮಾ ಅಂದ್ರೆ ಏನಂದ್ರೆ ಆಕ್ಚುಲಿ ಇದೇನಾಗುತ್ತೆ ಸಿ ಅಲ್ವಾ, ಸಿ ಏನಾಗುತ್ತೆ ವಿಸಿಟ್ಸ್ ಆಗುತ್ತೆ. ಓಕೆನಾ, ಏನಾಗಬೇಕದು ಯಾವಾಗ ಒಂದು ನಮಗೆ ಸೊ ಪ್ರೆಸೆಂಟ್ ಟೆನ್ಸ್ ಕೊಟ್ಟಿರಬೇಕು, ಥರ್ಡ್ ಪರ್ಸನ್ ಇರಬೇಕು. ಅವಾಗ ಏನಾಗುತ್ತೆ, ನೀವು ಏನೊಂದು ಪದ ಕೊಟ್ಟಂತ ಒಂದು ಏನು ಕ್ರಿಯಾಪದ ಇದೆಯಲ್ಲ ಅದಕ್ಕೆ ಮಾಡಬೇಕಾಗುತ್ತೆ ಎಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ವಿಸಿಟ್ ಕರೆಕ್ಟ್ ಆಗುತ್ತಲ್ವಾ. ಅಂದ್ರೆ ಸುಮಾ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಥರ್ಸ್ಡೇ ಏನ್ ಮಾಡ್ತಾರೆ ಅಂದ್ರೆ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಸೊ ಏನೋ ಬರ್ಬೇಕು ನಮಗೆ ಇಲ್ಲಿ, ಸೊ ವಿಸಿಟ್ಸ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ನಮಗೆ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಈ ಕಂಡೀಷನ್ಸ್ ಅನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಥರ್ಡ್ ಪರ್ಸನ್ ಇದ್ದಾಗ ಏನು ಮಾಡಬೇಕಾಗುತ್ತೆ, ನೀವು ಆ ಒಂದು ಏನು ಕ್ರಿಯಾಪದ ವರ್ಬ್ ಇರುತ್ತಲ್ಲ ಅದಕ್ಕೆ ನಾವು ಎಸ್ ಯೂಸ್ ಮಾಡಬೇಕು. ಅದಂದ್ರೆ ಸಿ ವಿಸಿಟ್ಸ್, ಇ ವಿಸಿಟ್ಸ್, ಇಟ್ ವಿಸಿಟ್ಸ್ ಆಗುತ್ತೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಓಕೆ, ಸೊ ಈ ವಾಕ್ಡ್ ಡ್ಯಾಶ್ ದ ಥಿಯೇಟರ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಸುಟೇಬಲ್ ಪ್ರಿಪೋಸಿಷನ್ ಬಗ್ಗೆ ಕೇಳ್ತಾರೆ. ಪ್ರಿಪೋಸಿಷನ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ ಅಂತ ಕರೀತಾರೆ. ನೋಡಿ, ಈ ವಾಕ್ಡ್ ದ ಥಿಯೇಟರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ನಮಗೆ ಇನ್ ಅಂತಂದ್ರೆ ಆಕ್ಚುಲಿ ಅವನು ಚಿತ್ರಮಂದಿರ ಒಳಗಡೆ ಓದನು ಅಂತ ಕರೀತಾರೆ. ಇನ್ ಅಂದ್ರೆ ಆಕ್ಚುಲಿ ಆಲ್ರೆಡಿ ನೋಡಿ ನಮ್ಗೆ ಏನಾಗುತ್ತೆ ಅಂದ್ರೆ ಥಿಯೇಟರ್ ಅಂತ ಆಲ್ರೆಡಿ ಒಳಗಡೆ ಬಂದಿರೋ ಇನ್ ಆಗಲ್ಲ, ಏನಾಗುತ್ತೆ ಅವಾಗ ಅಲ್ಲಿ ಇನ್ ಟು ದ ಥಿಯೇಟರ್ ಅಂತ. ಥಿಯೇಟರ್ ಅಂದಾಗ ನಮಗೆ ಡಿಫ್ರೆಂಟ್ ಸೆಕ್ಷನ್ಸ್ ಹೋಗ್ತಾ ಇರುತ್ತಲ್ವಾ ಥಿಯೇಟರ್ಗಳಂದಾಗ, ಅವಾಗ ಏನಾಗುತ್ತೆ ಈ ವಾಕ್ಡ್ ಇನ್ ಟು ದ ಥಿಯೇಟರ್ ಆಗುತ್ತೆ. ಇನ್ ಆಗಲ್ಲ, ಆನ್ ಆಗಲ್ಲ, ಓವರ್ ಆಗಲ್ಲ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಸರಿ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಬರ್ಬೇಕು ನಾವು ಇಲ್ಲಿ ಸಿ ವಾಕ್ಡ್ ಇನ್ ಟು ದ ಥಿಯೇಟರ್ ಕರೆಕ್ಟ್ ಆಗುತ್ತೆ. ಎಸ್. ಓಕೆ, ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಎಸ್, ಇಟ್ ಈಸ್ ವೆರಿ ಕೋಲ್ಡ್ ಔಟ್ಸೈಡ್. ಹೊರಗಡೆ ತುಂಬಾ ಚಳಿ ಇದೆ. ಸಿಟ್ ಬೈ ದಿ ಫೈರ್ ಅಂತ ಕೊಟ್ಟಿದ್ದಾರೆ. ಅಂಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಚೂಸ್ ದ ಕರೆಕ್ಟ್ ಪ್ರೇಸಲ್ ಒಬ್ಬ ಕೇಳಿದ್ರು ನೋಡಿ, ಅಂಡ್ ಫಿಲ್ ದ ಬ್ಲಾಂಕ್ಸ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಹೊರಗಡೆ ತುಂಬಾ ಚಳಿ ಇದೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅವರು ಆಕ್ಚುಲಿ ಬೆಂಕಿ ಮುಂದೆ ಕೂತ್ಕೊಂಡು ಏನ್ ಮಾಡ್ತಾರೆ ಅಂತ ಕೇಳ್ತಾರೆ. ಒಂದು ವಾರ್ಮ್ ಇನ್ ಅಂತಿದೆ, ವಾರ್ಮ್ ಅಪ್ ಅಂತಿದೆ, ವಾರ್ಮ್ ಔಟ್ ಅಂತಿದೆ, ವಾರ್ಮ್ ಫ್ರಮ್ ಅಂತಿದೆ. ನೋಡಿ ನಾವು ಕಾಮನ್ ಆಗಿ ಚಳಿಗಾಲದಲ್ಲಿ ಬಳಸ್ತಾ ಇರ್ತೀವಿ, ಹೊರಗಡೆ ಹೋಗಿ ಸ್ವಲ್ಪ ವಾರ್ಮ್ ಅಪ್ ಆಗೋಣ ಅಂತ ಇರ್ತೀವಿ. ಹೌದಾ, ಜಿಮ್ಮಿಗೆ ಹೋಗಿ ವಾರ್ಮ್ ಅಪ್ ಆಗಬೇಕಂತ. ಹಾಗಾಗಿ ಅಂದ್ರೆ ಅಲ್ಲಿ ಬಳಸುವಂತ ಪದ ಅಂದ್ರೆ ವಾರ್ಮ್ ಅಪ್ ಏನಾಗುತ್ತೆ ಸರಿಯಾಗುತ್ತೆ ಅಲ್ವಾ. ಸೊ ಏನಾಗುತ್ತೆ ಸಿಟ್ ಬೈ ದಿ ಫೈರ್ ಅಂಡ್ ವಾರ್ಮ್ ಅಪ್ ಆಗ್ತೀವಿ ಅಲ್ವಾ. ಹಾಗಾಗಿ ನಮ್ಗೆ ಇಲ್ಲಿ ಬಳಸುವಂತ ಪದ ಯಾವ್ದಾಗುತ್ತೆ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಐಡೆಂಟಿಫೈ ದ ವರ್ಡ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ನಮಗೆ ಒಂದು ವರ್ಡ್ ಕೊಟ್ಟಿದ್ದಾರೆ. ಹೌದಾ, ಮಿಸ್ಟ್ರಿ ಅಂತ ವರ್ಡ್ ಕೊಟ್ಟಿದ್ದಾರೆ. ಅದರ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರುವಂತ ಪದವನ್ನು ಹುಡುಕಿ ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಮೈಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಮೈಸ್ಟೇರಿ ಅಂತಿದೆ, ಆಗಲ್ಲ. ಮಿಸ್ಟ್ರಿ ಅಂತಿದೆ, ಇದಾಗಲ್ಲ. ಮಿಸ್ತ್ರಿ ಅಂತಿದೆ, ಇದು ಆಗಲ್ಲ. ಸೊ ಮಿಸ್ಟರಿ ಅದು ಕರೆಕ್ಟ್, ರಹಸ್ಯ ಅಂತ ಕರಿತೀವಲ್ವಾ ಮಿಸ್ಟರಿ ಅಂತಂದ್ರೆ. ಹಾಗಾಗಿ ಆಪ್ಷನ್ 1 ಸರಿಯಾಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಇಸ್ ಜಾಬ್ ಅಂಟ್ ಹ್ಯಾಡ್ ಪ್ರೂವ್ಡ್ ಫ್ರೂಟ್ಲೆಸ್, ನೋ ಈಸ್ ಟ್ರೀಡಿಂಗ್ ವಾಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ನಮಗೆ ವಾಕ್ಯ ಕೊಟ್ಟಿದ್ದಾರೆ, ಒಂದು ಐಡಿಯಮ್ ಅಂತ ಕರೀತಾರೆ, ನುಡಿಗಟ್ಟು ಅಂತ ಕರಿತೀವಿ ನಾವು. ಚೂಸ್ ದ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದಿ ಐಡಿಯಮ್ ಐಡೆಂಟಿಫೈ ಅಂತ ಕರೀತಾರೆ. ಟ್ರೀಡಿಂಗ್ ವಾಟರ್ ಅಂತ ಇದೆ ನೋಡಿ. ಆಕ್ಚುಲಿ ಅಂದ್ರೆ ಯಾರೊಬ್ಬ ಏನ್ ಮಾಡ್ತಾನೆ ಅಂದ್ರೆ ಆಕ್ಚುಲಿ ಕೆಲಸ ಹುಡುಕ್ತಾ ಇದ್ದಾನೆ, ಬಟ್ ಏನಂದ್ರೆ ಫೈನಲ್ ಅವನಿಗೆ ಕೆಲಸ ಸಿಗ್ತಲ್ಲ. ಫ್ರೂಟ್ಲೆಸ್ ಅಂದ್ರೆ ಅವನಿಗೆ ಫಲ ಸಿಗ್ತಲ್ಲ ಅಂತ ಕೊಟ್ಟಿದ್ದಾರೆ. ನೋ ಈಸ್ ಟ್ರೀಡಿಂಗ್ ವಾಟರ್ ಅಂತ ಕೊಟ್ಟಿದ್ದಾರೆ. ಏನಾಗುತ್ತೆ ಆಕ್ಚುಲಿ ನೋಡಿ, ಬ್ರಿಂಗಿಂಗ್ ವಾಟರ್, ಈ ವಾಟರ್ ಬಗ್ಗೆ ಮಾತಾಡ್ತಲ್ಲ, ಅವನ ಶ್ರಮದ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ಅವನು ಎಫರ್ಟ್ ಆಗ್ತಿದ್ರೆ ಬಟ್ ಅವ್ನಿಗೆ ಫಲ ಸಿಗ್ತಲ್ಲ, ಅಂದ್ರೆ ಬ್ರಿಂಗಿಂಗ್ ವಾಟರ್ ಅದು ಇದು ತಪ್ಪಾಗುತ್ತೆ. ಎರಡನೇ ನೋಡಿ, ಪ್ಲೇಯಿಂಗ್ ಇನ್ ದ ವಾಟರ್ ಅಲ್ಲ, ಅದು ಸಂಬಂಧ ಇಟ್ಟಿಲ್ಲ. ಅದೇ ರೀತಿ ವೇಸ್ಟಿಂಗ್ ಟೈಮ್, ನಾವು ವೇಸ್ಟಿಂಗ್ ಟೈಮ್ ಅಲ್ಲ, ಯಾಕಂದ್ರೆ ಅವನು ಆಲ್ರೆಡಿ ಕೆಲಸ ಹುಡುಕ ಪ್ರಯತ್ನ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಬಟ್ ಕೆಲಸ ಸಿಗ್ತಲ್ಲ, ಅದು ವೇಸ್ಟಿಂಗ್ ಟೈಮ್ ಅಲ್ಲ. ಅದೇನಾಗುತ್ತೆ ಮೇಕಿಂಗ್ ನೋ ಪ್ರೋಗ್ರೆಸ್. ಅವನು ಕೆಲಸ ಮಾಡ್ತಾ ಇದ್ದಾನೆ, ಆದ್ರೆ ಅವನ ಕೆಲಸದಲ್ಲಿ ಪ್ರಗತಿ ಸಿಗ್ತಾ ಇರಲ್ಲ. ಹೌದಾನೆ, ಅಂದ್ರೆ ಪಾಪ ಕೆಲಸ ಹುಡುಕ್ತಾ ಇದ್ದಾನೆ, ಅವ್ನ ಕೆಲಸ ಸಿಕ್ಕರೆ ಪ್ರೋಗ್ರೆಸ್ ಆಗ್ತಾನೆ, ಸಿಕ್ಕಿಲ್ಲ ಅಂದ್ರೆ ನೋ ಪ್ರೋಗ್ರೆಸ್ ಅಲ್ವಾ. ಹಾಗಾಗಿ ನಮ್ಗೆ ಏನಾಗುತ್ತೆ, ಸೊ ಮೇಕಿಂಗ್ ನೋ ಪ್ರೋಗ್ರೆಸ್ ಅನ್ನೋದೇನಂದ್ರೆ ಒಂದು ಕರೆಕ್ಟ್ ಆಗಿರುವಂತ ಮೀನಿಂಗ್ಫುಲ್ ಸೆಂಟೆನ್ಸ್ ಇದಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮಗೆ ಆಪ್ಷನ್ 3 ಸರಿ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ, ಸೊ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಎಸ್.
ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಇಲ್ಲಿ ಐ ಡ್ಯಾಶ್ ರಿಟರ್ನ್ ಎ ಲೆಟರ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕೂಡ ನಮಗೆ ಟೆನ್ಸ್ ಬಗ್ಗೆ ಕೇಳಿದ್ದಾರೆ. ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಐ ರಿಟರ್ನ್ ಎ ಲೆಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾವ್ ಇದೆ, ಹ್ಯಾವ್ ಬಿನ್ ಅಂತಿದೆ, ಹ್ಯಾಸ್ ಇದೆ, ಹ್ಯಾಸ್ ಬಿನ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ನೋಡಿ ಯಾವ ಸೆಂಟೆನ್ಸ್ ಇದೆ ನಮಗೆ ಐ ರಿಟರ್ನ್ ಎ ಲೆಟರ್ ಅಂತಿದೆ. ಏನಾಗುತ್ತೆ ಅವಾಗ ನಾವು ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಅಂತ ಆಗುತ್ತಲ್ವಾ. ಹಾಗಾಗಿ ಏನಾಗುತ್ತೆ ನಮಗೆ ಆಕ್ಚುಲಿ ಇಲ್ಲಿ ಸೊ ಆಪ್ಷನ್ 1 ಕರೆಕ್ಟ್ ಆಗುತ್ತೆ, ಹ್ಯಾವ್ ಸರಿ ಆಗುತ್ತೆ ಅಲ್ವಾ. ಹಾಗಾಗಿ ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ನಮಗೆ 1 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಐ ಹ್ಯಾವ್ ರಿಟರ್ನ್ ಎ ಲೆಟರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಕೊಟ್ಟಿದ್ದಾರೆ. ನೋಡಿ ನಿಮಗೆ ನಾವು ಯಾವುದೇ ಒಂದು ಸೆಂಟೆನ್ಸ್ ಮಾಡಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ 3 ಅಂದ್ರೆ ಫ್ಯಾಕ್ಟರ್ಸ್ ಇರ್ತವೆ. ಉದಾ ಏನಿರುತ್ತೆ, ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಪ್ಲಸ್ ಆಬ್ಜೆಕ್ಟ್ ಇರಬೇಕಲ್ವಾ. ಕರ್ತೃ, ಕರ್ಮ, ಕ್ರಿಯಾಪದ ಅಂತ ಕರಿತೀವಿ ನಾವು, ರೈಟ್. ಇಲ್ಲಿ ನೋಡಿ ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಕೊಟ್ಟಿದ್ದಾರೆ. ಮನುಷ್ಯ ಒಂದು ಸಂಘ ಜೀವಿ ಅಂತ ಕೊಟ್ಟಿದ್ದಾರೆ ಅಥವಾ ಸಮಾಜ ಜೀವಿ ಅಂತ ಕೊಟ್ಟಿದ್ದಾರೆ, ರೈಟ್. ಐಡೆಂಟಿಫೈ ದ ಸಬ್ಜೆಕ್ಟ್ ಇಂದ ಅಬೋವ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕೇಳಿದರೆ ಈ ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ವಾಕ್ಯದಲ್ಲಿ ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಸಬ್ಜೆಕ್ಟ್ ಅಂದ್ರೆ ವ್ಯಕ್ತಿಗಳ ಬಗ್ಗೆ ಅಲ್ವಾ, ವ್ಯಕ್ತಿ ಬಗ್ಗೆ ತಾನೆ. ಸೊ ಹಾಗಾಗಿ ಏನಾಗುತ್ತೆ ಮ್ಯಾನ್ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಇದೊಂದು ಏನಾಗಿದೆ ಮ್ಯಾನ್ ಈಸ್ ಎ ಸಬ್ಜೆಕ್ಟ್ ಆಗುತ್ತೆ. ಅದೇ ರೀತಿ ವರ್ಬ್ ಯಾವ್ದಾಗುತ್ತೆ ನೋಡಿ, ಈಸ್ ಎ ವರ್ಬ್ ಆಗುತ್ತಲ್ವಾ. ಅದೇ ರೀತಿ ಆಬ್ಜೆಕ್ಟ್ ಯಾವ್ದಾಗುತ್ತೆ, ಸೋಷಿಯಲ್ ಎನಿಮಲ್ ಆಗುತ್ತೆ. ಓಕೆ, ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ 4 ಸರಿ ಆಗುತ್ತೆ. ಮ್ಯಾನ್ ಅನ್ನೋದೊಂದು ಸಬ್ಜೆಕ್ಟ್ ಆಗುತ್ತೆ. ಅಫಿಷಿಯಲ್ ಕ್ಯಾನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಓಕೆ, ಗೊತ್ತಿರಬೇಕು. ಹಾಗಾಗಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಕರೀತಾರೆ. ಕರ್ತೃ, ಕರ್ಮ, ಕ್ರಿಯಾಪದ ಅಂತ. ಓಕೆ, ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರತ್ ಅಂತ ಕರೀತಾರೆ. ಅಂದ್ರೆ ಒಂದು ಯಾವುದೋ ಲೈಬ್ರರಿ ಇದೆ ಅಥವಾ ಯಾವುದೋ ಒಂದು ರೂಮ್ ಇದೆ ಅನ್ಕೊಂಡ್ರೆ ಅಲ್ಲಿ ಒಂದು ಬುಕ್ ಇದೆ, ಯಾವುದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರತ್ ಅಂತ ಕರೀತಾರೆ. ಅಂದ್ರೆ ಇದು ಆಕ್ಚುಲಿ ಗಾಂಧೀಜಿಯವರ ಏನಾಗಿದೆ ಆತ್ಮಕಥೆ ಅಂತ ಕರೀತಾರೆ. ಆಟೋಬಯೋಗ್ರಾಫ್ ದಿ ಗಾಂಧಿ, ಯಾವುದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರತ್ಸ್ ಅಂತ ಕರೀತಾರೆ. ಆ ಬುಕ್ ಇಟ್ಟಿದ್ದಾರೆ, ಅದು ಸಿಗ್ತಲ್ಲ. ಏನು ಕೇಳ್ತಾರೆ ಅಂದ್ರೆ ಯಾರು ಫ್ರೆಂಡ್ ಕೇಳ್ತಾರೆ, ಎಕ್ಸ್ಕ್ಯೂಸ್ ಮೀ ಕ್ಯಾನ್ ಯು ಹೆಲ್ಪ್ ಮೀ ಇನ್ ಲೊಕೇಟಿಂಗ್ ದ ಬುಕ್ ಅಂತ ಕರೀತಾರೆ. ಇದನ್ನ ಎಲ್ಲಿ ಲೊಕೇಟ್ ಮಾಡ್ಬೇಕಂತ ಅವ್ರು ಕೇಳ್ತಾ ಇರ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂತ ಕೇಳ್ತಾರೆ ನೋಡಿ. ದ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ಡ್ ಇನ್ ದ ಅಬೋವ್ ಸೆಂಟೆನ್ಸ್. ಇಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಸೀಕಿಂಗ್ ಇನ್ಫಾರ್ಮೇಶನ್ ಅಂತಿದೆ, ಸೀಕಿಂಗ್ ಪರ್ಮಿಷನ್ ಅಂತಿದೆ, ಆಫರಿಂಗ್ ಹೆಲ್ಪ್ ಅಂತಿದೆ, ಸಜೆಸ್ಟಿಂಗ್ ಅಂತಿದೆ. ಹೌದಾ, ನೋಡಿ ಆಕ್ಚುಲಿ ಏನಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಇನ್ಫಾರ್ಮೇಶನ್ ಕೇಳ್ತಾರೆ. ಎಲ್ಲಿ ಅಂದ್ರೆ ಕ್ಯಾನ್ ಯು ಹೆಲ್ಪ್ ಮೀ ಲೊಕೇಟಿಂಗ್ ದ ವರ್ಕ್ ಬುಕ್ ಅಂತ, ಎಲ್ಲಿ ಲೊಕೇಟ್ ಮಾಡ್ಬೇಕಂತ ಕೇಳ್ತಾರೆ. ಪರ್ಮಿಷನ್ ಅಲ್ಲ, ಇದು ಏನಾಗುತ್ತೆ 2 ಆಗಲ್ಲ. ಹೆಲ್ಪ್ ಕೇಳ್ತಾರ, ಇಲ್ಲ. ಆಫರಿಂಗ್ ಹೆಲ್ಪ್, ಅವ್ರು ಏನು ಹೆಲ್ಪ್ ಮಾಡ್ತಾರೆ, ಇಲ್ಲ. ಹೆಲ್ಪ್ ಇವರೇ ಇನ್ಫಾರ್ಮೇಶನ್ ಕೇಳ್ತಾರೆ. ಅದೇ ರೀತಿ ಸಜೆಸ್ಟ್ ಮಾಡ್ತಾರ, ಇಲ್ಲ. ಇದೇನಾಗುತ್ತೆ ಸೀಕಿಂಗ್ ಇನ್ಫಾರ್ಮೇಶನ್ ಬಗ್ಗೆ ಕೇಳ್ತಾರೆ. ಅವ ಇದೇನಾಗುತ್ತೆ ಒಂದು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಆಪ್ಷನ್ 1 ಸರಿ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಏನಾಗಿದೆ, ಸೊ ಅಫಿಷಿಯಲ್ ಕ್ಯಾನ್ಸರ್ ಕೂಡ 1 ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ನೆಕ್ಸ್ಟ್ ನೋಡಿ ಒಂದು ಇದು ಕೊಟ್ಟಿದ್ದಾರೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ಅಂತ ಕೊಟ್ಟಿದ್ದಾರೆ. ಕಂಪ್ಲೀಟ್ ದ ಪ್ರವರ್ಬ್ ವಿತ್ ದ ಅಪ್ರಾಪ್ರಿಯೇಟ್ ವರ್ಡ್ ಅಂತ ಕರೀತಾರೆ. ನಾವೆಲ್ಲ ಕೂಡ ಸಾಕಷ್ಟು ಒಂದು ಭಾಷಣಗಳು ಕೇಳ್ತಾ ಇರ್ತೀವಿ. ಅಂದ್ರೆ ಏನು ಮನುಷ್ಯನ ಕಾರ್ಯಗಳಿದೆಯಲ್ಲ ಅದೇನಾಗುತ್ತೆ ಕಾರ್ಯಗಳು ಮಾತಾಡುತ್ತೆ ಕಂಪೇರ್ ಟು ದಿ, ಅಂದ್ರೆ ಜಾಸ್ತಿ ಅದಕ್ಕಿಂತ ಪದಗಳಿಗಿಂತ ಅಂತ ಹೇಳ್ತಾರೆ. ಅಂದ್ರೆ ಕೆಲಸ ಮಾತಾಡಬೇಕು, ಮಾತಲ್ಲ ಅಂತ ಹೇಳ್ತೀವಿ. ಆ ತರ ಕೊಟ್ಟಿದ್ದಾರೆ. ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಲ್ವಾ. ಅಂದ್ರೆ ನಾವೇನ್ ಮಾಡುವಂತ ಕೆಲಸ ಇದೆಯಲ್ಲ, ನಮ್ಮ ಕೆಲಸ ಮಾತಾಡಬೇಕು, ನಮ್ಮ ಪದಗಳಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏನಂದ್ರೆ ಕೆಲಸ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಅದು ಪದಗಳಿಗಿಂತ ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಕೊಡ್ತಾರೆ, ಶಬ್ದ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಸೊ ಆಪ್ಷನ್ 2 ವರ್ಡ್ಸ್ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ ಅಲ್ಲ, ಪ್ರಾಮಿಸ್ ಅಲ್ಲ, ಥಾಟ್ಸ್ ಅಲ್ಲ. ಸೊ ಹಾಗಾಗಿ ನಮಗೆ ಅಫಿಷಿಯಲ್ ಕೀ ಆನ್ಸರ್ ಕೂಡ ಏನು ಕೊಟ್ಟಿದ್ದಾರೆ, ಸೊ 2 ಕೊಟ್ಟಿದ್ದಾರೆ ಅಲ್ವಾ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದಿನ ಪ್ರಶ್ನೆ. ಎಸ್, 46ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಮೇಕಿಂಗ್ ಎ ಕಪ್ ಆಫ್ ಟೀ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್. ಇಲ್ಲಿ ನೋಡಿ ನಮ್ಗೆ ಏನಂದ್ರೆ ಆ ಟೀ ಮಾಡುವಂತ ಒಂದು ಕಾರ್ಯ ಇದೆಯಲ್ಲ ಅದೇನು ಅಷ್ಟು ಕಠಿಣ ಅಲ್ಲ ಅಂತ ಒಂದು ವಾಕ್ಯ ಕೊಟ್ಟಿದ್ದಾರೆ. ಮೇಕಿಂಗ್ ಎ ಕಪ್ ಆಫ್ ಟೀ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್ ಅಂತ ಒಂದು ಏನು ಕೊಟ್ಟಿದ್ದಾರೆ, ನಮಗೆ ವಾಕ್ಯ ಕೊಟ್ಟಿದ್ದಾರೆ. ಇಲ್ಲಿ ಅಂದ್ರೆ ನಮಗೆ 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 5 ವಾಕ್ಯ ಕೊಟ್ಟಿದ್ದಾರೆ. ರೀಅರೇಂಜ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಅಂತ ಕರೀತಾರೆ. ಅಂದ್ರೆ ಚಾ ಮಾಡೋದಿದೆಯಲ್ಲ ಅದು ಏನು ಅಷ್ಟು ಕಠಿಣವಾದ ಕೆಲಸ ಅಲ್ಲ. ಹಾಗಾದ್ರೆ ಚಾ ಮಾಡ್ಬೇಕಾದ್ರೆ ನಾವು ಏನು ಸ್ಟೆಪ್ಸ್ ಬಳಸ್ತೀವಿ ಅಂತ ನೋಡ್ತಾ ಹೋಗಿಲ್ಲ, ಆ ತರ ಕೊಟ್ಟಿದ್ದಾರೆ. ಹೌದಾ, ನೋಡ್ತಾ ಹೋಗಿ. ಪವರ್ ಸಮ್ ವಾಟರ್ ಇನ್ ದಿ ಪ್ಯಾನ್ ಅಂಡ್ ಸೆಟ್ ಇಟ್ ಬಾಯ್ಲ್ ಅಂತಿದೆ. ಎಸ್ ಅಲ್ವಾ. ಏನ್ ಮಾಡ್ತೀವಿ ನಾವು, ಫಸ್ಟ್ ಪಾತ್ರೆ ತಗೊಂಡು ಅದರಲ್ಲಿ ನೀರು ಹಾಕಿ ಏನ್ ಮಾಡ್ತೀವಿ, ಸ್ಟವ್ ಆನ್ ಮಾಡ್ತೀವಲ್ವಾ, ಬಾಯ್ಲ್ ಕಾಯಿಸಕ್ಕಿರ್ತೀವಲ್ಲ, ಇದೇನಾಗುತ್ತೆ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತಲ್ವಾ. ಹೀಗಾಗಿ ಇದು ಒಂದಾಗುತ್ತೆ ನೋಡಿ. ಎಲ್ಲ ಕಡೆ ಒಂದು ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ಎಲ್ಲ ಕೂಡ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ಕವರ್ ದ ಪ್ಯಾನ್ ವಿತ್ ಎ ಲಿಡ್ ಅಂಡ್ ಲೆಟ್ ದ ಟೀ ಬ್ರೇವ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇದಾಗತ್ತಾ? ಎಸ್, ಇದಾಗತ್ತಾ? ಆಗಲ್ಲ. ಅದೇ ರೀತಿ ನೋಡಿ, ಆ್ಯಂಡ್ ಟೀ ಲೀವ್ಸ್ ಟು ದ ಬಾಯ್ಲಿಂಗ್ ವಾಟರ್ ಅಂತ ಕರೀತಾರೆ. ಇದಾಗತ್ತಲ್ವಾ. ಅಂದ್ರೆ ಏನಾಗುತ್ತೆ, ಏನು ಕುದಿಯೋ ನೀರಿಗೆ ಮಾಡ್ಬೇಕಾಗತ್ತೆ ನಾವು. ಸೊ ಟೀ ಲೀವ್ಸ್ಗಳನ್ನ ಏನ್ ಮಾಡ್ತೀವಿ, ಹಾಕ್ಬೇಕಲ್ವಾ. ಹಾಗಾಗಿ ಏನಾಗುತ್ತೆ ನಮಗೆ, ಸೊ C2 ಆಗುತ್ತೆ. ಇಲ್ಲಿ ಸಿ ಇದೆ ನೋಡಿ ನಮಗೆ, C2 ಅಂದ್ರೆ ಏನಾಗುತ್ತೆ, ಸೊ 1 ಕ್ಯಾನ್ಸಲ್ ಆಯಿತು, 2 ಕ್ಯಾನ್ಸಲ್ ಆಯಿತು, 3 ಕ್ಯಾನ್ಸಲ್, 4 ಕ್ಯಾನ್ಸಲ್ ಆಯಿತು, 3 ಮಾತ್ರ ಉಳಿತು. ನೆಕ್ಸ್ಟ್ ಏನು ಮಾಡಬೇಕು,
ಕವರ್ ದ ಪ್ಯಾನ್ ವಿತ್ ದಿ ಲಿಡ್ ಆ್ಯಂಡ್ ಲೆಟ್ ದ ಟೀ ಬ್ರ್ಯೂ ಮಾಡಕ್ಕೆ ಮಾಡ್ತಾ ಹೋಗ್ತೀವಿ. ಇದೇನಾಗುತ್ತೆ ನಮಗೆ ಬಿ 3 ಆಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಯಾವ್ದಾಗುತ್ತೆ, ದೆನ್ ಏನು ಮಾಡಬೇಕು, ಅವಾಗ ಶುಗರ್ ಆ್ಯಡ್ ಮಾಡಬೇಕು, ಸಕ್ಕರೆ ಹಾಕಬೇಕು, ಜೊತೆಗೆ ಮಿಲ್ಕ್ ಹಾಕಿ ಟೇಸ್ಟ್ ನೋಡಬೇಕಲ್ವಾ, ಟೇಸ್ಟ್ ಪ್ರಕಾರ ಅವಾಗ ಏನಾಗುತ್ತೆ ಇದು ನಮಗೆ 4th ಸ್ಟೇಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ದ ಫ್ಯೂ ಮಿನಿಟ್ಸ್ ಏನಾಗುತ್ತೆ, ಒಂದು ಆಫ್ಟರ್ ಫ್ಯೂ ಮಿನಿಟ್ಸ್ ಕುದಿಸಿದ ಮೇಲೆ ಮಾಡಬೇಕಂದ್ರೆ ಅದನ್ನ ಸೊ ಪವರ್ ದ ಟೀ ಟು ದ ಟೀ ಪಾಟ್ ಅಂದರೆ ಏನು ಮಾಡ್ತೀವಿ ನಾವು, ಟೀ ಕಪ್ಗೆ ಟೀ ಹಾಕ್ತೀವಲ್ಲ, ಇದೇನಾಗುತ್ತೆ ನಮಗೆ ಸೊ 5ನೇ ಸ್ಟೇಟ್ಮೆಂಟ್ ಆಗುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ, ಸೊ ಎ ಬರುತ್ತೆ, ನೆಕ್ಸ್ಟ್ ಸಿ ಬರುತ್ತೆ, ಬಿ ಬರುತ್ತೆ, ಇ ಬರುತ್ತೆ, ಡಿ ಬರುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾಗುತ್ತೆ. ಮತ್ತೆ ಅಫಿಷಿಯಲ್ ಆನ್ಸರ್ ಕೂಡ ನಮ್ಗೆ ಏನು ಕೊಟ್ಟಿದ್ದಾರೆ, ಸೊ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಅಂದರೆ ಟೀ ಮಾಡುವಂಥ ವಿಧಾನ ಕೊಟ್ಟಿದ್ದಾರೆ ಅಷ್ಟೇ, ಅದನ್ನ ಕೇರ್ಫುಲ್ ಆಗಿ ಓದ್ಕೊಂಡು ಆನ್ಸರ್ ಮಾಡಬೇಕಷ್ಟೇ ನೀವು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ, ನೆಕ್ಸ್ಟ್ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಹೌದಾ. ಇದೇನಂದ್ರೆ ಇಲ್ಲಿ ಟೋಟಲ್ ಆಗಿ ನಿಮ್ಗೆ ಎಷ್ಟು 4 ಕ್ವಶನ್ ಬರ್ತಾ ಹೋಗುತ್ತೆ. ಸೊ 47ರಿಂದ 50 ಕೊಟ್ಟಿದ್ದಾರೆ, ಹೌದಾ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆಲ್ಲ ಕೂಡ ನೀವೆಲ್ಲ ಅಂದರೆ ಈ ಕನ್ನಡ ಮಾಧ್ಯಮ ಓದಿರ್ಬೇಕಾದ್ರೆ ಸೊ ಪ್ರೈಮರಿ ಸ್ಕೂಲ್ ಓದಿರ್ತೀರ. ಏನು, ಒಂದು ತಾಯಿ ಮಗು ಇರುತ್ತೆ, ಚಿಕ್ಕ ಮಗು ಇರುತ್ತೆ. ತಾಯಿ ಏನು ಮಾಡ್ತಾಳೆ ಅಂದರೆ ಮಗುನ ತೊಟ್ಟ ಮನುಷ್ಯ ಏನು ಮಾಡ್ತಾಳೆ, ನೀರು ತರಕ್ಕೆ ಹೋಗುತ್ತಾಳೆ. ಆಕೆ ಏನಂದ್ರೆ ಒಂದು ಮುಂಗುಸಿ ಸಾಕಿರ್ತಾಳೆ. ಏನು ಮಾಡಿರ್ತಾಳೆ, ಮುಂಗುಸಿ ಸಾಕಿರ್ತಾಳೆ. ಮನೆಗೆ ಬರ್ಬೇಕಾದ್ರೆ ಏನಾಗಿರುತ್ತೆ, ಆ್ಯಕ್ಚುಲಿ ಆ ಮುಂಗುಸಿ ಏನಾಗುತ್ತೆ, ತೊಟ್ಟಲೆ ಕುತ್ಕೊಂಡಿರುತ್ತೆ, ಅದು ಮುಖಕ್ಕೆಲ್ಲ ಬ್ಲಡ್ ಹತ್ತಿರುತ್ತೆ. ಅವಾಗ ಏನಂದ್ರೆ ತಾಯಿ ಗಾಬರಿ ಹೇಳ್ಕೊಂಡು ಏನು ಮಾಡ್ತಾರೆ ಅಂದರೆ ನನ್ನ ಮಗನ ಸಾಯಿಸ್ಬಿಟ್ಟಿದೆ ಅಂತ ಏನು ಮಾಡ್ತಾರೆ ಅಂದರೆ ಮುಂಗುಸಿಯನ್ನು ಸಾಯಿಸ್ತಾಳೆ. ಬಟ್ ಅವಾಗ ಏನಾಗಿರುತ್ತೆ, ಆ್ಯಕ್ಚುಲಿ ಅದು ಏನಂದರೆ ಒಂದು ಹಾವು ಬಂದಿರುತ್ತೆ ಆ ತೊಟ್ಲಲ್ಲಿ. ಅದೇನಂದರೆ ಮುಂಗುಸಿದ್ರೆ ಅದ್ರ ಜೊತೆ ಫೈಟ್ ಮಾಡಿ ಅದನ್ನ ಸಾಯಿಸಿ ಮಗನ ಉಳಿಸಿರುತ್ತೆ. ಆಮೇಲೆ ಆಕೆ ಅರಿವಾಗುತ್ತೆ, ಓ ಮೈ ಗಾಡ್, ಆ್ಯಕ್ಚುಲಿ ಸುಮ್ಮನೆ ಕೊಂದಿಲ್ಲ ನಾನು, ಆ್ಯಕ್ಚುಲಿ ನನ್ನ ಮುಂಗುಸಿನೇ ನನ್ನ ಮಗನ ಪ್ರಾಣ ಉಳಿಸಿ ಅಂತ ಏನು ಮಾಡ್ತಾರೆ ಆಕೆ ಫೀಲ್ ಆಗಿ. ಬಟ್ ಫೀಲ್ ಆದ ಕೂಡ ಏನಾಗುತ್ತೆ, ಆ್ಯಕ್ಚುಲಿ ಆಕೆ ಆಲ್ರೆಡಿ ಆ ಮುಂಗುಸಿಯನ್ನು ಸಾಯಿಸಿರ್ತಾಳೆ. ಅದಕ್ಕೇನಂದರೆ ನಾವು ಯಾವತ್ತೂ ಕೂಡ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತ ಕರಿತೀವಿ. ಮತ್ತೇನಂದರೆ ಕೋಪದ ಬಾಯಿ ಏನಂತಾರೆ, ಕೋಪದಲ್ಲಿ ಕೊಯ್ದುಕೊಂಡು ಮಗು ಮತ್ತೆ ಬರಂಗಿಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಗಾಗಿ ಈ ಒಂದು ಏನು ಕೊಟ್ಟಿದ್ದಾರೆ ನಮಗೆ ಪ್ಯಾಸೇಜ್ ಕೊಟ್ಟಿದ್ದಾರೆ. ಓಕೆನಾ, ಅದನ್ನು ನೀವು ಒಂದ್ಸಲ ಓದ್ಕೊಳ್ಳಿ, ನಿಮಗೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ, ಅಫಿಷಿಯಲ್ ಆನ್ಸರ್. ಏನಿದೆ ನೋಡಿ, ವೈ ಡಿಡ್ ದ ಮದರ್ ಲೀವ್ ಆರ್ ಸ್ಲೀಪಿಂಗ್ ಚೈಲ್ಡ್ ಅಂದರೆ ಯಾಕೆ ಮಗುನ ಬಿಟ್ಟು ಅಂದ್ರೆ ಬಿಕಾಸ್ ಏನು ಮಾಡ್ತಾರೆ ಆಕಿ ನೀರು ತರ ಗೊತ್ತಲ್ವಾ, ಟು ಫೆಚ್ ಟು ದ ವಾಟರ್ ಅಲ್ವಾ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಆಪ್ಷನ್ 1 ಆಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ ಒಂದು ಕೊಟ್ಟಿದ್ದಾರೆ. ಎರಡನೇ ನೋಡಿ, ವಾಟ್ ಡಿಡ್ ದ ಮದರ್ ಸಿ ಇನ್ ದ ಮೌತ್ ಆಫ್ ದಿ ಮಂಗೂಸ್ ವೆನ್ ಸಿ ಕೇಮ್ ಬ್ಯಾಕ್ ಹೋಮ್ ಅಂತ ಕರೀತಾರೆ. ಅಂದ್ರೆ ಅವಳು ಮನೆಗೆ ಬಂದಾಗ ಮುಂಗುಸಿಯ ಬಾಯಲ್ಲಿ ಏನು ನೋಡ್ತಾಳೆ ಅಂತಂದ್ರೆ ಬ್ಲಡ್ ಎತ್ತಿರುತ್ತಲ್ವಾ, ಅದೇನು ನೋಡ್ತಾಳೆ, ಬ್ಲಡ್ ನೋಡ್ತಾಳೆ. ಹಾಗಾಗಿ ಆಪ್ಷನ್ 2 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 2 ಕೊಟ್ಟಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ನೋಡಿ, ವಾಟ್ ಡಿಡ್ ದ ಮದರ್ ಯೂಸ್ ಟು ಕಿಲ್ ದ ಮುಂಗೂಸ್ ಅಂತ ಅಂದ್ರೆ ಮುಂಗುಸಿಯನ್ನು ಸಾಯಿಸಬೇಕಾದ್ರೆ ಆಕೆ ಏನು ಯೂಸ್ ಮಾಡ್ತಾರೆ ಅಂದ್ರೆ ಆಕೆ ಏನು ಮಾಡ್ತಾರೆ, ಮನೆಯಲ್ಲಿರುವಂತಹ ಒಂದು ಐರನ್ ರಾಡನ್ನ, ಕಬ್ಬಿಣದ ರಾಡನ್ನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ಹಾಗಾಗಿ 4 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 4 ಕೊಟ್ಟಿದ್ದಾರೆ. ಅದೇ ರೀತಿ ದ ವೆನಮಸ್ ಅಂದ್ರೆ ವಿಷಕಾರಿ ವೈಪರ್ ವಾಸ್ ಕಿಲ್ಡ್ ಬೈ ದಿ ಅಂದ್ರೆ ವಿಷಕಾರಿ ಅವನ್ನ ಯಾರು ಕಿಲ್ ಮಾಡ್ತಾರೆ ಅಂದ್ರೆ ಅದನ್ನ ಕಿಲ್ ಮಾಡಿದ್ದಾರೆ ಅಂದ್ರೆ ಮುಂಗೂಸಿ ಅಥವಾ ಮಂಗೂಸ್ ಏನು ಮಾಡುತ್ತೆ, ಕಿಲ್ ಮಾಡುತ್ತೆ. ಆಪ್ಷನ್ 3 ಸರಿಯಾಗುತ್ತೆ. ಅಫಿಷಿಯಲ್ ಆನ್ಸರ್ ಕೂಡ ನಮಗೆ 3 ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಸೊ ಇಷ್ಟು ಏನಂದ್ರೆ ಟೋಟಲ್ ಆಗಿ ಏನು ಇಂಗ್ಲಿಷ್ ಗ್ರಾಮರ್ ಅಂತ ಏನು ಜನರಲ್ ಇಂಗ್ಲಿಷ್ ಇದೆ ಅದರಲ್ಲಿ ಟೋಟಲ್ ಆಗಿ ಸೊ 25 ಕ್ವಶನ್ಸ್ ಕೇಳಿದ್ರೆ ಅದನ್ನ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅಂತಂದ್ರೆ ರಿಮೈನಿಂಗ್ GK ಕ್ವಶನ್ಗಳನ್ನ, ಆಮೇಲೆ ಸೈಕಾಲಜಿ ಕ್ವಶನ್ಗಳನ್ನ, ಹಾಗೆ ಕಂಪ್ಯೂಟರ್ ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಸಿ ಯು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಬಾಯ್.